story of her sorry. Yo, she's rude, she's a pride. What can I do? No, it's a story of her sorry. ಬಂದೇ ಬಿಟ್ರಾ? ನಮಸ್ಕಾರ. ಏನಿದು ಶ್ರೀ ನಿವಾಸ ಅಂತ ಇರಬೇಕಾಗಿರೋ ಜಾಗದಲ್ಲಿ ಸ್ತ್ರೀ ನಿವಾಸ ಅಂತ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಅಂತ ತಿಳ್ಕೊತಾ ಇದ್ದೀರಾ? ಹಾಗೇನಾದ್ರು ತಿಳ್ಕೊಂಡ್ರೆ ಅದು ನಿಮ್ಮ ಮಿಸ್ಟೇಕು. ಯಾಕೆಂದ್ರೆ ಬರೀ ಸ್ತ್ರೀಯರೇ ತುಂಬಿಕೊಂಡಿರೋ ಮನೆ ಆದ್ರಿಂದ ಇದಕ್ಕೆ ಸ್ತ್ರೀ ನಿವಾಸ ಅಂತ ಹೆಸರು. ನಿಮ್ಮ ಡೌಟ್ ಏನು ಅಂತ ನನಗೆ ಕಾಣಿಸ್ತಾ ಇದೆ. ಮಾತಾಡ್ತಾ ಇರೋ ನಾನು ಒಬ್ಬ ಗಂಡಸು ಅಂತ ತಾನೆ? ಆಫ್ಕೋರ್ಸ್ ಈ ಮನೆಯಲ್ಲಿ ನಾನೊಬ್ನೇ ಗಂಡಸು. ಬೇರೆ ಯಾವ ಗಂಡಸಿಗೂ ಇಲ್ಲಿ ಪ್ರವೇಶ ಇಲ್ಲ. ಪ್ರೀತಿ ಪ್ರೇಮ ಚಿಗುರೋ ಹಾಗೆ ಇಲ್ಲ. ನನ್ನ ಹೆಸರು ಹೇಳಲೇ ಇಲ್ಲ ಅಲ್ಲ? ನನ್ನ ಹೆಸರು ವಿಜಯ್ ಅಂತ. ಈ ಮನೆಯಲ್ಲಿ ನಾನೊಂಥರ ಆಟು ಕುಂಟು ಲೆಕ್ಕಕ್ಕಿಲ್ಲ. ಅದು ಬಿಡಿ, ನಮ್ ಫೇಟು. ನೆಕ್ಸ್ಟ್ ಈ ಮನೆಯಲ್ಲಿ ಏನೇ ಕೆಲಸ ಆಗ್ಬೇಕಾದ್ರೂ ನಾವೊಬ್ಬರು ಪರ್ಮಿಷನ್ ತಗೊಳ್ಳೇಬೇಕು. ಅವ್ರು ಯಾರಪ್ಪ ಅಂದ್ರೆ ಇವಳು ಹೆಂಗಪ್ಪ ಅಂದ್ರೆ ನೀವ್ ಯಾವಾಗ್ಲೇ ಅವಳನ್ನ ಕರೀರಿ, ಕಾರಿಂದಾನೇ ಇಳಿದ್ ಬರೋದು. ಕಾರ್ ಒಳಗದ್ ಏನ್ ಮಾಡ್ತಾಳ ಗೊತ್ತೇ ಆಗಲ್ಲ. ಇವಳ ಹೆಸರು ಪಾಯಿಂಟ್ ಪರಿಮಳ ಅಂತ. ಈ ಮನೆ ಯಜಮಾಂತಿ ಇದಾರಲ್ಲ, ಅವ್ರ ಎಲ್ಲಾ ಪಾಯಿಂಟ್ಸ್ನು ಇವಳೇ ನೋಟ್ ಮಾಡೋದು. ಥ್ಯಾಂಕ್ ಯು. ಚೆನ್ನಾಗಿದೆ. ಇವಳ ಹೆಸರು ಮುನಿಯಮ್ಮ ಅಂತ. ನಮ್ಮ ಮನೆ ಅಡಿಗೆಯವಳು. ಉಪ್ಪಿಲ್ಲದ ಉಪ್ಪಿಟ್ಟು, ಖಾರ ಇಲ್ದಿರೋ ಚಟ್ನಿ ಮಾಡೋದೆ ಇವಳ ಸ್ಪೆಷಾಲಿಟಿ. ಈ ಉಪ್ಪು ಖಾರ ಎಲ್ಲ ಜಾಸ್ತಿ ತಿಂದ್ಬಿಟ್ರೆ ಆಸೆ ಕೆರಳುತ್ತಂತೆ. ಇದು ಇವಳ ಡೈಲಾಗ್ ಅಲ್ಲ, ಈ ಮನೆ ಯಜಮಾಂತಿ ಡೈಲಾಗ್. ಮುನಿಯಮ್ಮ ತಗೊಳಮ್ಮ, ಹೋಗಮ್ಮ. ಇವಳೆ ರಾಧಾ, ನಮ್ಮಕ್ಕ. ಗಂಡಸರು ಸುಳಿಲೇಬಾರ್ದು ಇವಳು ಪಕ್ಕ. ಈ ಪಕ್ಕದ ಸ್ಟೇಟ್ ಲೇಡಿ ಮಾಜಿ ಸಿಎಂಗೂ ನಮ್ಮ ಅಕ್ಕಂಗೂ ಒಂಥರ ಅವಿನಾಭಾವ ಸಂಬಂಧ. ಹೇಗೆ ಅಂತೀರಾ? ಅವರೂ ಕುಮಾರಿ, ಇವಳು ಕುಮಾರಿ. ಇವಳಿಗೆ ಅಂದ ಇದೆ, ಆಸೆ ಕಾಣಿಸಲ್ಲ. ವಯಸ್ಸಿದೆ, ಮೋಹ ಬೇಕಿಲ್ಲ. ತಂದೆ ತಾಯಿ ತೀರ್ಕೊಂಡ್ಮೇಲೆ ಇವಳೇ ನನಗೆಲ್ಲ. ಅಕ್ಕನ ಸೆರಗು ಸಿಕ್ಕಾಕೊಂಡ್ರೆ ಬರ್ತಾನೆ ಕೃಷ್ಣ. ಈ ಸೆರಗಿನ ಅಂಚಲ್ಲಿ ಏನೋ ಒಂದು ಕಥೆ ಇದೆ, ನೋಡೋಣ.
RS ಕಂಪನಿಯಲ್ಲಿ ಮೀಟಿಂಗ್ ಇದೆ. ಹಾಗೆ 3 ಗಂಟೆಗೆ UK ಗಾರ್ಮೆಂಟ್ಸ್ ಗೆ ಡಿಸ್ಪ್ಯಾಚ್ ಮಾಡ್ಬೇಕು. ಆಮೇಲೆ ಅಕ್ಕ ನಾನು ಕಾಲೇಜ್ ಕೊಟ್ಟು ಬರ್ತೀನಿ. ಸರಿ, ಖರ್ಚಿಗೆ ದುಡ್ಡು ಬೇಕಾ? ಆಯಾ, ಖರ್ಚಿಗೆ ನನಗೆ ಯಾಕೆ ದುಡ್ಡು? ಕ್ಯಾಂಟೀನ್ ಅಲ್ಲಿ ತಿಂದ್ರೆ ಉಪ್ಪು ಖಾರ ಜಾಸ್ತಿ ಹಾಕಿರ್ತಾರೆ ಅಂತ ಮನೆಯಿಂದನೇ ಕ್ಯಾರಿಯರ್ ತಗೊಂಡು ಹೋಗಿ ಹೇಳಿದ್ದಾರೆ. ಪಾಯಿಂಟ್ ಪರಿಮಳ ಅವರು. ಸಾರಿ ಪರಿಮಳ ಅವ್ರು ಹೇಳಿದ್ದಾರೆ. ತಲೆ ಬಗ್ಗಿಸ್ಕೊಂಡು ಹೋಗ್ತಿದ್ಯಾ ತಾನೆ? ನಮ್ ಕಾಲೇಜಲ್ಲಿ ಎಷ್ಟು ಫ್ಲೋರ್ಸ್ ಇದೆ ಅಂತಾನೆ ನಂಗೆ ಗೊತ್ತಿಲ್ಲ. ಯಾಕೆ? ತಲೆ ಎತ್ತಿದ್ರೆ ಅಲ್ವಾ. ವೆರಿ ಗುಡ್. ಕಾರಲ್ಲಿ ಡ್ರಾಪ್ ತಗೊಂಡು ಬೇಗ ಕಳ್ಸು, ಸರಿನಾ? ಕಾರಲ್ಲಿ ಹೋದ್ರೆ ಶ್ರೀಮಂತರ ಹುಡುಗ ಅಂತ ಹೇಳಿ ಹುಡುಗಿರೆಲ್ಲ ಬ್ಯಾಕ್ ಅಲ್ಲೇ ಬೀಳ್ತಾರೆ ಅಂತ ಪರಿಮಳ ಅವ್ರು ಹೇಳಿದ್ದಾರೆ. ಅದಕ್ಕೆ ನಾನು ಬಸ್ಸಲ್ಲಿ ಹೋಗ್ತೀನಿ. ಆಯ್ತು. ಸೂಪರ್ ಆಗಿದೆ. ಹ್ಯಾಪಿ ಬರ್ಡೇ ಕಣೆ. ಲೆಟರ್ ಉತ್ತರನೇ ಕೊಡ್ಲಿಲ್ಲ. ಲೆಟರ್ ಉತ್ತರ ಬೇರೆ ಬೇಕಾ? ನಿನ್ ಮುಖಕ್ಕೆ ಲವ್ ಬೇರೆ ಕೇಡು. ಮಗ ಇದೆಲ್ಲ ಬೇಕಾಗಿತ್ತು. ನಗರಪ್ಪ ನಗರಿ, ಹಳ್ಳಕ್ ಬಿದ್ದಾಗ ಆಳಿಗೊಂದು ಕಲ್ಲು, ಅವಳು ಸಿಗದಿದ್ರೆ ಇನ್ನೊಬ್ಳು. ವಿಜಯ್ ನಿಂತ್ಕೊಳ. ಯಾಕೋ ನೋಡಿದಿರೋ ತರ ಹೋಗ್ತಿದ್ಯಾ? ನಾವೆಲ್ಲ ನಿನ್ ಫ್ರೆಂಡ್ಸ್ ಕಣ. ನಿಮ್ಮನ್ನೆಲ್ಲ ಫ್ರೆಂಡ್ಸ್ ಅಂತ ಕರೆಯಕ್ಕೆ ನಂಗೆ ನಾಚಿಕೆ ಆಗುತ್ತೆ. ಬಾಯ್ ಬಿಟ್ರೆ ಹುಡುಗಿರೇನ್ ರೇಗ್ಸೋದು, ಬಂಕ್ ಮಾಡೋದು, ಬರೀ ಇಷ್ಟೇ ಆಗೋಯ್ತು ನಿಮ್ದು. ಈಗ ಮಾಡ್ದೆ ಇನ್ಯಾವಾಗ್ಲೂ ಮಾಡ್ತೀಯಾ? ಹೇಳೋ ಅವನಿಗೆ. ಲೋ ಮಗ, ಮಗುವಾಗಿದ್ದಾಗ ಹಾಲು ಬೆಳಿತಾ ಹಾಲು ಕುಡಿಬೇಕಲೇ. ಅದೆಲ್ಲ ನಿಮಗೆ. ಯಾಕೆಂದ್ರೆ ಪ್ರೀತಿಸೋಕ್ ಅಮ್ಮ, ಕೊಡ್ಸೋಕ್ ಅಪ್ಪ ಇಬ್ರು ಇದ್ದಾರೆ. ಆದ್ರೆ ನನಗೆ ಅಕ್ಕ ಒಬ್ಳೆ. ನಾನು ಅವಳ ಮಾತೇ ಕೇಳೋದು. ಆಕೆ ನನ್ನ ತುಂಬಾ ಶಿಸ್ತಿಂದ ಬೆಳೆಸಿದೆ. ಬರಲ್ಲ? ಲೋ ಮಗ, ಈ ನನ್ನ ಮಗನಿಗೆ ಯಾವ್ದಾದ್ರು ಹುಡುಗಿಗೆ ತಗಲಾಸ ಪಡ್ಕೊಳೋ, ಅಲ್ಲಿವರೆಗೂ ಇನ್ ದಾರಿ ಬರೋದಿಲ್ಲ. ಏನ್ ಹೇಳ್ತೀಯ? ಕರೆಕ್ಟ್ ಹೇಳ್ತೆ ಕಣ. ಹಾಯ್ 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 ಹ್ಯಾಂಡ್ಸಮ್, ಗುಡ್ ಮಾರ್ನಿಂಗ್. ಏನಾಯ್ತು? ಯಾಕೋ ಇವರೆಲ್ಲ ಹೇಗೆ ನನ್ನ ಬಗ್ಗಿ ನೋಡ್ತಾರೆ? ಮತ್ತಿನ್ನೇನು, ನೀನ್ ಇದೇ ರೀತಿ ತಲೆ ತಗ್ಸ್ಕೊಂಡು ಹೋಗ್ತಾ ಇದ್ರೆ ನಿನ್ನ ಮುಖ ಅವ್ರು ನೋಡೋದಿಲ್ಲ, ಅವ್ರ ಮುಖ ನೀನ್ ನೋಡೋದಿಲ್ಲ. ನಾನ್ ಆ ಚಾನ್ಸ್ ಕೊಡೋದಿಲ್ಲ. ಇನ್ಮೇಲೆ ಯಾವತ್ತು ನಾನು ತಲೆ ತಗ್ಸಿ ನಡೆಯಲ್ಲ, ತಲೆ ಎತ್ತಿ ನಡಿತೀನಿ. ಅದು ಒಂದ್ಸರಿ ಆಕ್ಷನ್ ಹೇಳ ನೋಡೋಣ. ಆಕ್ಷನ್. ಇವನ್ನ ನಾವು ಚೇಂಜ್ ಮಾಡಕ್ ಆಗಲ್ಲ ಕಣ್ರ. ದಿಮಾಕು ಬಣ್ರ. ಓಹೋ, ಮುನಿಯಮ್ಮನ್ ಬಾಕ್ಸ್, ಸಾರಿ ಟಿಫನ್ ಬಾಕ್ಸ್ ಓಪನ್. ಏನ್ ಮೆನು ಇದೆ ಇವತ್ತು? ಮಾಮೂಲಿ ಇರುತ್ತೆ. ಓ, ರೈಸ್ ಬಾತ್. ನನ್ನ ಮಗನೇ, ಇಡೀ ಕಾಲೇಜ್ ಹುಡುಕಿದ್ರೆ ಎಲ್ಲೂ ಇಲ್ಲ, ಇಲ್ಲಿ ಬಂದು ಕಳತನದಲ್ಲಿ ತಿಂತದೇನು? ಏನದು? ರೈಸ್ ಬಾತ್. ಉಪ್ಪು ಹುಳಿ ಖಾರ ಒಂಚೂರು ಇಲ್ವಲ್ಲೂ? ಗೌರ್ಮೆಂಟ್ ಹಾಸ್ಪಿಟಲ್ ರೋಗಿ ತಿನ್ನೋ ತರ ಇದೆ. ನೀವು ಸ್ವಲ್ಪ ತಿನ್ನಿ, ಹೋಗೋದು ಬರೋದು ಕಮ್ಮಿ ಆಗುತ್ತೆ. ನಮ್ಮ ಹಳ್ಳಿಯಲ್ಲಿ ಕಲ್ಗಚ್ಚಬೇಕಾದ್ರೂ ಕುಡಿತೀನಿ, ಇದನ್ನ ಮಾತ್ರ ತಿನ್ನೋದಿಲ್ಲ. ಹಳ್ಳಿ ಅಂತ ತಕ್ಷಣ ಜ್ಞಾಪಕ ಬಂತು. ನಮ್ಮ ಹಳ್ಳಿಲಿ ಊರ್ ಹಬ್ಬ ಇದೆ ಕಣೋ, ನೀನ್ ಬರ್ಲೇಬೇಕು. ಯಾರು? ನಾನಾ? ಚಾನ್ಸೇ ಇಲ್ಲಮ್ಮ. ನಮ್ಮ ಅಕ್ಕ ಇದಕ್ಕೆಲ್ಲ ಒಪ್ಪಲ್ಲ. ನಾವೇನೋ ಕ್ಯಾಬ್ರಾಗ ಕರಿತಾ ಇದೀವಿ. ಊರ್ ಹಬ್ಬ ಕಣೋ, ದೇವ್ರ ಕೆಲ್ಸ. ನಾವೆಲ್ಲರೂ ಹೋಗ್ತಾ ಇದೀವಿ, ಸುಮ್ನೆ ನಡಿಯೋ. ದೇವ್ರ ಕೆಲಸ ಆದ್ರೂ ಅಷ್ಟೇ, ದೇವ್ರ ಕೆಲಸ ಆದ್ರೂ ಅಷ್ಟೇ, ಅವ್ರ ಇದಕ್ಕೆ ಒಪ್ಪಲ್ಲ. ನಾನು ಒಪ್ಪಿಸ್ತೇನೆ ಕಣ. ಅವ್ರು ಒಪ್ಕೊಂಡ್ರು. ಈ ಪಾಯಿಂಟ್ ಪರಿಮಳ ಅನ್ನೋ ಒಂದು ಕ್ಯಾರೆಕ್ಟರ್ ಇದೆ, ಅದು ಒಪ್ಪಲ್ಲ. ಪಾಯಿಂಟ್ ಪರಿಮಳನ? ಈ ಪಾಯಿಂಟ್ ಒಳ್ಳೆ ಚೆನ್ನಾಗಿದೆಯಲ್ಲ, ಸ್ವಲ್ಪ ಡೀಟೇಲ್ ಹೇಳು. ಪುರುಷರಿಗೆ ಪ್ರವೇಶ ಇಲ್ಲ ಅಂತ ನೋಡಿಲ್ಲ ಬೋರ್ಡು. ಅಕ್ಕ ಅಂತ ಕರೆಯೋಕ್ ಮನ್ಸಾಗ್ತಿಲ್ಲ, ಆಂಟಿ ಅಂತ ಕರೆಯೋಷ್ಟು ವಯಸ್ಸು ಆಗಿಲ್ಲ. ನಿಮ್ಮನ್ನ ಏನಂತ ಕರಿಬೇಕು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಪರಿಮಳ ಅಂತ ಕರಿಬಹುದು. ಪರಿಮಳ ಅವ್ರೆ, ಮೇಡಮ್ ಅವ್ರನ್ನ ನೋಡ್ಬೇಕಾಗಿತ್ತು, ನೋಡಬಹುದಾ? ನೋಡಿ, ಈಗ ಮೇಡಮ್ ಬ್ಯುಸಿ ಆಗಿದ್ದಾರೆ, ಅವ್ರನ್ನ ನೋಡಕ್ ಆಗೋದಿಲ್ಲ. ಅದು ನಮ್ಗೆ ಗೊತ್ತು ಬಿಡಿ. ಈ ಮನೇಲಿ ಅವ್ರದ್ದು ಏನಿದೆ, ಎಲ್ಲಾ ಮೇಂಟೆನೆನ್ಸ್ ನಿಮ್ದೆ ಅಂತ ನಮಗ್ ಗೊತ್ತು. ಹಾಗಂತ ವಿಜಯ್ ಹೇಳಿದ್ದು, ಅವ್ನ್ ಕ್ಲಾಸ್ ನಾವೆಲ್ಲ. ಹಾಗಂತ ವಿಜಯ್ ಹೇಳಿದ್ನಾ? ಓ, ದಟ್ಸ್ ನೈಸ್. ಬನ್ನಿ, ಮೇಡಮ್ ನಾನೇ ಮೀಟ್ ಮಾಡ್ತೀನಿ. ಮ್ಯಾಮ್,
ಇವ್ರು ವಿಜಯ್ ಫ್ರೆಂಡ್ಸು, ನಿಮ್ ಹತ್ರ ಮಾತಾಡ್ಬೇಕಂತ. ನಮಸ್ಕಾರ. ನಮಸ್ತೆ, ಕೂತ್ಕೊಳ್ಳಿ. ಪರವಾಗಿಲ್ಲ. ಏನ್ ವಿಷಯ ಹೇಳಿ. ನಾಳೆ ನಮ್ಮೂರ್ ಹಬ್ಬ ಇದೆ. ಗುಹೆಯಲ್ಲಿರೋ ಮಹಾಗುರುಗಳು ವರ್ಷಕ್ಕೆ ಒಂದೇ ಸಲ ಆಚೆ ಬರೋದು. ಅದಕ್ಕೆ ನೀವು ವಿಜಯ್ ಅವ್ರ ಆಶೀರ್ವಾದ ತಗೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ. ಅದಕ್ಕೆ ನಂಗೆ ತುಂಬಾ ಕೆಲ್ಸ ಇದೆ, ಬೇಕಿದ್ರೆ ವಿಜಯನ ಕರ್ಕೊಂಡು ಹೋಗಿ. ತುಂಬಾ ಥ್ಯಾಂಕ್ಸ್ ಮೇಡಮ್. ಪರಿಮಳ ಅವರೇ, ನೀವು ಆಕ್ಚುಲಿ ನನಗೇನು ಅಂತ ಅಪಾಯಿಂಟ್ಮೆಂಟ್ಸ್ ಏನು ಇಲ್ಲ. ನಿನಗಿಲ್ಲ, ನನಗಿದೆ. ಎಸ್ ಮ್ಯಾಮ್. ನೀವ್ ಹೋಗಿ ವಿಜಯನ ಕಳಿಸ್ತೀನಿ. ಬಹಳ What are my appointments for the next evening? ಎಸ್ ಮ್ಯಾಮ್. Check fast. ಸಾಯಂಕಾಲ 6 ಗಂಟೆಗೆ. ಏನಾಯ್ತು? ಹೋಗಿದ್ಯಾರು? ನಾಳೆ ಬಸ್ ಸ್ಟ್ಯಾಂಡ್ ಹತ್ರ ಕಾಯ್ತಾ ಇರ್ತೀವಿ, ಬೇಗ ಬಂದ್ಬಿಡು. ಗೊತ್ತು ತಾನೆ? 100% ಫ್ರೀ ಬೇಡ. ಯಾರೋ ಬಂದ್ರ? ಮುಂದೆ ಏನು ಹಳ್ಳಿ ಬರ್ದಿದ್ದಾಗ ಧೈರ್ಯ ಬಂದ್ಬಿಡ್ತಾ? ಈ ಪ್ರಕೃತಿನ ತಲೆ ಎತ್ತಿ ನೋಡಿ ಅನ್ಭವಿಸ್ಲಿಲ್ಲ ಅಂದ್ರೆ ನಮ್ ಜನ್ಮನೇ ವೇಸ್ಟ್ ಕಂಡ್ರು. ಮಗ, ನಾವೇ ಕರೆಂಟ್ ಹೊಡ್ಸೋಣ ಅಂತ ಇದ್ವಿ, ಯಾವ್ದೋ ಟ್ರಾನ್ಸ್ಫಾರ್ಮರ್ ಬಂದ್ ಡಿಕ್ಕಿ ಹೊಡೆದಂಗಿದೆ. ಆತ್ಮಹತ್ಯೆ ಮಹಾಪಾಪ ಕಂಡ್ರೆ, ಇಲ್ಲಿ ಈಸಬೇಕು, ಇದು ಜಯಿಸಬೇಕು ಅಂತ ಡಾಕ್ಟರ್ ರಾಜ್ಕುಮಾರ್ ಅವ್ರು ಹೇಳಿಲ್ರಿ. ಅರ್ಥ ಮಾಡ್ಕೊಳ್ರಿ, ಯಾಕೆ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಅನ್ಕೋತಾ ನಮ್ ಸಾಯೋ ವಂಶ ಅಲ್ಲ, ಸಾಯಿಸೋ ವಂಶ. ಯಾಕೋ ಏನಾಯ್ತು? ಒಳ್ಳೆ ಹೆಂಡ ಕುಡಿದು ಓದಿಗೆ ಬಂದ್ ಬಿದ್ದಲ್ಲ ನೀನು. ಅವಳು ಆತ್ಮಹತ್ಯೆ ಮಾಡ್ಕೋತಾಳೆ ಅಂತ ಕನ್ಫ್ಯೂಸ್ ಆಗ್ಬಿಟ್ಟು ಅವಳು ಮೈನ ಮುಟ್ಬಿಟ್ಟೆ ಕಂಡ್ರು. ಲೋ ಬರೇ ಮೈನಾ ಮುಡ್ದ ತಪ್ಕೊಂಡ್ ಹಿಂಡಾಗ್ಬಿಟ್ಟಿಯಲ್ಲೋ. ಅಲ್ವಾ, ಮೊದ್ಲೇ ಹಳ್ಳಿ ಹುಡುಗಿ ಎಷ್ಟ್ ನೊಂದ್ಕೊಂಡ್ಲೋ ಏನೋ. ಇಲ್ಲಿ ನೆಂದಿರೋನ್ ಬಗ್ಗೆ ಯೋಚನೆ ಇಲ್ಲ, ನೊಂದ್ಕೊಂಡಿರೋ ಬಗ್ಗೆ ಯೋಚನೆ. ನಿಧಾನ. ಯಾಕೆ, ಏನಾಯ್ತೆ? ಪ್ರತಿ ವರ್ಷ ನೀನೇ ಮೊದಲನೇ ಪ್ರೈಸ್ ತಗೊಂತಾ ಇದ್ದೆ, ಈ ವರ್ಷ ಏನಾಯ್ತು? ಮನ್ಸ್ ಫಸ್ಟ್ ಬಂತು ಕಣೆ, ಆದ್ರೆ ದೇಹ ಮಾತ್ರ ಸೆಕೆಂಡ್ ಬಂತು. ಏನು ನಿನ್ ಮಾತಿನ ಅರ್ಥ? ನನಗೆ ಅರ್ಥ ಆಗಿಲ್ಲ. ಈಗ ತಾನೇ ಶುರು ಆಗಿದೆ. ಅರ್ಥ ಆಗಿದ ತಕ್ಷಣ ನಾನೇ ಬಂದ್ ಹೇಳ್ತೀನಿ, ಬಂದ್ರೆ ಹೋಗೋಣ. ಪ್ರಿಯ ಮಧುಬನದಲ್ಲಿ ಹಾರಾಡುವಬ್ಬ, ಪ್ರಿಯ ಮಧುಬನದಲ್ಲಿ ತೇಲಾಡುವಬ್ಬ, ಚಂದ ನೋಡುವಬ್ಬ, ಚಂದ ಸವಿಯುವಬ್ಬ, ಪ್ರಿಯ ಮಧುಬನದಲ್ಲಿ ಪ್ರಿಯ. ನಮಸ್ಕಾರ. ಏನಾಗ್ಬೇಕಾಯ್ತು? ಏನಾಗ್ಬೇಕಾಗಿಲ್ಲ, ಪಂಡಿತರು ನೋಡ್ಬೇಕಾಗಿತ್ತು. ಮೊದ್ಲು ಈ ಕೊಕ್ಕೆ ಕೋದಣ್ಣ ನೋಡಿದ್ಮೇಲೆ ಪಂಡಿತರು ನೋಡೋದು. ಮೊದ್ಲು ನಿಮ್ಗೆ ಏನಾಗ್ಬೇಕಾಯ್ತು ಅದನ್ನ ಹೇಳ್ರಿ. ಬಿದ್ಬಿಟ್ಟೆ, ತೋರಿಸ್ಬೇಕಾಗಿತ್ತು. ಬಿಚ್ಚಿ ಏನ ಪ್ಯಾಂಟ್ ಬಿಚ್ಚ್ರಿ. ಏಟಾಗಿರೋದು ಮಣ್ಕಾಲ್ ಕೆಳಗೆ. ಅದನ್ನೇ ಹೇಳ್ತಿರೋದು, ಮೊದ್ಲು ಪ್ಯಾಂಟ್ ಬಿಚ್ಚ್ರಿ. ಇವ್ರೇನ್ ಡಾಕ್ಟರ್ ಇಲ್ಲ, ಯಾಕೋ ಬಿಚ್ಚು ಅಂತ ಅವ್ರ? ಅಯ್ಯೋ
ಅವ್ರ ಮಾತ್ ಕೇಳಪ್ಪ, ನೀನು ಸುಮ್ಮನೆ ಬಿಚ್ಬಿಡು. ಏನಪ್ಪ ನಿಮ್ ಊರಿಗೆ ಬಿಚ್ಚು. ಬಂದ ತಕ್ಷಣ ಸ್ನಾನ ಮಾಡಿಸ್ದೆ, ಇವಾಗ ಬಿಚ್ಚು ಅಂತ ಅವ್ರೆ. ನೋಡ್ಕೊಳ್ರಿ, ಈಗ ಹೇಳಿ ಏನಾಗಿದೆ ನಿಮ್ಗೆ? ನೀರಲ್ಲಿ ಬಿದ್ಬಿಟ್ಟೆ, ಮೋಸ್ಟ್ಲಿ ಉಳುಕಿರ್ಬೇಕು. ನೋವಿರೋದು ಇಲ್ಲಿ, ಹಾ. ಪ್ಯಾಂಟ್ ಹಾಕಿ ಬಿಚ್ಚಿದ್ರಿ. ನೀವೇನ್ ಹೇಳಿದ್ದು ಬಿಚ್ಚು ಅಂತ? ಅಂದ್ರೆ ನಾನು ಬಿಚ್ಚುದ್ರೆ ಎಲ್ಲ ಬಿಚ್ಚಿಬಿಡ್ತೀರಾ ರೀ? ಮೊದ್ಲು ಪ್ಯಾಂಟ್ ಹಾಕೊಳ್ರಿ ರೀ. ಏ, ಹಿಂಗೆ ಅಂದ್ರೆ ನಿಮ್ಗೆ ಹಾಕ್ಬಿಡ್ತೀನಿ ನಾನು. ಅಯ್ಯೋ, ಬನ್ನಿ ಬನ್ನಿ ಗುರುಗಳೇ. ಏನ್ ಈ ಪಾಟಿ ಜನ? ಓಕೆ, ಗುರುಗಳೇ, ಏನಾಗಿದ್ಯೋ ಇಷ್ಟೊಂದ್ ಜನ ಸೇರ್ಬಿಟ್ಟಿದ್ದಾರೆ? ಎಲ್ಲ ಗೆಲ್ಲದ ಜಾರ್ ಬಿದ್ಬಿಟ್ರಂತೆ, ಕಾಲ್ಗೆ ಏನೋ ಏಟ್ ಬಿದ್ದಿದೆ. ಹೌದಾ? ಅಯ್ಯ ಅಪ್ಪ, ಶರಾಯಿ ಏರ್ಸು, ಶರೀರ ಇಳಿಸು ಅಂದ್ರೆ ಕೂತ್ಕೋ ಅಂತ. ಮೆತ್ಗೆ ಮೆತ್ಗೆ ಮೆತ್ಗೆ. ಇಲ್ಲಿ ನೋವಿದ್ಯಾ? ಇದೆ, ಇಲ್ಲಿ ಇದೆ, ಇಲ್ಲಿ ಅಲ್ಲೂ ಇದೆ. ಎಲ್ಲಾ ಕಡೆ ನೋವಿದೆ ಅಂದ್ಮೇಲೆ ನಿಜವಾದ ನೋವು ಎಲ್ಲಿದೆ? ಇಲ್ಲಿದೆ ಇಲ್ಲಿದೆ. ಕಾಲ ಅವಂದ ನಿಂದ? ಅವಂದು. ನೋವು ಅವಂದು. ನೀನ್ ಸುಮ್ನೆ ಇರು. ಎಲ್ಲಿ ಕಾಲ್ ಚಾಚು. ಸ್ವಲ್ಪ ನೋವಾಗುತ್ತೆ, ತಡ್ಕೋಬೇಕು. ತಡ್ಕೊಳ್ತಾನೆ. ತಡ್ಕೊಳ್ತೀಯ ಅಲ್ವೇನಾ? ಅಯ್ಯೋ, ಸಿಟ್ಟಾಗುತ್ತೆ ಅಂದ್ರೆ ಎಷ್ಟು ನೋವು ಬೇಕಾದ್ರೂ ತಡ್ಕೋತೀನಿ. ನನ್ನ ಹತ್ರ ಬಂದ್ಮೇಲೆ ಸೆಟ್ ಆಗ್ಲೇಬೇಕು. ನೋವೇ ಆಗ್ಲಿಲ್ಲ. ಸರೋಯ್ತು, ಇನ್ನೀನು ಹೋಗ್ಬೋದು. ಇನ್ನು ಸ್ಟಾರ್ಟ್ ಆಗ್ಲಿಲ್ಲ, ಅಷ್ಟು ಬೇಗ ಸರೋಯ್ತಾ? ಅಯ್ಯ, ಸರ್ ಹೋಯ್ತು ಹೇಳ್ಬಹುದು ಅಂದೆ. ಏನಪ್ಪ, ಕಾಲ್ ತಿರುಗಿಸಿದಾಗ ನೋವಾಗ್ಲಿಲ್ಲ, ಈಗ ನೋವ್ತಾ ಇದ್ಯಾ? ನೋವು ಅವಾಗ ಗೊತ್ತೇ ಆಗ್ಲಿಲ್ಲ. ನನಗ್ ಗೊತ್ತಾಯ್ತು, ಗಮನ ಎಲ್ಲೋ ಇದ್ರೆ ಗೊತ್ತಾಗೋಲ್ಲ. ಏನೇ ಇದು? 100 ರೂಪಾಯಿ. ನಾನು ಯಾರ ಹತ್ರ ದುಡ್ಡು ತಗೊಳಲ್ಲ. ಪರೋಪಕಾರಾರ್ಥಂ ಇದಂ ಶರೀರಂ ಅಂತ ಕೆಲಸ ಮಾಡೋನು, ಉಚಿತವಾಗಿ ಸೇವೆ ಮಾಡೋನು. ಇದನ್ನ ತಗೊಂಡೋಗಿ ದೇವಸ್ಥಾನದ ಹುಂಡಿಗಾಕು. ಈಗಿನ ಕಾಲದಲ್ಲಿ ನಿಮ್ಮಂತವ್ರು ತುಂಬಾ ಅಪರೂಪ. ನಿಮ್ಮಂತವ್ರು ಇರ್ಬೇಕಾದ್ರೆ ನಮ್ಮಂತವ್ರು ಇರ್ಲೇಬೇಕು. ಅಯ್ಯೋ, ನಮಗಂತೂ ನಿಮ್ಮಂತವ್ರ ಆಶೀರ್ವಾದ ಬೇಕೇ ಬೇಕು. ಶುಭವಾಗ್ಲಿ, ಶುಭವಾಗ್ಲಿ. ನಾವು ಬರ್ತೀವಿ. ಓಕೆ ಗುರುಗಳೇ, ಈ ಮೂಲಿಕೆಗಳೆಲ್ಲ ವಿಜಯ್, ವಿಜಯ್, ಸಾರಿ, ಹೇಗಿತ್ತು ಊರ್ ಹಬ್ಬ? ಹೇಗಿತ್ತು ಅಂತ ಕೇಳ್ತೀಯಾ? ನಾನಲ್ಲಿ ಹೋಗ್ಲಿಲ್ಲ ಅಂತಿದ್ರೆ ಏನೇನೋ ಕಳ್ಕೊಂಡ್ಬಿಡ್ತಾ ಇದ್ದೆ. ಈಗೇನ್ ಪಡ್ಕೊಂಡ್ ಬಂದೆ? ಕಣ್ತುಂಬಾ ಆ ದೇವಿ ದರ್ಶನ ಆಯ್ತು. ನೋಡಿದ ತಕ್ಷಣ ನಾನು ಇಷ್ಟು ದಿನ ಇವೆಲ್ಲ ಇಲ್ಲದೆ ಇದ್ದ ಅಂತ ಅನ್ನಿಸ್ತು. ಏನ್ ಹೇಳ್ತಾ ಇದ್ಯಾ? ಭಕ್ತಿ ಇಲ್ದೆ ಇದ್ನಲ್ಲ ಅಂತ ಅನ್ನಿಸ್ತು. ಅವಳ ಆಶೀರ್ವಾದ ಸಿಕ್ಕಿದ ತಕ್ಷಣ ನನ್ ಜೀವನ ಪಾವನ ಆಗೋಯ್ತು. ವಿಜಯ್, ಇನ್ಮೇಲೆ ಆ ದೇವಿನೇ ನನ್ ದೇವಿ, ಆ ಊರೇ ನನ್ ಊರು. ನನ್ ಹೆಸರನ್ನ ವಿಜಯ್ ಇಂದ ದೇವಿ ದಾಸ್ ಅಂತ ಚೇಂಜ್ ಮಾಡ್ಕೊಂಡ್ರೆ ಹೆಂಗಿರುತ್ತೆ? ಯಾಕೋ ನಿನ್ನಲ್ಲಿ ತುಂಬಾ ಚೇಂಜಸ್ ಕಾಣಿಸ್ತಾ ಇದೆ. ನಿನ್ ಮೃದಂಗ ತಾಳ ಬೇರೆ ಕಥೆನೆ ಹೇಳ್ತಾ ಇದೆ. ಮನ್ಸನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು, ಆದ್ರೆ ಹೃದಯನ ಕಂಟ್ರೋಲ್ ಅಲ್ಲಿ ಇಟ್ಕೊಳಕ್ ಆಗುತ್ತಾ? ಹಾಗೆ ಅನಿಸಿಕೆಗಳನ್ನ ಅದ್ಮಿಡಬಹುದು, ಆದ್ರೆ ಭಾವನೆಗಳನ್ನ ಮುಚ್ಚಿಡಕ್ಕಾಗುತ್ತಾ? ಸಂಬಂಧಗಳಿಗೆ ಕಂಡೀಷನ್ಸ್ ಇರಬಾರ್ದು,
ಸ್ನೇಹ ಪ್ರೀತಿಗೆ ಯಾವ ಮಿತಿನೂ ಇರಬಾರ್ದು. ಹಾಗಂತ ನಿನಗನ್ಸಲ್ವಾ? ನಿನ್ನಲ್ಲಿ ಆಗಿರೋ ಬದಲಾವಣೆಗೆ ಏನ್ ಕಾರಣ ಅಂತ ನನಗೆ ಗೊತ್ತಿಲ್ಲ. ಇದೇ ಕೊನೆ. ಈ ಮನೆಯಲ್ಲಿ ಪ್ರೀತಿ, ಪ್ರೇಮ, ಸಂಬಂಧ ಇದ್ರ ಬಗ್ಗೆ ಯಾವುದೇ ಮಾತು ಬಂದ್ರು ನಾನ್ ಸುಮ್ಮನಿರಲ್ಲ. ಯಾರೇ ಆದ್ರೂ ಸರಿ. ಇಷ್ಟು ದಿನ ನನ್ ಕಣ್ ತಪ್ಪಿಸಿ ಯಾವ ಗೂಡಲ್ಲಿದ್ದೆ ಯಾರಿಗಡೆ? ನನ್ನ ಬಿಟ್ಬಿಡಿ ಪ್ಲೀಸ್. ನಾನೇನು ಮಾಡ್ಬಿಡಿ ಪ್ಲೀಸ್, ದಯವಿಟ್ಟು ಬಿಟ್ಬಿಡಿ. ಸೀರೆಗೋಸ್ಕರ ಯಾಕೋ ಈ ಹುಡುಗಿನ ಇಷ್ಟ ಜನ ಅಟ್ಟಿಸ್ಕೊಂಡ್ ಬರ್ತೀರಾ? ಪಾಪ ತಗೊಂಡು ಹಾಳಾಗೋಗಿ. ಬರೀ ಸೀರೆ ಕೊಟ್ರೆ ಸಮಾಧಾನ ಆಗಲ್ಲ ಮಗ. ನಾವೊಂಥರ ಸೀಳ್ ನಾಯಿಗಳು. ಮಾಂಸದ ವಾಸನೆ ಸಿಕ್ಕಿದ್ರೆ ಸಾಕು ಮೂಳೆ ಸಮೇತ ತಿಂದಾಕೋರು ನಾವು. ನೀವು ನನಗೆ ಕಂತ್ರಿ ನಾಯಿಗಳ ತರ ಕಾಣ್ತಿದ್ದೀರಾ. ನಾನ್ ಸೀಳದ್ಮೇಲೆ ನೀವು ಸೀಳ್ ನಾಯಿಗಳಾಗ್ತೀರಾ. ಹೆಂಗಸರು ಸೆರೆಗೆ ಹೇಳಿದ್ರೆ ಕುರುಕ್ಷೇತ್ರನೇ ನಡೆಯೋದು. ತುಂಬಾ ಥ್ಯಾಂಕ್ಸ್. ಪರವಾಗಿಲ್ಲ, ಹುಷಾರಾಗಿ ಹೋಗಿ ಬನ್ನಿ. ಸರಿ. ಪ್ಲೀಸ್ ಬಿಟ್ಬಿಡಿ. ನೀವು ಅಂಥವ್ರಲ್ಲ ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಬಿಟ್ಬಿಡಿ ಪ್ಲೀಸ್. ಎನಿ ಪ್ರಾಬ್ಲಮ್? ನಥಿಂಗ್. ಬಾಯ್, ಸಿ ಯು. ಬಾಯ್. ನೀನು ಮುಂಚೆ ತಲೆ ತಗ್ಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಚೆನ್ನಾಗಿತ್ತು ಕಣೋ. ನೀನು ತಲೆ ಎತ್ತಿದ ಮೇಲೆ ಕುತ್ತಿಗೆನೆ ಹೋಗೋ ಸ್ಥಿತಿ ಬಂದಿದೆ. ನಿಮ್ಮ ಅಕ್ಕ ಯಾರ ಮತ್ತಿಗೆ ತಾನೇ ಬೆಲೆ ಕೊಡ್ತಾರೆ ಹೇಳು? ನನಗನ್ಸುತ್ತೆ ಅವ್ರನ್ನ ಕೂರ್ಸಿನ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು. ಅವ್ರಿಗೆ ಹೇಳಭ್ಯಾಸ, ಕೇಳಭ್ಯಾಸ ಇಲ್ಲ. ಕೇಳೋದೇ ಬೇಡ. ಹೇಗೂ ನೀವು ಒಬ್ರಿಗೊಬ್ರು ಇಷ್ಟಪಟ್ಟಿದ್ದೀರಾ. ನಿಮ್ಮ ಅಕ್ಕನಿಗೋಸ್ಕರ ನಿಮ್ಮಿಬ್ರು ಲೈಫ್ ಯಾಕೆ ಹಾಳು ಮಾಡ್ಕೊಳ್ತೀರಾ? ಮದುವೆ ಮಾಡ್ಕೊಂಬಿಡಿ. ಏನಪ್ಪ? ಕರೆಕ್ಟ್ ಕಣೋ. ನಂಗದೆಲ್ಲ ಇಷ್ಟ ಆಗಲ್ಲ. ಇವ್ರು ಕಟ್ಟೋ ತಾಳಿ ಸಂಬಂಧ ಕೊಡುತ್ತೆ, ಆದ್ರೆ ಹಿರಿಯೋರ ಆಶೀರ್ವಾದ ಜೀವನ ಕೊಡುತ್ತೆ. ಥ್ಯಾಂಕ್ಸ್. ನನಗೂ ಅದೇ ಇಷ್ಟ. ನಮ್ಮಪ್ಪ ಅಮ್ಮ ಹೋದ್ಮೇಲೆ ನನಗೆಲ್ಲ ನಮ್ಮ ಅಕ್ಕನೇ. ಅವಳ ಮನ್ಸಿಗೆ ನೋವು ಮಾಡೋದು ನನಗಿಷ್ಟ ಇಲ್ಲ. ಹಾಗಂತ
ನಿನ್ನ ಬಿಟ್ಟಿರೋ ಶಕ್ತಿನೂ ನನಗಿಲ್ಲ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ದಿನ ಸರಿ ಹೋಗುತ್ತೆ. ತಾತ ಬಂದ್ರು. ತಾತ, ರಮ್ಯಾ, ವಿಜಯ್, ನಿಮ್ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡೆ. ನಿಮ್ ಪರಿಸ್ಥಿತಿ ನನ್ಗೆ ಅರ್ಥವಾಯ್ತು. ನಿಮ್ ಪ್ರೀತಿ ಗೆಲ್ಬೇಕಾದ್ರೆ ನೀವು ಬೇರೆ ದಾರಿನೇ ಹುಡುಕ್ಬೇಕು. ಅದಕ್ಕೆ ನಿಮ್ಮ ಆಶೀರ್ವಾದನೂ ಬೇಕು ತಾತ. ಖಂಡಿತನಪ್ಪ, ನನ್ನ ಆಶೀರ್ವಾದ ಇದ್ದೇ ಇರುತ್ತೆ. ನನ್ನ ಮೊಮ್ಮಗಳನ್ನ ಚೆನ್ನಾಗಿ ನೋಡ್ಕೋಬೇಕು. ಅದು ಒಂದೇನಪ್ಪ ನಾನು ನಿನ್ನ ಕೇಳ್ಕೊಳ್ಳೋದು. ನಿನ್ನ ಮನಸ್ಸಿನಲ್ಲಿರೋ ಇಚ್ಛೆ ಆದಷ್ಟು ಬೇಗ ನೆರವೇರಲಿ. ಎಸ್ ಮ್ಯಾಮ್. ಪರಿಮಳ, ಸಂಜೆಗೆ ಡಿಸ್ಪ್ಯಾಚ್ ರೆಡಿ ಆಯ್ತಾ? 2 ಬ್ಯಾಚ್ ಬಾಕಿ ಇದೆ. ಇನ್ನು 1 hour ಅಲ್ಲಿ ರೆಡಿ ಆಗ್ಬಿಡುತ್ತೆ ಮ್ಯಾಮ್. ಸರಿ, ಓಕೆ, ಥ್ಯಾಂಕ್ಸ್. ಥ್ಯಾಂಕ್ ಯು. Hello? Yeah, I'll be there in 5 minutes. Yeah, thanks. ಮಮ ಉಪಾತ್ತ ಸಮಸ್ತ ದುರಿತ ಕ್ಷೈದ್ವಾರ ಪರಮೇಶ್ವರ ಪ್ರೀತ್ಯರ್ಥಂ. ಸ್ವಾಮಿ ಭಗವಂತ ದೇವರೇ ನನ್ನಪ್ಪ, ಮಂಜಸ್ವಾಮಿ ಅಂದನ ಪ್ರಭುವೇ, ಸ್ವಾಮಿ ಶಿವಪ್ಪ, ನಮ್ಮನ್ನೆಲ್ಲ ಕಾಪಾಡಿ ರಕ್ಷಪ್ಪ, ಒಳ್ಳೆ ದಾರಿ ಮಾರ್ಗದಲ್ಲಿ. ಅದೇನದು ನಿಮ್ ಸೀರೆ ಯಾವಾಗಲೂ ತೊಂದರೆ ಸಿಕ್ಕಾಕೊಳುತ್ತಲ್ಲ. ನಿಮ್ಗೆ ದೇವ್ರ ಮೇಲೆ ಭಕ್ತಿ ಜಾಸ್ತಿ ಅಂತ ಕಾಣಿಸುತ್ತೆ. ಅದಕ್ಕೆ ನಿಮ್ ಸೀರೆ ಸುಟ್ಕೊಂಡ್ರು ಗೊತ್ತಾಗಲ್ಲ. ತುಂಬಾ ಥ್ಯಾಂಕ್ಸ್. ಇಲ್ಲಿ ಥ್ಯಾಂಕ್ಸ್ ಇಂಪಾರ್ಟೆಂಟ್ ಅಲ್ಲ. ಇನ್ಮೇಲಾದ್ರೂ ಹುಷಾರಾಗಿರಿ. ಬಾಯ್. ಹಲೋ, ಈ ಬೈಕ್ ನಂದು. ಅದಕ್ಕೆ ಕೂತಿದ್ದೀನಿ. ನಾನು ಕಾರ್ ತಂದಿಲ್ಲ. ಆಟೋ ನಿಲ್ಲಿಸ್ಲಾ? ಯಾಕೆ? ನಿಮ್ ಬೈಕಲ್ಲಿ ಪೆಟ್ರೋಲ್ ಇಲ್ವಾ? ನನಗೆ ಕೆಲಸ ಇದೆ. ನಾನ್ ಫ್ರೀ. ನಾನು ಹೋಗೋ ದಾರಿನೇ ಬೇರೆ. ಇನ್ಮೇಲೆ ನಿಮ್ ದಾರಿನೇ ನನ್ ದಾರಿ. ಈಗ ನಂಗೆ ಸೀರೆ ಕನೆಕ್ಷನ್ ಅರ್ಥ ಆಯ್ತು. ಇಷ್ಟು ಪರಿಚಯ ಇದ್ರೆ ಮದ್ವೆನೆ ಮಾಡ್ಕೋತಾರೆ. ನೀವ್ ಲಿಫ್ಟ್ ಕೊಡಕ್ಕೆ ಯೋಚನೆ ಮಾಡ್ತಿರಲ್ರಿ? ಛೀ. ಈ ಬೈಕ್ ಮೇಲೆ ಇವತ್ತಿನವರೆಗೂ ಯಾವ ಹುಡುಗಿನೂ ಕೂತಿಲ್ಲ. ನಿಮ್ಮನ್ ಬಿಟ್ಟು ಬೇರೆ ಯಾವ ಗಂಡಸು ನನ್ ಸರಗ್ ಮುಟ್ಟಿಲ್ಲ. ನೀವು ತುಂಬಾ ಫಾಸ್ಟ್ ಆಗಿದ್ದೀರಾ. ಫಾಸ್ಟ್ ಆಗಿಲ್ಲ, ಅರ್ಜೆಂಟ್ ನಲ್ಲಿದ್ದೀನಿ. ಮುಂದಿನ ಸಲ ನಿನ್ನ ಮೀಟ್ ಮಾಡುವಾಗ ನನ್ ಕುತ್ತಿಗೆಲಿ ಲೈಸೆನ್ಸ್ ಇರ್ಬೇಕು. ಅಂದ್ರೆ ಅಂದ್ರೆ ಐ ಲವ್ ಯು. ಅಲ್ಲ, ನೆನೆ ಮಧ್ಯ ರೋಡಲ್ಲಿ ನನ್ನ ಬಿಟ್ಬಿಟ್ಟು ಹೋದ್ರಲ್ಲ, ಇದ್ ಸರಿನಾ? ನೋಡ್ರಾದ, ಯಾರಾದ್ರೂ ಕಷ್ಟದಲ್ಲಿದ್ರೆ ನನಗೆ ನೋಡ್ಕೊಂಡು ಸುಮ್ಮನಿರಕ್ಕಾಗಲ್ಲ. ನಿನ್ನೆ ಆ ಮುದ್ಕನಿಗೆ ನನ್ನ ಅವಶ್ಯಕತೆ ಇತ್ತು, ಅದಕ್ಕೆ ಅವನಿಗೆ ಸಹಾಯ ಮಾಡಕ್ ಹೋದೆ. ಅಂದ್ರೆ ನಿಮ್ಮನ್ನ ಪ್ರೀತಿ ಮಾಡ್ತಿರೋ ನನಗಿಂತ ಅವನೇ ಇಂಪಾರ್ಟೆಂಟಾ? ನನಗೆ ಆ ಸಮಯದಲ್ಲಿ ಅವನೇ ಇಂಪಾರ್ಟೆಂಟ್. ಈಗೇನು ಜಗಳ ಮಾಡಕ್ ಕರ್ದ್ಯಾ? ಇಲ್ಲ, ಉತ್ತರ ಕೇಳೋಕೆ. ಉತ್ತರನ ಯಾವ್ದಕ್ಕೆ? ನಾನು ಐ ಲವ್ ಯು ಅಂತ ಹೇಳ್ದೆ, ನೀವಿನ್ನೂ ಉತ್ತರನೇ ಕೊಟ್ಟಿಲ್ಲ. ಗಾಡ್, ಎಲ್ಲ ಬಿಟ್ಟು ಇವ್ರನ್ನ ಲವ್ ಮಾಡ್ದೆ.
don't love him. Control. Control, Radha. Control. ಮ್ಯಾಮ್, ಕೂಲ್ ಡೌನ್ ಮ್ಯಾಮ್. ಏನಾಯ್ತು? ಏನಿಲ್ಲ, ಇದೆಲ್ಲ ಕ್ಲೀನ್ ಮಾಡಿಸು. ನಂಗೆ ತಲೆ ನೋಯ್ತಾ ಇದೆ ಮ್ಯಾಮ್. ಮುನಿಯಮ್ಮ, ಕಾಫಿ ಕೊಡು. ಮುನಿಯಮ್ಮ, ಕಾಫಿ ಕೊಡು. ಮುನಿಯಮ್ಮ, ಕೊಡೆ, ಯಾಕೆ ಹಿಂಗ ಜಲ್ದಿ ಕೊಟ್ಬಿಡು. ಎಲ್ಲಾರ ಹತ್ರ ದುಡ್ಡು ಇಸ್ಕೊಂಬಂದು ನನ್ ಕೈಗೆ ಕೊಡ್ಬೇಕು. ಏನಾದ್ರೂ ದುಡ್ಡು ಇಸ್ಕೊಂಡ್ ಕುಡ್ಕೊಂಡ್ ಗಿಡ್ಕೊಂಡ್ ಬಂದೆ ಅಂದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಏನ್ ನಡೀತಾ ಇದೆ ಇಲ್ಲಿ? ಯಾರು ಇವನು? ನನ್ ಗಂಡ ಅಮ್ಮೋರೆ. ಆಫೀಸಿಗೆ ಊಟ ಕಳ್ಸಿ ವ್ಯಾಪಾರ ಮಾಡ್ತಿದ್ದೆ. ಹೌ ಡೇರ್ ಯು? ನನ್ನ ಮನೇಲಿ ನನ್ನ ದುಡ್ಡಲ್ಲಿ ನನಗೆ ಕಂಡ ಬಿಸ್ನೆಸ್ ಮಾಡ್ತಾ ಇದ್ಯಾ? ನಿನಗೆ ಸಂಬಳ ಕೊಟ್ಟು ಅನ್ನ ಹಾಕಿ ಸಾಕಿದ್ರೆ ನನಗೆ ಮೋಸ ಮಾಡ್ತಿದ್ಯಾ? ನಡಿ ಆಚೆ. ಇನ್ನೊಂದ್ ಸರಿ ಈ ಕಡೆ ಬಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ಗೆಟ್ ಔಟ್. ಗಂಡ ಇದ್ದು ಇಲ್ಲ ಅಂತ ಬದುಕೋ ಕೆಲಸ ನಂಗೂ ಬೇಡ ಬಿಡವ. ಮದ್ವೆ ಆಗ ಗಂಟ ಹೆಣ್ಣಿನ ಜನ್ಮ ಸಾರ್ಥಕಾಗಕ್ಕಿಲ್ಲ. ಮದ್ವೆ ಮಾಡ್ಕೊಂಡು ಒಂದ್ ಮಗ ಹೆತ್ಮೇಗೆ ಹೆಂಗ್ಸು ಅನ್ಸ್ಕೊಳ್ಳೋದು. ಏಯ್ ಇಡು, ನಡಿ ಮೂದೇವಿ. ಊರಲ್ಲೆಲ್ಲ ಒಬ್ಬದೇ ಮನೆ. ಯಾರು ರಮ್ಯಾ, ನೀನಿಲ್ಲಿ? ಬಂದೆ. ನಮ್ಮ ಅಕ್ಕ ಹೋಗ್ತಾ ಇದ್ರೆ ನಾವಿಬ್ಬರು ನೋಡ್ಬಿಟ್ರೆ ನನಗೆ ಫೋನ್ ಮಾಡಿ. ನಮಸ್ಕಾರ ಮೇಡಮ್. ಏನು ಎಲ್ಲ ಒಟ್ಟಿಗೆ ದೇವಸ್ಥಾನಕ್ಕೆ ಬಂದ್ಬಿಟ್ಟಿದ್ದೀರಾ? ಪ್ರತಿ ವಾರ ದೇವಿ ದರ್ಶನ ಮಾಡ್ಲಿ ಅಂದ್ರೆ ನಮ್ಮ ಮನಸ್ಸಿನ ನೆಮ್ಮದಿನೇ ಇರೋದಿಲ್ಲ. ಅಲ್ವೇನ್ರ? ಸರಿ ಬಾ. ನಿಮ್ಮ ಮಗ ರಮ್ಯ ಬಂದ್ಬಿಟ್ಟಿದೆ ಅನ್ಕೊಂಡ್ರು. ಹೌದಾ? ಒಂದ್ ಕೆಲ್ಸ ಮಾಡು, ಹಂಗೆ ನಿಮ್ಮ ಅತ್ತೆ ಕರ್ಕೊಂಡು ಪರಿಚಯ ಮಾಡ್ಕೊಡು. ಮಗ್ನೆ ಬದ್ದ ಅಂದ್ರೆ ವಾಲ್ ಪೋಸ್ಟರ್ ಆಗ್ಬಿಡ್ತೀಯ. ಮೇಡಮ್, ಈ ದುರ್ಗಾದೇವಿ ದೇವಸ್ಥಾನ ಇತ್ತೀಚೆಗೆ ತುಂಬಾ ಪ್ರಸಿದ್ಧವಾಗ್ತಿದೆ ಅಲ್ವಾ? ಯಾಕೆ ಒಂದೇ ಸಾಕು ಅಂದೆ? ಮೇಡಮ್, ಇದು ಯಾವ ಎಣ್ಣೆಲಿ ಮಾಡಿರ್ತಾರೋ ಏನೋ. ಪ್ರಸಾದ ಅಂದ್ಮೇಲೆ ಸ್ವಲ್ಪ ಸ್ವಲ್ಪನೇ ತಿನ್ಬೇಕು. ತಗೊಳ್ಳಿ. ಪ್ರಸಾದ ತಗೊಳ್ಳಿ. ಕುಡಿ ಕುಡಿ. ಪರಮಾನಂದ, ತುಂಬಾ ಚೆನ್ನಾಗಿದೆ ಮೇಡಮ್. ಇನ್ನು ತಗೊಳ್ಳಿ. ತಗೊಳ್ಳಿ. ಥ್ಯಾಂಕ್ ಯು. ನೀವು ಮಾಡಿದ್ದ? ಹೌದು. ಯಾಕೆ? ತುಂಬಾ ಚೆನ್ನಾಗಿದೆ. ಸಾಕ್ಷಾತ್ ಅನ್ನಪೂರ್ಣೇಶ್ವರಿ. ನಿಮ್ ಕೈ ರುಚಿ ತುಂಬಾ ಚೆನ್ನಾಗಿದೆ. ನೀವೇನ್ ಕೆಲಸ ಮಾಡ್ತಾ ಇದ್ದೀರಾ? ಒಂದ್ ಮನೇಲಿ ಅಡ್ಗೆ ಕೆಲಸ ಮಾಡ್ತಿದ್ದೀನಿ. ನಾನೇನಾದ್ರು ಸಹಕಾರ ಆಗಿದ್ರೆ ನಿಮ್ಮನ್ನ ಮಾಡ್ಕೊಂಡ್ಬಿಡ್ತಿದ್ದೆ. ಅಡ್ಗೆ ಕೆಲ್ಸಪ್ಪ. ಪರಿಮಳ. ಎಸ್ ಮೇಡಮ್. ಆ ಹುಡ್ಗಿ ನಮ್ಮನೆ ಅಡ್ಗೆ ಕೆಲ್ಸಕ್ಕೆ ಬರ್ತಾಳ ಕೇಳು. ಆಯ್ತು ಮೇಡಮ್. ಹಾ, ನನ್ ಕಂಡೀಷನ್ಸ್ ನ ಮಾತ್ರ ಮರಿಬೇಡ. ಆಯ್ತು ಮೇಡಮ್. ನಿಂತ್ಕೊಮ್ಮ. ಹಾ, ನಿನ್ನ ಹತ್ರ ಒಂದ್ ನಿಮಿಷ ಮಾತಾಡ್ಬೇಕು. ಬಾ. ಏನ್ ಕೇಳ್ಬೇಕಿತ್ತು ಮೇಡಮ್? ಏನ್ ನಿನ್ನ ಹೆಸರು? ರಮ್ಯಾ ಅಂತ. ಗುಡ್. ನಮ್ಮ ಮೇಡಮ್ ಮನೇಲಿ ಕೆಲಸ ಮಾಡ್ತೀಯಾ? ಕೇಳ್ದಷ್ಟು ಸಂಬಳ ಕೊಡ್ತೀನಿ. ಖಂಡಿತ ಮಾಡ್ತೀನಿ ಮೇಡಮ್. ನನಗೆ ಸಂಬಳಕ್ಕಿಂತ ಪ್ರೀತಿ ವಿಶ್ವಾಸನೇ ಮುಖ್ಯ. ನಿನಗೆ ಮದುವೆ ಆಗಿದ್ಯಾ? ಮದ್ವೆನಾ? ನನ್ಗ ಪದ ಕೇಳಿದ್ರೇನೆ ಇಷ್ಟ ಆಗಲ್ಲ. ಗುಡ್, ವೆರಿ ಗುಡ್. ಲವರು ಗಿವರು? ಮದ್ವೆನೇ ಬೇಡ ಅಂದ್ಮೇಲೆ ನಾನ್ ಲವ್ ಯಾಕೆ ಮಾಡ್ಲಿ ಮೇಡಮ್? ನನ್ಗೆ ಗಂಡಸರ್ ಕಂಡ್ರೇನೆ ಆಗಲ್ಲ. ನಾನು ಪುರುಷದ್ವೇಷಿ ಮೇಡಮ್, ಪುರುಷದ್ವೇಷಿ. ಹಾ, ನಿಮ್ಮನೇಲಿ ಯಾರು ಗಂಡಸ್ರಿಲ್ಲ ಅಲ್ವಾ ಮೇಡಮ್?
ನಮ್ ಮೇಡಮ್ ತಮ್ಮ ಒಬ್ರು ಬಿಟ್ರೆ ಬೇರೆ ಯಾವ ಗಂಡಸ್ರು ನಮ್ ಮನೇಲಿಲ್ಲ. ನೋಡಿ ಮೇಡಮ್, ಅವ್ರು ಬಂದು ನನ್ನ ಮಾತಾಡ್ಸೋದಾಗ್ಲಿ ಆರ್ಡರ್ ಮಾಡೋದಾಗ್ಲಿ ಮಾಡ್ಬಾರ್ದು. ಹಾಗಿದ್ರೆ ನಾನ್ ಕೆಲ್ಸಕ್ಕೆ ಬರ್ತೀನಿ. ನೋಡು ರಮ್ಯಾ, ಅದ್ರ ಬಗ್ಗೆ ಎಲ್ಲ ನೀನ್ ಏನು ಯೋಚನೆ ಮಾಡ್ಬೇಡ, ಅದನ್ನೆಲ್ಲ ನಾನ್ ನೋಡ್ಕೋತೀನಿ. ಹಾ, ನೀನೊಂದ್ ಕೆಲ್ಸ ಮಾಡು, ನಾಳೆನೆ ನಮ್ ಮೇಡಮ್ ಮನೆಗ್ ಬಂದ್ಬಿಡು. ಹ್ಮ್ ತಗೋ. ಓಕೆ, ಆಯ್ತು. ಮೇಡಮ್ ಆಕೆ ಒಪ್ಕೊಂಡಿದ್ದಾಳೆ. ಹೌದಾ? ವೆರಿ ಗುಡ್. ಬಾ ಹೋಗೋಣ. ವಿಜಯ್, ಹೋಗೋಣ. ಫ್ರೆಂಡ್ಸ್ ಇದಾರಲ್ಲ, ನಾನ್ ಬರ್ತೀನಿ, ಹೊರಡಿ. ಸರಿ. ಓಕೆ ಮೇಡಮ್. ಆಹಾ, ಹೋಗ್ರೆ ಎಕ್ಸ್ಟ್ರಾ ಸೂಪರ್. ಏನ್ರೋ ಪ್ರಸಾದ ಜೊತೆ ತೀರ್ಥನ ಅರೇಂಜ್ ಮಾಡಿದಿರಾ? ಚಿಯರ್ಸ್ ಅಂತ ಇದೀರಾ? ಏನ್ ಕತೆ? ಕತೆ ಅಲ್ವೋ ಜೀವನ. ನೀವಿಬ್ರು ಲವ್ ಮಾಡೋದಕ್ಕೆ ನಾವೇ ಕಾರಣ. ನೀವಿಬ್ರು ದೂರ ಆದ್ರೆ ಜಾಸ್ತಿ ಬೇಜಾರಾಗದ ನಮಗೆ ಕಣಪ್ಪ. ಕಷ್ಟಪಟ್ಟು ನಿಮ್ಮಿಬ್ರನ್ನ ಒಂದು ಮಾಡಿದೀವಿ. ಇನ್ನು ನೀನುಂಟು, ಅವಳುಂಟು. ಆಲ್ ದ ಬೆಸ್ಟ್. ಏನ್ ತಾತ ನೀವು? ನಾನ್ ಮನೇಲೆಲ್ಲ ಹುಡ್ಕಾಡ್ದೆ, ನೀವಿಲ್ ಬಂದ್ ಕೂತಿದ್ದೀರಾ? ತಾತ, ಏನಾಯ್ತು ತಾತ? ಯಾಕೆ ಅಳ್ತಿದ್ದೀರಿ? ನೋಡ ಪುಟ್ಟ, ನಿನ್ನ ಚಿಕ್ಕ ವಯಸ್ಸಿಂದ ತುಂಬಾ ಮುದ್ದಾಗಿ ಬೆಳೆಸ್ಬಿಟ್ಟೆ. ನೀರ್ ಸೇದಿದ್ರೆ ಎಲ್ಲಿ ನಿನ್ ಕೈಗೆ ಬೊಬ್ಬೆ ಬರುತ್ತೋ ಅಂತ ದೊಡ್ಡ ಕೆಲ್ಸಕ್ಕೆ ಕಳ್ಸಿದ್ರೆ ಎಲ್ಲಿ ನಿನಗೆ ಕಾಲು ನೋವುತ್ತೋ ಅಂತ ಕಳಿಸ್ತಿಲ್ಲ. ಈಗ ಯಾರ್ದೋ ಮನೆಗೆ ನಿನ್ನ ಅಡಿಗೆ ಒಳಗೆ ಕಳಿಸ್ತಾ ಇದ್ದೀನಿ. ಅದನ್ನ ನೆನೆಸ್ಕೊಂಡ್ರೇನೆ ನನ್ನ ಮನಸ್ಸಿಗೆ ನೋವಾಗುತ್ತಮ್ಮ. ಅದ್ ಯಾರ್ದೋ ಮನೆ ಹೇಗಾಗುತ್ತೆ ತಾತ? ನಾಳೆ ನಾನು ಅದೇ ಮನೆಗೆ ಸೊಸೆಯಾಗಿ ಹೋಗೋಳು. ತಾತ, ನನ್ ಮದ್ವೆ ಆದ್ಮೇಲೆ ಆದ್ರೂ ನಾನು ಅಲ್ಲೇ ಅಡ್ಗೆ ಮಾಡ್ಲೇಬೇಕಲ್ವಾ? ಆದ್ರೂ ನಿನ್ನೊಬ್ಬಳನ್ನೇ ಆ ಮನೆ ಕಳ್ಸೋದಿಕ್ಕೆ ಭಯ ಆಗುತ್ತಮ್ಮ. ತಾತ, ಹೋಗೋವರ್ಗೂ ನಾನೊಬ್ಳೆ. ಅಲ್ಲಿ ಹೋದ್ಮೇಲೆ ಅಲ್ಲಿರೋರೆಲ್ಲ ನನ್ನೋರೇ ಅಲ್ವಾ ತಾತ? ರಮ್ಯಾ, ಇಲ್ಲಿವರೆಗೂ ನೀನು ಒಂದಿನಾನೂ ಬಿಟ್ಟಿರ್ಲಿಲ್ಲಮ್ಮ. ಹುಷಾರಾಗಿರು ತಾಯಿ, ಹುಷಾರಾಗಿರು. ಹೀಗೆ ಎಷ್ಟು ದಿನ ನಡಿಬೇಕು ಅಂತ ಇದೆಯೋ ನನಗೆ ಗೊತ್ತಾಗ್ತಾ ಇಲ್ಲ. ತಾತ, ನನಗ್ ನಂಬಿಕೆ ಇದೆ. ಆದಷ್ಟು ಬೇಗ ನಿಮ್ಗೊಂದೊಳ್ಳೆ ಸುದ್ದಿ ಕೊಡ್ತೀನಿ. ನೀವು ನನ್ ಬಗ್ಗೆನೆ ಕೊರ್ಗಿ ಆರೋಗ್ಯ ಹಾಳು ಮಾಡ್ಕೋಬೇಡಿ. ಹಾ, ಪಕ್ಕದ ಮನೆ ಸರೋಜಮ್ಮಂಗ್ ಹೇಳಿದೀನಿ, ಅವ್ರು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂತಾರೆ. ಓಕೆ ತಾತ? ನಂಗೆ ಆಶೀರ್ವಾದ ಮಾಡಿ ತಾತ. ಶೀಘ್ರಮೇ ಕಲ್ಯಾಣ ಪ್ರಾಪ್ತಿರಸ್ತು. ನೋಡು, ಈ ಮನೆಯಲ್ಲಿ ಪರಿಚಯ ಇಲ್ದಿರೋ ಯಾವ ಗಂಡಸ್ರಿಗೂ ಪ್ರವೇಶ ಇಲ್ಲ. ಇಲ್ಲಿ ಅಡ್ಗೆ ಮಾಡೋದು ಅಂದ್ರೆ ಅಷ್ಟೊಂದು ಸುಲಭನೂ ಅಲ್ಲ. ಇಲ್ಲಿ ಯಾವ ತಿಂಡಿ ಅಡ್ಗೆಗಳಿಗೆ ಉಪ್ಪು ಖಾರ ಹಾಕೋ ಆಗಿಲ್ಲ. ಯಾಕೆ ಮೇಡಮ್? ಯಾಕೆ ಅಂದ್ರೆ ಉಪ್ಪು ಖಾರ ಹುಳಿ ತಿಂದ್ರೆ ದೇಹದಲ್ಲಿ ಇಲ್ಲದ ಮೋಹ ಆಸೆ ಹುಟ್ಟುತ್ತೆ. ಓಹೋ, ಇಲ್ಲಿನ ನಿಯಮಕ್ಕೆ ಭಂಗ ತರುತ್ತೆ. ಪ್ರತಿದಿನ ಅಡಿಗೆ ಚೇಂಜ್ ಆಗಿರ್ಬೇಕು. ಐ ಮೀನ್ ವೆರೈಟಿ ಆಗಿರ್ಬೇಕು. ನನಗ್ ಮಾತ್ರ ಉಪ್ಪು ಖಾರ ಹುಳಿ ಹಾಕಿ ಬೇರೆನೆ ಅಡಿಗೆ ಮಾಡ್ಬೇಕು. ಏನ್ ಹಾಗೆ ಮುಖ ನೋಡ್ತಾ ಇದ್ಯಾ? ನನಗ್ ಬಾಯಿ ರುಚಿ ಕಟ್ಟಕ್ ಆಗಲ್ಲ. ಈ ಮನೆಯಲ್ಲಿ ನಾನ್ ಹೇಳ್ದಾಗೆ ನಡೆಯೋದು. ಇನ್ 1 hour ಅಲ್ಲಿ ತಿಂಡಿ ರೆಡಿ ಆಗಿರ್ಬೇಕು. ಪರಿಮಳ, ನಮ್ಮನೆ ಕಂಡೀಷನ್ಸ್ ಹೇಳಿಲ್ವಾ? ಹೇಳ್ದೆ ಮೇಡಮ್. ಮತ್ತೇನಿದು? ಉಪ್ಪು ಖಾರ ಹಾಕಿ ತಿಂಡಿ ಮಾಡಿದಾಳೆ? ಕ್ಷಮಿಸಿ ಮೇಡಮ್, ಉಪ್ಪು ಹುಳಿ ಖಾರ ಬಳಸ್ದೆ ಮನ್ಸನ್ನ ಹಿಡಿತದಲ್ಲಿ ಇಟ್ಕೊಳ್ಳೋಕ್ಕಿಂತ ಎಲ್ಲಾ ತಿಂದು ಮನ್ಸನ್ನ ಹಿಡಿತದಲ್ಲಿ ಇಟ್ಕೊಂಡ್ರೆ ಆತ್ಮಬಲ ಜಾಸ್ತಿ ಆಗುತ್ತೆ ಅಲ್ವಾ ಮೇಡಮ್? ರಮ್ಯಾ, ಮೇಡಮ್ಗೆ ಎದುರು ಒದಿಸ್ತಿದ್ಯಾ? ಪರಿಮಳ, ಅವಳು ಹೇಳ್ತಿರೋದು ಸರಿ. ರಮ್ಯಾ, ಐ ಲೈಕ್ ಇಟ್. ಕ್ಯಾರಿ ಆನ್. ಫಸ್ಟ್ ಔಟ. ನಂಗೆ
ಯಾವ್ದ್ರ ಮೇಲೇನು ಕಂಟ್ರೋಲ್ ಇರಲ್ಲ. ಇಷ್ಟಕ್ಕೂ ನೀವ್ ಕಾಲೇಜಿಗೆ ಬೇರೆ ಹೋಗ್ತೀರಾ. ನಿಮ್ಗಿದೇ ಸರಿ, ತಿನ್ನಿ. ರಮ್ಯಾ, ವೆರಿ ಗುಡ್. ತುಂಬಾ ತಿಳ್ಕೊಂಡಿದ್ಯಾ. ವೆರಿ ಇಂಪ್ರೆಸಿವ್. ವೆರಿ ಗುಡ್ ವೆರಿ ಗುಡ್. ಅಕ್ಕಂಗ್ ಹಿಡಿಸಿದ್ಯಾ ಅಂದ್ಮೇಲೆ ಕನಕ್ಪುರ ಪೂರ್ತಿ ಫೇಮಸ್ ಆಗ್ಬಿಡ್ತೀಯ. ಅವಳ ಊರು ಕನಕ್ಪುರ ಅಂತ ನಿನಗೆ ಹೇಗೆ ಗೊತ್ತು? ನೀವ್ ಹೇಳಿದ್ರಲ್ಲ. ನಾನಾ? ಯಾವಾಗ? ಅಕ್ಕ, ನಂಗೆ ಟೈಮ್ ಆಯ್ತು, ನಾನು ಹೊರಡ್ತೀನಿ. ಬಾಯ್. ಓಕೆ, ಪರವಾಗಿಲ್ಲ, ತಿನ್ಕೊಡು. ಗುಡ್ ನೈಟ್ ವಿಜಿ. ನನಗೆಲ್ಲಿ ಗುಡ್ ನೈಟ್? ನೈಟ್ ಎಲ್ಲ ಎದ್ದಿರ್ಬೇಕು. ಯಾಕೆ? ಓದಕ್ಕೆ. ಜಾಸ್ತಿ ಸ್ಟ್ರೇನ್ ತಗೋಬೇಡ. ಗುಡ್ ನೈಟ್. ದೇವರಾದ್ರೂ ಪೂಜಾರಿ ಪಕ್ಕದಲ್ಲೇ ಇದೆ. ಪರಿಮಳ ಅವರೇ, ನನಗೆ ಅರ್ಧ ಗಂಟೆಗೂ ಟೀ ಬೇಕು. ನಾನು ಇಲ್ಲೇ ನಿಂತಿದ್ದೀನಿ. ಅಷ್ಟು ಜೋರಾಗಿ ಯಾಕೆ ಕಿರ್ಚ್ಕೊತಾ ಇದ್ದೀರಾ? ಕೇಳಿಸ್ಲಿ ಅಂತ. ಯಾರಿಗೋ? ನಿಮಗೆ. ಇನ್ಯಾರ್ಗೆ? ರಮ್ಯಾ ಅವ್ರಿಗೆ ಹೇಳಿ ಅರ್ಧ ಗಂಟೆಗೂ ಟೀ ಕಳಿಸ್ತೀರಾ? ಮುನಿಯಮ್ಮ ಇದ್ದಾಗ ಟೀನೇ ಕುಡಿತಿರ್ಲಿಲ್ವಲ್ಲ. ಮುನಿಯಮ್ಮನ್ ಟೀ ಮಾಡೋ ಟೀ ಚೆನ್ನಾಗಿರಲ್ಲ. ಇದು ಹೊಸ ಅಭ್ಯಾಸ, ಕಳ್ಸೋದ್ ಮರಿಬೇಡಿ. ನೀವು ಟೀ ಕುಡಿಯೋದಕ್ಕಂತಾನೆ ಓದ್ತಿರೋದಾ? ಓದಕ್ಕಂತಾನೆ ಟೀ ಕುಡಿತಾ ಇರೋದಾ? ಅಯ್ಯೋ, ಓದಕ್ಕೆ. ನೀವೇ ಬಂದ್ ಕುಡೀರಿ. ಡಿಸ್ಟರ್ಬ್ ಆಗುತ್ತೆ. ನಾನ್ ತಂದ್ ಕೊಡ್ತೀನಿ. ಹಿಂಸೆ ಆಗುತ್ತೆ. ಯಾರಿಗೆ? ನಿಮಗೆ. ನಿಮಗ್ ಹಿಂಸೆ ಆಗುತ್ತೆ ಪರಿಮಳ ಅವ್ರೆ. ಒಳಗಡೆ ಇರೋ ಅಕ್ಕನೂ ಬೇರೆ ಅಲ್ಲ, ನೀವು ಬೇರೆ ಅಲ್ಲ. ನೀವ್ ಮಾತ್ರ ತೊಂದರೆ ತಗೋಬಿಡಿ. ಬರ್ಲಾ? ನೀನೇನೆ ನುಳಿತಾ ಇದ್ಯಾ? ಲೈಟ್ ಆಫ್ ಮಾಡ್ಕೊಂಡು ಮಲ್ಕೋ. ನನಗೆ ಯಮರ್ಸಕ್ ಬಂದ್ಬಿಟ್ರು. ನಾನು ಏನೂ ಹೇಳಲಿಲ್ಲ. ಆಗ್ಲೇ ಟೀ ಹೋಗ್ತಾ ಇದೆ. ಅವತ್ತು ಊರ ಹೆಸರು ಹೇಳ್ದಾಗ್ಲೇ ನಂಗೆ ಡೌಟ್ ಬಂತು. ಇಲ್ಲಿ ಏನೋ ನಡೀತಾ ಇದೆ. ಇದೇನಿದು? ಟೀ ಕೊಡಕ್ ಹೋಗಿದಲ್ದೆ ಬಾಗಿಲು ಬೇರೆ ಹಾಕೋತಾ ಇದ್ದಾರಲ್ಲ. ಒಂದ್ ನಿಮಿಷ ಕಣ್ಮುಚ್ಕೋ. ದೇವ್ರೆ, ಫಸ್ಟ್ ಟೈಮ್ ಅಪ್ಪ ದೇವ್ರು ಕೂಡ. ಅಯ್ಯೋ, ಎಲ್ಲರೂ ಮಲ್ಕೊಂಡಿರ್ತಾರೆ, ಯಾರು ಇಲ್ಲ. ಬಾರೆ ನಿಮ್ಮ ಮುಚ್ಚಿದೆ. ಮೇಡಮ್, ಮೇಡಮ್, ಯಾಕೆ ಕಿರ್ಚ್ಕೋತಾ ಇದ್ಯಾ? ಏನಾಯ್ತು? ಮೇಡಮ್, ನಿಮ್ ತಮ್ಮನಿಗೂ ಆ ರಮ್ಯನ್ಗೂ ಏನೋ ಕನೆಕ್ಷನ್ ಇದೆ ಮೇಡಮ್. ಪರಿಮಳ, ನಾಲ್ಗೆ ಮೇಲೆ ಇಡ್ತಾ ಇರ್ಲಿ. ಮೇಡಮ್, ನಾನು ನಿಜವಾಗ್ಲೂ ಸುಳ್ಳು ಹೇಳ್ತಾ ಇಲ್ಲ, ನನ್ನ ನಂಬಿ. ಬನ್ನಿ, ಬೇಕಿದ್ರೆ ತೋರಿಸ್ತೀನಿ. ಬನ್ನಿ ಮೇಡಮ್, ನೀವು. ಸರಿ, ನಡಿ. ಬನ್ನಿ ಬೇಗ. ಬನ್ನಿ ಬನ್ನಿ. ಈಗ ಸಿಕ್ಕಾಕೋತಾರೆ. ಕರೀರಿ ವಿಜಯ್. ತಪ್ಪಿದ್ರು ಬಾಯಿ ತಪ್ಪು ಶಬ್ದ ಆಗುತ್ತಲ್ಲ. ಸುಟ್ಟು ಬೆಕ್ಕಿನ ತರ ಓಡಾಡ್ತಾ ಇದ್ದಾಳೆ. ಏನ್ ಹುಡುಕ್ತಾ ಇದ್ದಾಳಕ್ಕ? ಏನಾಯ್ತು? ಮೇಡಮ್, ದೇವರಾಣಿಗೂ ನನ್ನ ಕಣ್ಣಾರೆ ರಮ್ಯ ಒಳಗೆ ಬರುತ್ತೆ. ಏನ್ರಿ, ಒಂದು ದಿನ ಉಪ್ಪು ಖಾರ ತಿಂದಿದ್ದಕ್ಕೆ ಏನೇನೇನೇನೋ ಮಾತಾಡ್ತಾ ಇದ್ದೀರಾ? ರೀ, ಯಾಕ್ರೆ ಸುಳ್ಳು ಹೇಳ್ತಾ ಇದ್ದೀರಾ? ರಮ್ಯ ಟೀ ತಗೋ ಬಂದಿಲ್ವಾ? ಯಾಕ್ರೆ ಸುಳ್ಳು ಹೇಳ್ತಾ ಇದ್ದೀರಾ? ಮೇಡಮ್, ನನ್ನ ನಂಬಿ ಮೇಡಮ್, ನೀವು ನನ್ನ ನಂಬಿ. ಟೀ ನೀವೇನ್ರಿ ತಂದ್ಕೊಟ್ಟಿದ್ದು? ನಾನಿಲ್ಲಿ ಬರ್ಲೇ ಇಲ್ಲ ಮೇಡಮ್. ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ. ನಾನಿಲ್ಲಿ ಬರ್ಲಿಲ್ಲ, ನನ್ನ ನಂಬಿ.
ಬುದ್ಧಿ ಕೆಟ್ಟಿದ್ಯಾ? ಅವನು ಯಾಕೆ ಕೋಪ ನಿಂಗೆ? ವಿಜಯ್, ಓದ್ಕೋ ಹೋಗು ನೀನು. ಚಾಪ್ಟರ್ ಫಸ್ಟ್ ಇಂದ ಓದ್ಬೇಕು. ಮುದ್ದೆ ಎಲ್ಲ ಹಾಳು ಮಾಡಿದ್ಲು. ಇನ್ನೊಬ್ರಿಗೆ ಬೆರಳು ತೋರ್ಸಕ್ ಮುಂಚೆ 2 ಸತಿ ಯೋಚನೆ ಮಾಡು. ಹೋಗು. ಮೇಡಮ್, ಎಷ್ಟೇ ತಡೆದ್ರು ಒಳಗ್ ನುಕ್ಕೊಂಡ್ ಬಂದಿದ್ದಾರೆ ನೋಡಿ. ಯಾರೀ ನೀವು? ಹೇಳ್ದೆ ಕೇಳ್ದೆ ಮನೆಗ್ ನುಗ್ಗಿದ್ದೀರಾ? ಮರ್ಯಾದೆಯಿಂದ ಆಚೆ ಹೋಗಿ, ಇಲ್ಲ ಅಂದ್ರೆ ಪೊಲೀಸಿಗೆ ಫೋನ್ ಮಾಡ್ಬೇಕಾಗತ್ತೆ. ಯಾಕೆ ಮೇಡಮ್, ನಿಮ್ ಮನೇಲಿ ಕಳ್ತನ ಮಾಡಿದ್ದೀನ ಅಥವಾ ನಿಮ್ಮ ಮೇಲೆ ರೇಪ್ ಅಟೆಂಪ್ಟ್ ಮಾಡಿದ್ದೀನ? ಮನೆಗ್ ಬಂದ ಅತಿಥಿಗಳಿಗೆ ಏನ್ ಬೇಕು ಅಂತ ಮೊದಲು ಕೇಳ್ರಿ. ನಿಮ್ಮಂತವ್ರು ನಮ್ಗೆ ಯಾರು ಅತಿಥಿಗಳಿಲ್ಲ. ಬಂದ್ ವಿಷಯ ಹೇಳ್ರಿ. ಸೀನಾ, ವಾಲೆ ಸೀನಾ, ನನ್ನ ಹೆಸರು ಕೇಳಿರ್ಬೇಕಲ್ವಾ? ನೀನೇನ್ ಗಾಂಧಿನ ಭಗತ್ ಸಿಂಗ? ನಿನ್ ಬಗ್ಗೆ ಕೇಳಿರಕ್ಕೆ. ಅವರೆಲ್ಲ ಸಾಯೋ ಮಂದಿ, ನಾವು ಸಾಯಿಸೋ ಮಂದಿ. ನಮ್ ಬಾಸ್ಗೆ ಈ ಮನೆ ತುಂಬಾ ಇಷ್ಟ ಆಗಿದೆ, ನಮಗ್ ಬೇಕಿತ್ತಲ್ಲ. ಕೊಡಕ್ ಆಗಲ್ವಲ್ಲ? ನಾವು ಬಿಡಲ್ವಲ್ಲ. ನೋಡ್ರಿ, ನಾವೇ ನಿಮ್ ಹತ್ರ ಪುಕ್ಸಟೆ ಕೇಳ್ತಾ ಇಲ್ಲ. ಮಾರ್ಕೆಟ್ ರೇಟ್ ಏನಿದೆ ತಗೊಳ್ಳಿ, ಪೇಪರ್ ಸೈನ್ ಮಾಡಿ ಅಷ್ಟೇ. ನೀನ್ ಎಷ್ಟು ಕೋಟಿ ಕೊಟ್ರು ಮನೆ ಮಾರಕ್ ಆಗಲ್ಲ. ಗೆಟ್ ಔಟ್. ಪರಿಮಳ, ಇವ್ರನ್ನ ಆಚೆ ಕಳ್ಸಿ ಗೇಟ್ ಹಾಕ್ಸು. ಶಬಾಷ್, ಸೌಂದರ್ಯಕ್ಕೆ ತಕ್ಕಂತ ಪೊಗರು. ನಮಗ್ ಸೈಟ್ ಬೇಕು ಅಂದ್ರೆ ಬೇಲಿ ಹಾಕು, ಮನೆ ಬೇಕು ಅಂದ್ರೆ ಖಾಲಿ ಮಾಡಿಸ್ತೀವಿ. ಏನೋ ಹೋಗ್ಲಿ ಪಾಪ ಅಂತ ಮಾತಾಡಕ್ ಬಂದಿದ್ದೀನಿ. ಸುಮ್ನೆ ಒಪ್ಕೋ, ಇಲ್ಲ ಅಂದ್ರೆ ನೀನ್ ತುಂಬಾ ಕಷ್ಟ ಅನುಭವಿಸ್ಬೇಕಾಗತ್ತೆ. ಹುಷಾರ್. ಏನ್ ಹೆದರ್ಸ್ತಾ ಇದ್ಯಾ? ಇಲ್ಲ, ಎಚ್ಚರಿಸ್ತಾ ಇದ್ದೀನಿ. ಗಂಡು ದಿಕ್ಕಿಲ್ದಿರೋ ಒಂಟಿ ಹೆಣ್ಣು ಮಾನ ಮರ್ಯಾದೆ ಗಂಜೋಳೆ ಆದ್ರೆ ನನ್ನನ್ನು ಹೆದರಾಕೋಬೇಡ. ಇಲ್ದಿದ್ರೆ ಕುಮಾರಿ ರಾಧಾ ಹೋಗಿ ಮದುವೆನೇ ಇಲ್ದೆ ಶ್ರೀಮತಿ ರಾಧಾ ಆಗೋಗ್ತೀಯಾ? ಶಟ್ ಅಪ್. ನಿನ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಮಾಡಿ ಆಚೆ ಬರ್ಬಾರ್ದು. ಹಾಗ್ ಮಾಡ್ತೀನಿ. ಈ ಏರಿಯಾ ಸರ್ಕಲ್ ಇನ್ಸ್ಪೆಕ್ಟರ್ ಪುರುಷೋತ್ತಮ್, ACP ನಿತಿನ್ ದೇಸಾಯಿ, ಕಮಿಷನರ್ ರಾಮ್, ಇವ್ರ ಫೋನ್ ನಂಬರ್ಗಳನ್ನೆಲ್ಲ ನನ್ ಕೇಳು, ನಾನ್ ಕೊಡ್ತೀನಿ. ನೋಡೋ, ನೀನ್ ಮಾಡೋ ಪ್ರಯತ್ನ ಎಲ್ಲ ನೀನ್ ಮಾಡು. ಇನ್ 3 ದಿವಸ ಬಿಟ್ಟು ಪೇಪರ್ ಸಮೇತ ಬರ್ತೀನಿ. ಕಂಪ್ಲೇಂಟ್ ಕೊಡುವಾಗ ನನ್ನ ಹೆಸರು ಮರಿಬೇಡ. ಸೀನಾ, ವಾಲೆ ಸೀನಾ. ಮೈಂಡ್ ಇಟ್. ಬನ್ರ. ನೋಡಿ ರಾಧಾ ಅವ್ರೆ, ಇಂಥ ಜನರ ಹತ್ರ ರೋಷಕ್ಕಿಂತ ಬುದ್ಧಿವಂತಿಕೆ ಉಪಯೋಗಿಸೋದು ಒಳ್ಳೇದು ಅಂತ ನನ್ನ ಅನಿಸಿಕೆ. ಅಂದ್ರೆ ನೀವು ಕಂಪ್ಲೇಂಟ್ ಕೊಡ್ತೀರಾ, ನಾನು ಅರೆಸ್ಟ್ ಮಾಡ್ತೀನಿ, ಕೇಸು ಕೋರ್ಟಿಗೆ ಸಬ್ಮಿಟ್ ಆಗೋಕ್ ಮುಂಚೆನೆ ಬಿದ್ದು ಹೋಗುತ್ತೀರಿ. ಯಾಕೆ ಅಂದ್ರೆ ನನ್ ಮೇಲೆ ಒಬ್ಬ ಅಧಿಕಾರಿ, ಅವ್ರ ಮೇಲೆ ಇನ್ನೊಬ್ರು, ಅವ್ರ ಮೇಲೆ ಮಿನಿಸ್ಟ್ರು. ಆ ಮಿನಿಸ್ಟ್ರಿಗೆ ಇಂಥ ಜನರ ಸಹವಾಸನೆ ಬೇಕು ಕಣ್ರಿ. ಅಲ್ಲಿಂದ ಪ್ರೆಷರ್ ಬಂತು ಅಂದ್ರೆ ನಾನೇನು ಮಾಡಕ್ಕಾಗಲ್ಲ. ಏನ್ ಸರ್, ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಂತ ನಿಮ್ ಹತ್ರ ಬಂದ್ರೆ ನೀವೇ ಹೀಗೆ ಮಾತಾಡ್ತೀರಲ್ಲ ಸರ್? ನೋಡಿ, ಪ್ರಾಬ್ಲಮ್ ಇನ್ನೂ ಆಗಿಲ್ಲ, ಆಗ್ಬಾರ್ದು ಅಂತಾನೆ ನಾನು ಸಜೆಷನ್ ಕೊಡ್ತಾ ಇದ್ದೀನಿ. ಅಂತವ್ರನ್ನೆಲ್ಲ ಎದುರು ಹಾಕೋಬೇಡಿ. ಅವ್ರನ್ನ ಎದುರು ಹಾಕೊಂಡ್ರೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಬೇಕಾದ್ರೆ ಸ್ಕ್ವೇರ್ ಫೀಟ್ಗೆ ಒಂದ್ 500 ರೂಪಾಯಿ ಜಾಸ್ತಿ ತಗೊಳ್ಳಿ. ನಾವ್ ಯಾವ್ದೇ ಕಾರಣಕ್ಕೂ ಮನೆ ಮಾರಲ್ಲ. ಕಂಪ್ಲೇಂಟ್ ತಗೊಳ್ಳಿ. ನಿಮ್ ಇಷ್ಟ, ಕಂಪ್ಲೇಂಟ್ ಕೊಡಿ. ರಮಯ್ಯ ಸರ್, ಇವ್ರ ಹತ್ರ ಕಂಪ್ಲೇಂಟ್ ತಗೋ. ಆಯ್ತು ಸರ್. ಹೋಗ್ರಿ, ಕಂಪ್ಲೇಂಟ್ ಕೊಡೋಗ್ರಿ. ಇಂಥವ್ರಿಗೆಲ್ಲ ಬುದ್ಧಿ ಹೇಳ್ತಾ ಅಷ್ಟೇ. ಡ್ಯಾಮೇಜ್. ಮೇ ಕಮ್ ಇನ್? ಹಾಯ್ ಆಕಾಶ್, ಕಮ್ ಇನ್. ಮತ್ತೆ ಏನಿಷ್ಟು ದೂರ? ಏನಿಲ್ಲ, ಪೊಲೀಸ್ ಸ್ಟೇಷನ್ ಇಂದ ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ರು. ನಿನ್ನೇನೋ ಕಂಪ್ಲೇಂಟ್ ಕೊಡಕ್ ಹೋಗಿದ್ಯಂತೆ, ಏನ್ ವಿಷಯ? ಅವನ್ ಯಾವನೋ ಓಲೆ ಸೀನಾನೋ ಜುಮ್ಕಿ ಸೀನಾನೋ, ಅವನ್ನ ಬಿಡಲ್ಲ. ಒಂದ್ ಗತಿ ಕಾಣಿಸ್ತೀನಿ. ಅಲ್ಲಮ್ಮ, ನಾನೇನ್ ಬೇರೆವ್ನ? ನಿಮ್ಮ ತಾಯಿ ತಮ್ಮ ಅಲ್ಲ, ಇಂಥ ಸಮಯದಲ್ಲೂ ನನ್ನನ್ನ ಜ್ಞಾಪಿಸ್ಕೊಳ್ಳೋದು ಬೇಡವಾ? ಹಾಗಲ್ಲ ಆಕಾಶ್, ಯಾವ ಗಂಡಸ್ರ ನೆರಳು ನನ್ ಮೇಲ್ ಬೀಳ್ಬಾರ್ದು ಅಂತ ನಾನ್ ಬದುಕ್ತಾ ಇದ್ದೀನಿ. ಅದು ನಿಮಗೂ ಗೊತ್ತು. ಈ ತರ ಯಾಕೆ ಹಠ ಮಾಡ್ತೀಯ ನೀನು? ನೋಡು, ನಮ್ಮ ಅಕ್ಕ, ಅದೇ ನಿಮ್ಮಮ್ಮ, ನಿನ್ನ ಚಿಕ್ಕ ವಯಸ್ಸಿಂದ ನನಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ರು. ನನ್ನ ಮನಸ್ಸಲ್ಲಿ ಅದೇ ಇದೆ ಈಗ್ಲೂನು. ನೀನ್ ನೋಡಿದ್ರೆ ಬದಲಾಗ್ತಾ ಇಲ್ಲ. ನೀನು ಒಂಟಿಯಾಗಿರೋದಕ್ಕೆ ಇಷ್ಟೆಲ್ಲ ಪ್ರಾಬ್ಲಮ್ಸ್. ನೀನ್ ನನ್ನ ಮದುವೆ ಆಗ್ಬಿಡು,
ಯಾವ ನನ್ನ ಮಗ ನಿನ್ನ ಡಿಸ್ಟರ್ಬ್ ಮಾಡ್ತಾನೆ ನಾನು ನೋಡ್ತೀನಿ. ಸಾರಿ ಆಕಾಶ್, ಬೇಜಾರ್ ಮಾಡ್ಕೋಬೇಡಿ. ನಾನ್ ನಿಮ್ಮನ್ನೇ ಅಲ್ಲ, ಬೇರೆ ಯಾರನ್ನೂ ಮದ್ವೆ ಮಾಡ್ಕೊಳಲ್ಲ. ಇನ್ನ ರೌಡಿಗಳ ವಿಚಾರನ ನಾನೇ ಸಾಲ್ವ್ ಮಾಡ್ಕೋತೀನಿ. ಬದಲಾಗ್ತೀಯೇನೋ ಅನ್ಕೊಂಡೆ. ಎನಿವೇ, ಆಲ್ ದ ಬೆಸ್ಟ್. ಬಾಯ್. ಬಾಯ್. ನಮಸ್ಕಾರ ಧೈರ್ಯಶಾಲಿ ರಾಧಮ್ಮ ಅವ್ರಿಗೆ. ಏಯ್, ಮರ್ಯಾದೆಯಾಗಿ ಮನೆಯಿಂದ ಆಚೆ ಹೋಗು. ಹೋಗೋ. ಹೋಗ್ತೀನಿ. ನಾನೇನು ತಪ್ಪೇ ಮಾಡಿಲ್ಲ. ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ಯಾ? ಇವತ್ತು ನಾನ್ ತಪ್ಪು ಮಾಡೇ ಹೋಗೋಣ ಅಂತ ಬಂದಿದ್ದೀನಿ. ಮಗ, ಇದೇನೋ ಇದು? ಒಬ್ಳಿದಾಳೆ ಅಂತ ಬಂದ್ರೆ ಇನ್ನೂ ಒಬ್ಳಿದಾಳೆ. ಇನ್ನು ಅನುಕೂಲನೇ ಆಯ್ತು ಬಿಡು. ಬಂದ್ರೆ ಕಿರ್ಚ್ಕೋತಿಯಾ? ಯಾರು ಬರಲ್ಲ. ಆ ತರ ನರ ಇರೋರು ಇದ್ದಿದ್ರೆ ನಮ್ಮಂತವ್ರು ಇಲ್ಲಿ ಹುಡ್ತಾನೆ ಇರ್ಲಿಲ್ಲ. ಏಯ್, ನಿನ್ ಮನೆ ಕೇಳಿದ್ರೆ ಕೊಡಲ್ಲ ಅಂದ್ಯಲ್ಲ, ಈಗ ನಿನ್ ಮನೆ ಮಾನ ಎರಡು ನಂದೆ ಕಣೆ. ಸಾರಿ ಸಿಸ್ಟರ್, ನಮ್ ಬಾಸ್ ಬರೋದು ಸ್ವಲ್ಪ ಲೇಟ್ ಆಯ್ತು. ನೀನೊಬ್ಬಪ್ಪನಿಗೆ ಹುಟ್ಟಿದ್ರೆ ಸೀರೆ ಮುಟ್ಟೋ ಮಗ ನೋಡೋಣ. ಏಯ್, ನನಗೆ ನಾನು ಯಾರು ಅಂತ ಗೊತ್ತೇನೋ ನಿನ್ಗೆ? ಮುಟ್ತೀನಿ ಕಣ. ಅದೇನ್ ಮಾಡ್ತೀಯ ಮಾಡೋ ನೋಡೋಣ. ನಾನು ಪಬ್ಲಿಸಿಟಿ ಮ್ಯಾನೇಜರ್. ನಿನಗೇನಾದ್ರೂ ಪ್ರೆಸೆಂಟೇಶನ್ ಬೇಕಾದ್ರೆ ಅಲ್ಲಿ ಕೊಡಲ್ಲ. ಸೂಪರ್ ಸ್ಟಾರ್ ರಜನಿಕಾಂತ್ ನೋಡಿದ್ಯಾ? ಗೊತ್ತಿಲ್ಲ. ಡಾಕ್ಟರ್, ಪೊಲೀಸ್ ರಾಧಾ, ನಿನ್ನನ್ನು ಮಾತ್ರ ಬಿಡಲ್ಲ ಕಣೆ. ಇವತ್ತೆಲ್ಲ ಬಚಾವ್ ಮಾಡ್ಬಿಟ್ಟೆ. ಯಾವಾಗ್ಲೂ ಇಲ್ಲೇ ಇರ್ತೀಯ ನೀನು? ತಿಳ್ಕೊ, ಇವತ್ತಲ್ಲ ನಾಳೆ ಈ ಮನೆ ನಂದೆ ಕಣ, ನಂದೆ. ನೋಡಿ ಮೇಡಮ್, ನಾನು ಅವತ್ತೇ ನಿಮ್ಗೆ ಹೇಳ್ದೆ ಇಂಥವ್ರ ಸಹವಾಸನೇ ಬೇಡ ಅಂತ. ನೀವು ನನ್ನ ಮಾತನ್ನೇ ಕೇಳಲಿಲ್ಲ. ಯಾವ್ದಕ್ಕೂ ಒಂದ್ಸಲ ಸ್ಟೇಷನ್ಗೆ ಬನ್ನಿ.
ಆಯ್ತು ಸರ್. ನಾನೇನ್ ಬಿಡಲ್ಲ ಕಣೆ. ಇದೇನಾಯ್ತು ಕಾಲ್ ಸ್ಟಕ್ ಆಗೋಗಿದೆ? ಕಾಲು ಸ್ಟಕ್ ಆಗಿಲ್ಲ, ತಗ್ಲಾಕೊಂಡೈತಿ. ಇವಳ್ಯಾಗ ನನ್ ಕಾಲ್ ಇಟ್ಕೊಂಡವಳೆ. ಸದ್ಯ ಕೈ ಹಿಡ್ದಿಲ್ವಲ್ಲ ಹೇಳು. ಎದಳ ಮೇಲೆ ಅದೇನಂತ ಹೇಳು. ಬಾಸ್, ಹುಲಿ ಬಂದು ನಮ್ ಮೇಡಮ್ ಮಾನನ ಕಾಪಾಡಿದ್ದೀರಾ. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ, ಯಾವ ಜನ್ಮದ ಲಿಂಕ್ ಏನು ಕರೆಕ್ಟ್ ಟೈಮ್ಗೆ ಸಿಂಕ್ ಆಗ್ಬಿಟ್ರಿ. ತುಂಬಾ ಥ್ಯಾಂಕ್ಸ್. ಸಹಾಯ ಮಾಡಿಸ್ಕೊಂಡಿರೋರೆ ಸುಮ್ನೆ ಅವ್ರೆ, ಬಾಕಿ ಅವರೆಲ್ಲ ಜಾಸ್ತಿ ಮಾತಾಡ್ತಾವ್ರೆ. ಬಾಸ್, ಯಾವತ್ತಿದ್ರ ರೌಡಿ ಕಾಟ ನಮಗ್ ತಪ್ಪಿದ್ದಲ್ಲ. ಅದಕ್ಕೆ ನಾನು ಒಂದೇ ಒಂದು ಸಹಾಯ ಕೇಳ್ತೀನಿ, ಮಾಡ್ತೀರಾ? ಭಗವಂತ ಇವನ್ನ ಸೃಷ್ಟಿ ಮಾಡಿರೋದೇ ಅದಕ್ಕೆ. ಕೇಳ್ಕೊ ಹೋಗ್. ಅವಳು ಕೇಳ್ಬಾರ್ದನ್ ಕೇಳಿ ಮಾಡ್ಬಾರ್ದನ್ ಮಾಡು ಅಂದ್ರೆ ನನ್ನೇ ಸಿಗಿಸ್ತೀಯ. ಅದೇನ್ ಹೇಳಮ್ಮ. ನೀವ್ ಇದೇ ಮನೇಲಿ ಇದ್ದೀರಾ ಅಂತ ರೌಡಿಗಳು ಗೊತ್ತಾಗ್ಬಿಟ್ರೆ ನಮ್ಗೆ ಯಾವ ತೊಂದ್ರೆನೂ ಬರೋದಿಲ್ಲ. ಅದಕ್ಕೆ ಈ ಮನೇಲಿ ಇದ್ಬಿಡಿ ಸ್ವಲ್ಪ ದಿನ ಪ್ಲೀಸ್. ಇವ್ರಿಗೇನ್ ಮನೆ ಮಠನೇ ಇಲ್ವಾ, ಕೆಲಸ ಕಾರ್ಯ ಇಲ್ವಾ? ಬೇರೆಯವ್ರು ಸಹಾಯ ಮಾಡ್ಕೊಂಡೇ ಇದ್ರೆ ಇವ್ರ ಜೀವನ ನೋಡೋರು ಯಾರು? ಬಾಸ್, ನೀವ್ ಅದೆಲ್ಲ ಮಾಡ್ಕೊಳ್ಳಿ, ಆದ್ರೆ ಇಲ್ಲೇ ಇದ್ಬಿಡಿ. ನೀನ್ ಅಳ್ಬೇಡಮ್ಮ. ನೀನ್ ಅಳೋದ್ ನೋಡಿ ನಮ್ ಬಾಸ್ ಮನ್ಸು ಐಸ್ ತರ ಕರ್ಗೋಯ್ತು. ಎಸ್ ಅಂದ್ಬಿಡ. ನಾನು ಯಾವಾಗ್ಲೇ ಎಸ್ ಅಂದೆ? ಇಲ್ಲ ನೋ ಅಂದ? ಇಲ್ಲ ಮತ್ತೆ ಎಸ್ಸೆ ಇರ್ತಾರ ಬಿಡು. ಮೇಡಮ್, ನೀವು ಬನ್ನಿ ಬಾಸ್. ಬನ್ನಿ ಸರ್. ಬನ್ನಿ. ಗುರು ಸರ್ ನೀವು ಬನ್ನಿ. ಪುರುಷರೇ ಪುಸ್ತಕ ನಮ್ ಬಾಸ್ ಪರಿಮಳ, ಎಸ್ ಮ್ಯಾಮ್, ಕರೆದ್ರ? ನನ್ನನ್ ಒಂದ್ ಮಾತು ಕೇಳ್ದೆ ಅವ್ರನ್ನ ಮನೆ ಒಳಗ್ ಸೇರ್ಸಿದ್ದು ನನಗ್ ಸ್ವಲ್ಪನೂ ಸರಿ ಕಾಣ್ಲಿಲ್ಲ. ಮೇಡಮ್, ನೀವ್ ಏನ್ ಮಾತಾಡ್ತಾ ಇದೀರಾ? ಆತ ಮನುಷ್ಯ ಅಲ್ಲ, ಹುಲಿ. ಅವ್ರೊಬ್ರು ಮನೇಲಿದ್ರೆ ನಮ್ಗೆ ಯಾವ ತೊಂದ್ರೆ ಬರೋದಿಲ್ಲ ಮೇಡಮ್. ತಮಾಷೆ ಮಾಡ್ಬೇಡ ಪರಿಮಳ. ಪರಿಚಯನೇ ಇಲ್ದಿರೋರ್ನ ಸಾಯೋರ್ಗು ಮನೇಲಿ ಇಟ್ಕೊಳಕ್ಕಾಗತ್ತಾ? ಮೇಡಮ್, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯ್ಸಂತೆ. ಸ್ವಲ್ಪ ದಿನ ಇರ್ಲಿ ಬಿಡಿ, ಆಮೇಲೆ ಯೋಚನೆ ಮಾಡೋಣ. ಹೇಗಿದ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಗಿದೆ. ನಮ್ಗೆ ಇವ್ರು ಯಾಕೆ? ಪೊಲೀಸಾ? ನೀವೇ ನೋಡಿದ್ರಲ್ಲ ಮೇಡಮ್, ಎಲ್ಲ ಮುಗಿದು ಹೋದ ಮೇಲೆ ಪೊಲೀಸರು ಬಂದ್ರು, ಅದು ನಾನು ಫೋನ್ ಮಾಡಿದ್ಮೇಲೆ. ಮೇಡಮ್, ಈಗಿನ ಕಾಲದಲ್ಲಿ ಪರಿಚಯನೇ ಇಲ್ದೇ ಇರೋರು ಯಾರೋ ಕಷ್ಟದಲ್ಲಿ ಇರ್ಬೇಕಾದ್ರೆ ಯಾರ್ ತಾನೇ ಬಂದ ಸಹಾಯ ಮಾಡ್ತಾರೆ ಹೇಳಿ? ನೋಡಿ ಮೇಡಮ್, ನಿಮ್ಮ ಜೀವನದಲ್ಲಿ ಅವರು ಬೇಡದೇ ಇರ್ಬೋದು, ಆದ್ರೆ ತೋರಿಗೆಗಾದ್ರು ಈ ಮನೇಲಿ ಒಬ್ಬ ಗಂಡ್ಸ ಅನ್ನೋರು ಇರ್ಲಿ ಬಿಡಿ ಮೇಡಮ್, ಪ್ಲೀಸ್. ಯಾವ್ದಕ್ಕೋ ಅವ್ನ್ ಯಾರು ಏನು ಅಂತ ತಿಳ್ಕೊಳಕ್ಕೆ ಪ್ರಯತ್ನ ಮಾಡು. ಎಸ್ ಮೇಡಮ್, ಥ್ಯಾಂಕ್ ಯು. ಇರ್ಲಿ, ಪರಲ್ಲ. ಬಾಸ್, ನನ್ನ ಹೆಸರು ವಿಜಯ್ ಅಂತ. ಈ ಮನೆ ಯಜಮಾನ್ತಿದಾರಲ್ಲ ರಾಧಾ, ಅವ್ರ ತಮ್ಮ. ನಿಮ್ಮನ್ನ ಮನೇಲಿ ಇರು ಅಂತ ಹೇಳಿದ್ರಲ್ಲ, ಅವರು ಪಾಯಿಂಟ್ ಪರಿಮಳ, ನಮ್ಮ ಅಕ್ಕನ್ ಸೆಕ್ರೆಟರಿ. ಇನ್ನೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇದೆ ಬಾಸ್ ಈ ಮನೇಲಿ. ಅವಳ ಹೆಸರು ರಮ್ಯಾ ಅಂತ. ಅವಳು ನಮ್ ಮನೆ ಕುಕ್ಕು. ನಿನ್ ಲುಕ್ಕೇ ಸರಿ ಇಲ್ವಲ್ಲ. ಕುಕ್ ನಾ ಬುಕ್ ಮಾಡ್ಕೊಂಡಿರೋ ಕುಕ್ ತರ ಕಾಣಿಸ್ತಿದ್ದಲ್ಲ ನೀನು. ಅವಳು ಅಡಿಗೆ ತಗೊಳ್ಳೆ ಕಾಣಿಸಲ್ಲ. ಸತ್ಯ ಬಾಸ್, ಅವಳು ನಮ್ಮನೆ ಅಡಿಗೆ ಅವಳೆ. ಹಲೋ, ಇವರು ಗೋಪಾಲ, ನಾನು ಸುರೇಶ. ಇವ್ರಿಗೆ ಇಬ್ರು ಇಲ್ಲಿಗೆ ಹೇಗ್ ಬಂದ್ರಿ? ಅದು ನಾವಿಲ್ಲಿಗೆ ಯಾಕೆ ಬಂದ್ವಿ, ಏನಕ್ಕೆ ಬಂದ್ವಿ ಅಂತ ಎಲ್ಲ ಹೋಗ್ತಾ ಗೊತ್ತಾಗುತ್ತೆ. ಅವಸರ ಯಾಕೆ ನಿನಗೆ? ಹೋಗ್ತಾ ಅರ್ಥ ಆಗುತ್ತೆ. ಹಲೋ, ನಿಮ್ಗೆ ಅರ್ಥ ಆಗದಿರೋದ್ರು ಪರವಾಗಿಲ್ಲ. ಅರ್ಥ ಆಗೋರ್ಗೆ ಅರ್ಥ ಆದ್ರೆ ಸಾಕಪ್ಪ. ಏನು ಬಿಡಿ ಬಾಸ್, ನೀವೆಲ್ಲ ಬಂದಿದ್ದು 440 ವರ್ಡ್ಸ್ ಕರೆಂಟ್ ಬೇಲಿ ಆಗದಂಗ ಹೋಯ್ತು ನಮ್ಮ ಮನೆಗೆ. ಇನ್ಮೇಲೆ ಯಾವ ಮುಳ್ಳು ಹಂದಿನೂ ನಮ್ಮ ಮನೆ ಕಡೆ ತಲೆ ಹಾಕೊಡ ಮಗಲ್ಲ. ಕಷ್ಟ ಅಂತ ಬೇಡ್ಕೊಂಡ್ರಿ ಬಂದೆ. ಯಾರ್ದೋ ಮನೇಲಿ ಜಾಂಡ ಹಾಕೋ ಅಭ್ಯಾಸ ನನಗಿಲ್ಲ. ವಿಷಯ ತಣ್ಣಗಾದ ತಕ್ಷಣ ಜಾಗ ಖಾಲಿ ಮಾಡಿ. ಯಾರ್ದೋ ಮನೆ ಅಂತ ಯಾಕೆ ಅನ್ಕೋತೀರಾ ಬಾಸ್? ನೀವೆಲ್ಲಿವರೆಗೂ ಇಲ್ಲಿ ಇರ್ತೀರೋ ಇದಿಷ್ಟು ನಿಮ್ ಮನೆ ಅನ್ಕೊಳ್ಳಿ. ನಿಮ್ಗೆ ಏನೇ ಬೇಕಾದ್ರು ಬಿಜ್ಜಿ ಅಂತ ಕರೀರಿ. ಎಷ್ಟೇ ಬಿಜ್ಜಿ ಇದ್ರು ಓಡ್ ಬಂದ್ಬಿಡ್ತೀನಿ. ರೆಸ್ಟ್ ತಗೊಳ್ಳಿ ಬಾಸ್. ವಿಜಯ್ ಬಾಸ್, ಸುಮ್ನೆ ಟೆಸ್ಟ್ ಮಾಡಿದೆ. ಕಾಮಿಡಿ. ಇಷ್ಟ ಹತ್ರ ಬಂದ್ ಯಾಕೆ ಎದುರಿಸ್ತೀಯಾ? ಅದ್ ಬಿಟ್ಟ ಗುರು, ಬೆಳಿಗ್ಗೆ ರೌಡಿ ರಾಜನ್ ಸರಿ ಎಳಿಬೇಕಾರೆ ಅಡಿಗೆವಳು
ಕಾಪಾಡಿ 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 ಅಂತ ಅಷ್ಟು ಅರ್ಚ್ಕೊಂಡ್ರು ಅವಳು ಯಾರು ಸಹಾಯನ ಕೇಳಲಗ್ರು. ಅವಳು ನಿಜವಾಗ್ಲೂ ಸ್ವಾಭಿಮಾನದವಳೆ. ಕಂಟ್ರೋಲ್ ನಲ್ಲಿ ಇದ್ರೆ ಸ್ವಾಭಿಮಾನ, ಕಂಟ್ರೋಲ್ ಮೀರಿದ್ರೆ ದುರಾಭಿಮಾನ ಅಂತಾರೆ. ಆಗ ನಾನು ನಂದು ಅನ್ನೋ ದುರಾಂಕರ ಬೆಳೆಯುತ್ತೆ. ಅರ್ಥ ಆಗ್ಲಿಲ್ಲ ಅಲ್ಲ ನಿನಗೆ? ನಿನ್ನ ಹತ್ರ ಹೋಗಿ ಹೇಳದ್ನಲ್ಲ ನಾನು. ಹಾಯ್, ಇವನೇನಪ್ಪ ತಮಾಷೆನೂ ಮಾಡ್ತಾನೆ, ಫಿಲಾಸಫಿನೂ ಮಾತಾಡ್ತಾನೆ. ಇವನ್ನ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ಮಾತಾಡ್ತಾನೆ, ಬೈತಾನೆ. ಬಂದೆ ಬಾಸ್, ಬಂದೆ ಬಾಸ್, ಬಂದೆ ಬಾಸ್. ಏನಾಯ್ತು ಅಂತ ಇವಾಗ? ಯಾಕೆ ಅಳ್ತಾ ಇದೀಯಾ? ತಾತ ತುಂಬಾ ನೆನ್ಪಾಗ್ತಾ ಇದಾರೆ ವಿಜಯ್. ಚಿಕ್ಕ ವಯಸ್ಸಿಂದ ಮುಂದೆ ನಾನು ಅವ್ರನ್ನ ಬಿಟ್ಟಿರ್ಲಿಲ್ಲ. ಎಷ್ಟು ಕೊರಗ್ತಿದಾರೋ ಏನೋ. ಪ್ರೀತಿ ಪ್ರೇಮ ಅಂತೆಲ್ಲ ನಿಮ್ ಜೊತೆ ಬಂದ್ಬಿಟ್ಟೆ. ಈಗ ಗೊತ್ತಾಗ್ತಾ ಇದೆ ನನ್ ಮಾಡಿದ ಸ್ವಾರ್ಥ ಅಂತ ವಿಜಯ್. ಏನ್ ಮಾತಾಡ್ತಾ ಇದ್ಯಾ? ಅಲ್ಲ, ಅವತ್ ನೀನ್ ಇದ್ದಿದ್ ಪರಿಸ್ಥಿತಿಲಿ ನೀನ್ ಮಾಡಿದ್ದು ಸ್ವಾರ್ಥ ಅಲ್ಲ. ಇನ್ಫ್ಯಾಕ್ಟ್ ಅದ್ ತಪ್ಪೇ ಅಲ್ಲ. ಹಾ, ಒಂದ್ ಕೆಲಸ ಮಾಡು, ನನ್ ಮೊಬೈಲ್ ಇಂದ ಅವ್ರಿಗೊಂದು ಫೋನ್ ಮಾಡು. ಮಾತಾಡಿದ್ರೆ ನಿನಗೂ ಸಮಾಧಾನ ಆಗುತ್ತೆ, ಅವ್ರಿಗೂ ಸಮಾಧಾನ ಆಗುತ್ತೆ. ಬೇಡ ವಿಜಯ್, ಮನ್ಸನ್ನ ತುಂಬಾ ಗಟ್ಟಿ ಮಾಡ್ಕೊಂಡಿದ್ದೀನಿ. ಮಾತಾಡಿದ್ರೆ ಎಲ್ಲಿ ವೀಕ್ ಆಗಿ ಹೋಗ್ತೀನಿ ಅನ್ನೋ ಭಯ. ನೀನ್ ವೀಕ್ ಆಗೋದಿರ್ಲಿ, ಪ್ರೇಮಿಗಳಿಗೆಲ್ಲ ನಿನ್ನಷ್ಟು ಛಲ ಇದ್ರೆ ಪ್ರಪಂಚದಲ್ಲಿ ಪ್ರೀತಿಗೆ ಸೋಲೆ ಇರೋದಿಲ್ಲ. ಅದು ಈ ಹುಡುಗಿ ಅಡಿಗೆವಳಲ್ಲ ಅಂದ್ಬಿಟ್ಟು ನಮ್ ಬಾಸ್ ಹೇಳಿದ್ರಲ್ಲ ಅಷ್ಟೇ. ಪ್ರೀತಿ ಎಬ್ಗಟ್ಟಿರೋ ರಕ್ತದ ತರ, ಎಷ್ಟೇ ಮುಚ್ಚಿಟ್ರು ನೀಲಿ ಕಾಣಿಸುತ್ತೆ. ಮುಚ್ಚಿಡದೆ ಬೇರೆ ದಾರಿ ಇಲ್ಲ ಬಾಸ್. ಅಕ್ಕನಿಗೆ ಪ್ರೀತಿಲೆಲ್ಲ ನಂಬಿಕೆ ಇಲ್ಲ. ಅಹಂಕಾರ ಬಿಳಿ ಮಾಡೋನೆ ಕಾರ್ ಮಾಡುತ್ತೆ. ಅಹಂಕಾರ ಬಿಡ್ಲೇಬೇಕು, ಪ್ರೀತಿನ ಮಳೆ ಸುರಿಲೇಬೇಕು. ಹೀಗೆ ಎಷ್ಟ್ ದಿನ ಮುಂದುವರಿಯುತ್ತೆ ಅಂತ ಗೊತ್ತಾಗ್ತಿಲ್ಲ. ಯಶಸ್ಸು ಪ್ರೀತಿ ನೀವು ಅನ್ಕೊಂಡ ತಕ್ಷಣ ಸಿಗೋದಿಲ್ಲ, ಅದೊಂದು ತಪಸ್ಸು. ಈಗೇನು ನಿಮ್ ತಾತಲ್ಲಿ ನೀವು ಇಲ್ಲಿ ಇರೋಕ್ಕಾಗಲ್ಲ ಅಷ್ಟೇ ತಾನೆ. ನೀವೇನು ಯೋಚನೆ ಮಾಡ್ಬಿಡಿ, ಎಲ್ಲ ಸರೋಗುತ್ತೆ. ಗುಡ್ ನೈಟ್. ಅಲ್ಲ, ಅದು ಎಲ್ಲ ಏನಿಲ್ಲ. ಅವನೊಂದ್ಸಲಿ ಕಮಿಟ್ ಆಯ್ತು ಅಂದ್ರೆ ಡೈರೆಕ್ಟ್ ಶೂಟ್ ಆಗಿಲ್ಲ ಅಂದ್ರೆ ನೀನ್ಯಾಕಮ್ಮ ಇಷ್ಟು ಟೆನ್ಷನ್ ಇದ್ಯಾ? ನೀವ್ ಅನ್ಕೊಂಡ್ರದೆಲ್ಲ ಆಗುತ್ತೆ. ಬನ್ರಿ, ನಾನಿದ್ದೀನಿ. ಬನ್ರಿ. ನಿಮ್ ಮನೇಲಿ ನಿನ್ಗೆ ಗೊತ್ತಿಲ್ದಿರಾ ಸುಮಾರು ವಿಷಯಗಳು ನಡೀತಾ ಇದೆ. ಅದೇನು ಗೊತ್ತಾ? ನೀನ್ ಲ್ಯಾಂಡ್ ಲೈನ್ ನಂಬರ್ ಹೇಳಿ. 22324212. ಈಗ ನೋಡು, ಡಯಲ್ ಮಾಡದ್ನ, ಸ್ಪೀಕರ್ ಹಾಕದ್ನ, ಅಲ್ಲಿ ನೋಡು. ಈಗ ಕಟ್ ಮಾಡದ್ನ, ಏನ್ ಗೌರ್ಮೆಂಟ್ ಕೆಲಸ ಹೊಳ್ದು. ಈಗ ಡಯಲ್ ಮಾಡ್ತೀನಿ ನೋಡು, ಅಲ್ಲಿ ನೋಡು. ಈಗ ಕಟ್ ಮಾಡ್ದಾ? ಇಲ್ಲಿ ನೋಡು, ಈಗ ಡಯಲ್ ಮಾಡದ್ನಾ? ಏನು ಕಾರಲ್ಲಿ ಕಾರೋಬಾರ? ಏನ್ ನಡೀತಾ ಇತ್ತು ಒಳಗೆ? ಯಾರವನೊಳಗೆ? ಡ್ರೈವರ, ಸ್ಕ್ರೂ ಡ್ರೈವರ? ಮಳ್ಳಿ, ಅಕ್ಕನ ಜೊತೆಲಿ ಇದ್ಕೊಂಡೆ ಅಕ್ಕನಿಗೆ ದ್ರೋಹ ಬಗಿತ್ಯಾ? ನಿನ್ನ ಕೆಲಸದಿಂದ ತೆಗೆದಾಕ್ಸದೆ ಬಿಡೋದಿಲ್ಲ. ಅಕ್ಕನಿಗೆ ಇವಾಗಲೇ ಹೇಳ್ತೀನಿ. ಹಾಗೆಲ್ಲ ಮಾಡಬೇಡಿ. ಪ್ರೀತಿ ಹೇಳಿ ಕೇಳಿ ಬರಲ್ಲ, ಹುಟ್ಟೋದು. ಆತರ ಹುಟ್ಸಿದ್ ಪುಣ್ಯಾತ್ಮ ಯಾರೋ? ಚಿಚೆ, ಪ್ರೀತಿ ಹುಟ್ಸಿದ್ ಪುಣ್ಯಾತ್ಮ ಯಾರೋ? ನಾವ್ ನೋಡ್ಬೋದಾ? ಏನ್ ನಾಯ ಬೇಕಾ? ಸನ್ಮುಖ, ನಾನು ಅದಕ್ಕೆ ಪೆಟ್ಟ ಹೆಸರು ಕೊಟ್ಟಿರೋದು ಸನ್ನಿ ಅಂತ. ಆಯ್ತು, ತೆಗಿಯಮ್ಮ ನೀನು, ತೆಗಿ. ಸನ್ನಿ ಬಂದೆ. ಯಾರು? ಎಕ್ಸ್ಕ್ಯೂಸ್ ಮೀ, ನಮ್ಮಲ್ಲಿ ಪ್ರೀತಿ ಹುಡ್ಸಿರೋದು ಇವ್ರೇನಾ? ಇದು ಪೆಟ್ನೇ ಬೇರೆ. ರೇ ಸೊಮೆ, ನಾವು ದಯವಿಟ್ಟು ಒಳಗಡೆ ರೀ. ನಿಮ್ ಇದೇ ಅವತಾರದಲ್ಲಿ ಯಾರಾದ್ರೂ ಗರ್ಭಿಣಿ ಹೆಂಗಸರು ನೋಡಿದ್ರೆ ಅಲ್ಲೇ ಹೆರಿಗೆ ಆಗೋ ಪ್ರೋಗ್ರಾಮ್ ಇದೆ. ನಮ್ಮನೆ ನಾಯಿಗೆ ಬೇರೆ ಮೈ ಹುಷಾರಿಲ್ಲಪ್ಪ. ಈ ಸನ್ನಿ ನೋಡ್ಬಿಟ್ಟು ಆಮೇಲೆ ಜನ್ನಿಗೆ ಹಿಡಿದು ಬಿಡೋದು. ಕೈ ಹೋಗ ಒಳಗೆ, ಹೋಗ ಒಳಗೆ, ಹೋಗ ಒಳಗೆ, ಹೋಗ ಅವಳೇನ್ ಕೇಳೋದು. ಎಕ್ಸ್ಕ್ಯೂಸ್ ಮೀ, ಪರಿಮಳವ್ರೆ, ಈ ಒಳಗಡೆ ಇರೋ ಸನ್ನಿ ಮ್ಯಾಟ್ರು ಮನೇಲಿರೋ ನಮ್ಮ ಮಕ್ಕಳು ಗೊತ್ತಾಗಬಾರ್ದು ಅಂದ್ರೆ ಕೆಲವು ಕಂಡೀಷನ್ಸ್ ಇದೆ. ವಿಜಯ್, ನೀವೇನ ಹೇಳಿದ್ರು ನಾನೆಲ್ಲ ಕೇಳಕ್ ರೆಡಿ. ಕೇಳಲೇಬೇಕು. ನಮ್ಮ ಮನೇಲಿ ನಿಮ್ಮ ಕಣ್ಮುಂದೆ ಏನೇನೇನೆಲ್ಲ ನಡೆದ್ರು
ನೀವು ಸುಮ್ಮನೆ ಇರ್ಬೇಕಾಗುತ್ತೆ. ನನ್ನ ಕಣ್ ಮುಂದೆನೆ ಅನ್ಯಾಯ ನಡೀತಿರ್ಬೇಕಾದ್ರೆ ನಾನ್ ಹೇಗ್ ಸಹಿಸ್ಕೊಂಡು ಸುಮ್ನೆ ಇರೋದು? ಪತಿವ್ರತೆ ಹೇಳ್ತಾರೆ. ಸನ್ನೆ ಬನ್ನಿ. ವಿಜಯ್, ನೀ ಹೇಳ್ದಾಗೆ ಅದು ಬನ್ನಿ. ಆ ನಾಯಿ ನಾವು ಒಳಗೆ ಕಟ್ಟಾಕ್ ಯಾರಿಗಾದ್ರೂ ಕಚ್ಕಿಚ್ಬಿಟ್ಟದು. ಹೇಗಿದ್ರು ಎಲ್ಲರಿಗೂ ಗೊತ್ತಾಯ್ತು. ಇನ್ನೇನು ಸೀಕ್ರೆಟ್? ಲೆಟ್ಸ್ ಡೂ ಸಮಥಿಂಗ್ ಫನ್ನಿ. ಗುರು ಅದು ಸುಮ್ನೆ ಇರಪ್ಪ. ನಿಮ್ಮ ನಂಬ್ಕೊಂಡ್ರೆ ಇದನ್ ಮಾರಕ್ ಹೋಗ್ಬೇಕು ನಾನು. ಎಲ್ಲ ಸರಿಯಾಗಿ ಮಾಡಿದ್ವಿ ಗುರು. ಅವ್ನ್ ಯಾವನ ಮಧ್ಯೆ ಬಂದು ಇಟ್ಟಾಡ್ಸ್ಕೊಂಡು ಹೊಡ್ಬಿಟ್ಟ. ತಟ್ಟೆ ಮುಂದೆ ಕೂತ್ಕೊಂಡ್ರೆ ಒಂದೊಂದ್ ಕುರಿ ಖಾಲಿ ಮಾಡದೆ ಇದ್ದಾಳಲ್ಲ, ಅವ್ನ ಒಬ್ಬನ್ ಸಂಭಾಳ್ಸಕ್ ಆಗ್ಲಿಲ್ವಾ? ಛೇ ನೋಡ್ಗುರು, ಬರೀ ಹೆಂಗಸಿರ್ತಾರೆ ಅಂತ ನಾವ್ ಆರಾಮಾಗಿದ್ವಿ. ಅವನ್ ಯಾವನ ಅಲ್ಲಿಗೆ ಬರ್ತಾನೆ ಅಂತ ನಮ್ಗೇನ್ ಗೊತ್ತಿತ್ತು? ಅವನ್ ಯಾರು, ಯಾಕೆ ಬಂದ ಅವನ್ ಅಲ್ಲಿಗೆ? ಚಿಕ್ಕ ವಯಸ್ಸಿಂದ ಆ ಮನೇಲಿ ಬಾಳ್ಬೇಕು ಅಂತ ಕನಸು ಕಂಡಿದ್ದೆ. ಅವಳಿಗಂತೂ ತಾಳಿ ಕಟ್ಟಕ್ ಆಗ್ಲಿಲ್ಲ. ಅವಳಿಗೆ ಚಟ್ಟ ಕಟ್ಟಾದ್ರೂ ಆ ಮನೆ ತಗೋತೀನಿ ನೋಡು. ಇನ್ನೊಂದ್ ಚಾನ್ಸ್ ಕೊಡ್ಗುರು, ಸಮಯ ನೋಡಿ ಅವಳ ಕಥೆನ ಮುಗಿಸ್ಬಿಡ್ತೀವಿ. ಮುಗಿಸ್ತೀಯ. ನಾನು ಮುಂದೆ ನಿಂತ್ರೆ ವಿಷಯ ಗೊತ್ತಾಗೋಗುತ್ತೆ, ಕೆಲಸ ಹಾಳಾಗೋಗುತ್ತೆ ಅಂತ ನಿನ್ನನ್ ಕಳ್ಸಿದ್ನಲ್ಲ. ತಪ್ಪು ಮಾಡ್ಬಿಟ್ಟೆ. ನಿಮ್ಮನ್ನ ನಂಬದ್ರ ಆಗಲ್ಲ. ನಾನೇ ಏನಾದ್ರೂ ಮಾಡ್ತೀನಿ. ನೀವು ಚೆನ್ನಾಗಿ ಕುಡ್ದು ತಿಂದು ನೋಡು. ನಾನ್ ಮತ್ತೆ ಕಾಲ್ ಮಾಡ್ತೀನಿ ನಿಮ್ಗೆ. ಏನ್ ಒರೆಸ್ತಾ ಇದೀಯ ನೀನು? ಇಷ್ಟು ವರ್ಷ ಆಯ್ತು ಕೆಲ್ಸಕ್ ಬಂದು, ಇನ್ನ ನಿನ್ಗೆ ಕಾರ್ ಒರ್ಸಕ್ ಬರೋದಿಲ್ಲ. ಸರಿಯಾಗಿ ಒರ್ಸಮ್ಮ, ಕ್ಲೀನ್ ಆಗಿ ಒರ್ಸು. ನಾನ್ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ದೇವಸ್ಥಾನಕ್ಕ? ಬ್ಯಾಗ್ ನೋಡಿದ್ರೆ ಅಷ್ಟು ದಪ್ಪ ಇದೆ. ಏನಿದೆ ಅದ್ರಲ್ಲಿ? ಅದು ಪೂಜೆ ಸಾಮಾನು. ಪೂಜೆ ಸಾಮಾನ್ ಇದೆಯಾ? ತೋರ್ಸು. ಇದು ಪೂಜೆ ಸಾಮಾನು. ಯಾರಿಗೆ? ಅದು ವಿಜಯ್ ತಾನೆ? ಈ ಮನೆಗ್ ಬಂದು ಇನ್ನ 3 ದಿನ ಆಗ್ಲಿಲ್ಲ, ಅಷ್ಟು ಬೇಗ ಯಜಮಾನ್ರನ್ನ ಬುಟ್ಟಿಗೆ ಹಾಕೊಂಡ್ಬಿಟ್ಟ. ದೊಡ್ಡ ಶ್ರೀಮಂತರು ಆಸ್ತಿ ಎಲ್ಲಾ ಹೊಡ್ಕೋಬಹುದು ಅನ್ನೋ ಪ್ಲಾನ? ಹಲೋ, ಈ ಪರಿಮಳ ಇರೋವರೆಗೂ ಇದು ಸಾಧ್ಯ ಇಲ್ಲ. ಈ ವಿಷಯ ಮೇಡಮ್ ಹತ್ರ ಹೇಳಿದ್ರೆ ಏನಾಗುತ್ತೆ ಗೊತ್ತಾ? ನಮ್ಗೂನು ತುಂಬಾ ವಿಷಯಗಳನ್ನ ಮೇಡಮ್ ಹತ್ರ ಹೇಳ್ಬೇಕು ಅಂದ್ಬಿಟ್ಟು ಆಸೆ. ಈ ವಿಷಯಕ್ಕೆ ನೀವು ತಲೆ ಹಾಕ್ಬೇಡಿ. ನಾವ್ ಈ ವಿಷಯಕ್ಕೆ ತಲೆ ಹಾಕ್ಲಿಲ್ಲ, ನಾವ್ ಹೇಳಿದ್ದೇ ಬೇರೆ. ನಾಳೆಯಿಂದ ಈ ಚಿಕ್ಕ ಕ್ಯಾರಿಯರ್ ಸಾಲದು. ಹಾಟ್ ಬಾಕ್ಸ್ ಅಲ್ಲಿ ದೊಡ್ಡ ಕ್ಯಾರಿಯರ್ ತಗೊಂಡು ಹೋಗಮ್ಮ. ಊಟ ಬಿಸಿ ಬಿಸಿಯಾ ಇರುತ್ತೆ. ಪರಿಮಳ ಅವ್ರೆ, ಹೋಗಿ ಬಂದು ಆ ಕಿತ್ತೋದ್ ನನ್ ಮಗ ಡ್ರೈವರ್ ಲವ್ ಮಾಡ್ತಿದ್ರಲ್ಲ, ನೀವೇನು, ನಿಮ್ ಲೆವೆಲ್ ಏನು? ನಮ್ ಬಾಸ್ನಾದ್ರೂ ಲವ್ ಮಾಡಿದ್ರೆ ನೀವು ಅಟ್ಲೀಸ್ಟ್ ನಾನಾದ್ರೂ ಸಿಗ್ತಾ ಇದ್ನಲ್ಲ. ಅಯ್ಯಯ್ಯೋ, ಇದ್ಯಾಕೆ ಇಷ್ಟು ನುರಿತಿದ್ದೀರ? ನುಲಿರಿ. ಎಲ್ಲೋದ್ನ ಇವನು ಕಾಣ್ತಾನೆ ಇಲ್ಲ. ಕುಚ್ಚಿಕು ನೋಡ್ರ ಒಂದು ಆಡ್ತೀನಿ. ನಿಜವಾಗ್ಲೂ ಚೆನ್ನಾಗಿಲ್ವೇನ್ರಿ? ಸುಮ್ಮನೆ ತಮಾಷೆ ಹೌದಾ? ರೈಸ್ ಬಾತು ನೋಡಮ್ಮ, ನೋಡಿ ನಾವು ಬಂದ್ರು ನಾವ್ ಯಾರು ಒಂದ್ ಕನಿ ಬೀಳ್ತಾ ಇಲ್ಲ. ಮೊದಲು ಬಾಯಲ್ಲಿ ಬೇಲಿಟ್ರು ಚೀಪಾಗಿ ಬರ್ತಾ ಇರ್ಲಿಲ್ಲ, ಈಗ ಹಸ್ತಾನೆ ನುಂಗ್ತಾ ಇದ್ದಾನೆ. ಅಲ್ಲ, ಎಕ್ಸ್ಕ್ಯೂಸ್ ಮೀ, ಕಾಲೇಜ್ ಕ್ಯಾಂಪಸ್ ಅಲ್ಲಿ ರೊಮ್ಯಾನ್ಸ್? ಅಕ್ಕಪಕ್ಕದವರೆಲ್ಲ ಏನ್ ತಿಳ್ಕೊತಾರಂತ ಜ್ಞಾನ ಬೇಡವಾ? ಅಕ್ಕ ಪಕ್ಕದಲ್ಲಿರೋರು ಬಿಟ್ರೆ ಬೇರೆ ಯಾರು ಕಾಣಿಸ್ತಾನೆ ಇಲ್ಲ. ಅಂದ್ರೆ ನಾವ್ ಯಾರು ಕಾಣಿಸ್ತಾ ಇಲ್ವಾ? ತಾವ್ಯಾರು ಅಟೆಂಡ್ರ? ನಿಂಗ್ ಸ್ವಲ್ಪನಾದ್ರೂ ಕೃತಜ್ಞತೆ ಇಲ್ವೇ? ನಿಮಗ್ ಸ್ವಲ್ಪ ಏನಾದ್ರೂ ಮ್ಯಾನರ್ಸ್ ಇಲ್ವೇ? ಅಂದ್ರೇನು? ನಿಮ್ಮಿಬ್ರು ಇಲ್ಲೇ ಬಿಟ್ಟು ನಾವು ದೂರ ಹೋಗ್ಬೇಕು ಅಂತನಾ? ಅದೆಲ್ಲ ಆಗಲ್ಲ. ಹೋಗಲ್ವಾ? ಬೇಜಾನ್ ಕಾಗೇಸ್ ಎಷ್ಟೊಂದು ಸಿನಿಮಾ ನೋಡ್ತೀರಾ, ಅಷ್ಟು ಗೊತ್ತಾಗಲ್ವಾ? ಈಗ ನಾವಿಬ್ರು ಡ್ಯೂಯೆಟ್ ಹಾಡಕ್ ಹೋಗ್ತಾ ಇದೀವಿ.
ಜೀವಂತವಾಗಿ ಎಲ್ಲ ಸರಿ ಹೋಗ್ತಾ ಇತ್ತು. ನಿಮ್ಮನ್ನೇನಾದ್ರು ನಮ್ಮ ಅಕ್ಕ ನೋಡ್ಬಿಟ್ರೆ ನನ್ ಕತೆ ಯಾರದು? ಏನ್ ಬೇಕಂತೆ? ಇವ್ರು ನೋಡಿ, ಡೊನೇಷನ್ ಗಿನೇಷನ್ ಬೇಕು ಅಂದ್ರೆ ಆಫೀಸ್ ಹತ್ರ ಬನ್ನಿ. ಮನೆ ಹತ್ರ ನಿಮ್ಗೆ ಏನ್ರಿ ಕೆಲ್ಸ? ಭಿಕ್ಷೆ ಬೇಡವ್ರಿಗೂ ವಿದ್ಯೆ ಹಂಚೋರ್ಗೂ ವ್ಯತ್ಯಾಸ ಗೊತ್ತಾಗಲ್ವ ನಿಮ್ಗೆ? ಒಂದೇ ಸಾರಿ ನೀವು ಅವ್ರ ಅಷ್ಟು ಗಾಬರಿ ಮಾಡಿದ್ರೆ ಹೇಗೆ? ಅವರು ಮೃದಂಗ ವಿದ್ವಾನ್. ನಿಮ್ ತಮ್ಮ ಅವ್ರ ಹತ್ರನೇ ಮೃದಂಗ ಕಲಿಬೇಕು ಅಂತ ಆಸೆ ಪಟ್ಟ. ಅದಕ್ಕೆ ನಾನೇ ಅವ್ರನ್ನ ಕರೆಸ್ದೆ. ಹಾಗೇನು ಕಾಣಿಸಲ್ವೇ? ನೀವು ಹಂಗೇನ್ ಕಾಣಿಸಲ್ಲ ಬಿಡಿ ಸನ್ನಿ. ನೀವು ಕರ್ಸಿದ್ದೀರಾ ಅಂದ್ಮೇಲೆ ಬಿಡಿ. ಮೇಡಮ್ ಅವ್ರ ತಮ್ಮ ಏನೇ ಕೇಳಿದ್ರು ಇಲ್ಲ ಅನ್ನಲ್ಲ. ದಯವಿಟ್ಟು ಬನ್ನಿ. ತಾತ ಬನ್ನಿ. ಥ್ಯಾಂಕ್ ಯು. ಅವಳೇನ ನನ್ ನೋಡಿ ನಾಚ್ತಾವಳೆ. ನಿಂತರ ಡೈಲಾಗ್ ಹೊಡಿಯೋಕ್ ಹೋಗಿ ಅಡ್ವರ್ಟಲ್ ತಗೊಳಕೊಂಡೆ ಬಾ. ಏನಂದೆ? ಈಗ 100 ಮಾರ್ಕ್ಸ್ಗೆ ಎಕ್ಸಾಮ್ ಬರ್ದ್ರೆ ಜಸ್ಟ್ ಪಾಸ್ ಆದ್ರೂ ಹಾಗೆ ಆಗ್ತಾರ. ಹಂಗೆ ಅವಳೇನಾದ್ರೂ ನಿನಗ್ ಲೈನ್ ಹಾಕಿದ್ರೆ ಮಧ್ಯದಲ್ಲಿ ನಾನೇನಾದ್ರೂ ಗಿಟ್ಟಿಸ್ಕೊಬೋದಾ ಅಂತ. ಅಲ್ಲಿ ನೋಡು, ಅವಳು ನಿನಗ್ ಲೈನ್ ಆಗ್ತಾವಳೆ, ನಾನೇ ಟಾರ್ಗೆಟ್. ಸುಮ್ನೆ ಗುರು, ನಿನ್ ಹಿಂದೆ ಒಂದಷ್ಟು ಜನ ಹುಡುಗಿರು ಓಡಾಡ್ತಾ ಇದ್ದಾರೆ. ನಿನ್ ಜೊತೆಗಿರೋ ನಾನು ಸ್ವಲ್ಪ ಏನಾದ್ರು ಸೈಡ್ ಅಲ್ಲಿ. ನೀನು ಸೈಡ್ ಅಲ್ಲೇ ಇರೋ, ಮೈನ್ ಅಲ್ಲಿ ಬರ್ಬೇಡ. ಅಯ್ಯಪ್ಪ, ನಂದಿರ್ಲಿ, ನೀನ್ ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಿ ತಾತ. ನಿನ್ ಪ್ರೀತಿ ಎಲ್ಲಿವರೆಗೂ ಬಂತಮ್ಮ? ದಿಕ್ಕು ದೆಸೆ ಇಲ್ದೆ ಸಾಕ್ತಾ ಇದ್ದಿದ್ ನಮ್ ಪ್ರೀತಿಗೆ ಆ ಗೋಪಾಲ್ ಅನ್ನೋರು ಬೆಳಕಾಗ್ ಬಂದ್ರು ತಾತ. ಅದ್ ಸರಿ, ಆ ಗೋಪಾಲ್ ಯಾರಮ್ಮ? ಅವ್ರು ಯಾರು ಅಂತ ನಮ್ಗೂ ಗೊತ್ತಿಲ್ಲ ತಾತ. ಆದ್ರೆ ಸದ್ಯಕ್ಕೆ ನಮ್ ಪಾಲಿನ ದೇವ್ರು. ಅದ್ ಸರಿ, ನೀನ್ ಸಂತೋಷವಾಗಿದ್ರೆ ಅಷ್ಟೇ ಸಾಕಮ್ಮ. ನನ್ ತಾತ. ಬಾಸ್, ನೀವೇನೇ ಹೇಳಿ, ನೀವು ಮನುಷ್ಯನೇ ಅಲ್ಲ. ಇದೇನ ಸಡನ್ ಆಗಿ ಈಟ್ ಔಟು? ಅಲ್ಲ, ದೇವ್ರು ಅಂತ ಹೇಳಕ್ ಬಂದೆ. ಹತ್ತಿಸ್ತಾ ಇದ್ದಾನೆ. ಇಲ್ಲ, ಕಾಮಿಡಿ. ಪಾಪ ರಮ್ಯಾ ತಾತ ಅಂತ ಕಣ್ಣಲ್ಲೆಲ್ಲ ನೀರ್ ಹಾಕ್ತಾ ಇದ್ಲು. ಒಂದೇ ಕ್ಷಣದಲ್ಲಿ ಖರ್ಚಿಗೆ ಯೂಸ್ ಮಾಡಿದೆ, ಕಣ್ಣೀರೆಲ್ಲ ಒರೆಸ್ಬಿಟ್ರಿ. ಸಂಬಂಧಗಳು ದೂರ ಆದ್ಮೇಲೆನೆ ಸಂಬಂಧಗಳ ಅರ್ಥ ಏನು ಅಂತ ಗೊತ್ತಾಗೋದು. ನಿಮ್ಮಿಬ್ಬರು ಪ್ರೀತಿಗೋಸ್ಕರ ತಾತ ಮೊಮ್ಮಗಳ ಪ್ರೀತಿನ ಯಾಕೆ ದೂರ ಮಾಡ್ಬೇಕು? ಅದು ಸರಿ, ಪಾಪ ಅವಳಿಗೂ ತಂದೆ ತಾಯಿ ಯಾರು ಇಲ್ಲ, ತಾತನೇ ಇಲ್ಲ. ಬಾಸ್, ನಮ್ದೇನೋ ಒಂದ್ ಲೆವೆಲ್ವರೆಗೂ ಸರ ಹೋಯ್ತು. ನಮ್ಮ ಅಕ್ಕನ್ನು ಒಂದ್ ದಾರಿಗೆ ತಂದ್ಬಿಟ್ರೆ ಬೇರೆಯವ್ರ ಪ್ರೀತಿ ಅರ್ಥ ಆಗ್ಬೇಕಾದ್ರೆ ಅವ್ರ ಕುತ್ತಿಗೆ ಒಂದ್ ತಾಳಿ ಬೀಳ್ಬೇಕು. ಅರ್ಥ ಆಯ್ತಪ್ಪ, ಎದ್ದೋಗ್ತಾ ಇದೀನಿ. ತಮ್ಮದೇ ಲೋಕದಲ್ಲಿ ಬದುಕವ್ರಿಗೆ ಮೈಯೆಲ್ಲ ಗಂಟು. ಆ ಎಲ್ಲಾ ಗಂಟಿಗೂ ಒಂದೇ ತುದಿ. ಒಂದು ಸಲ ಅದನ್ನ ಹೇಳಿದ್ರೆ ಎಲ್ಲಾ ಗಂಟು ಒಟ್ಟಿಗೆ ಬಿಚ್ಕೊಳತ್ತೆ. ಸೂಪರ್ ಡೈಲಾಗ್ ಬಾಸ್, ಅದ್ರ ಅರ್ಥನೇ ಆಗ್ಲಿಲ್ಲ. ಅದು ನಿನ್ ಪ್ರಾಬ್ಲಮ್ ಅಲ್ಲ, ಅರ್ಥ ಆಗದೆ ಇರೋದೇ ನಿಮ್ ಹೆರಿಡಿಟಿ. ನಿಮ್ ಅಕ್ಕನೂ ಹೀಗೆ ಕ್ರೇಜಿ ಮ್ಯಾನ್. ತಿನ್ನಿ ತಾತ. ತಿನ್ನಿ ತಾತ, ತಿನ್ನಿ ಪ್ಲೀಸ್ ತಾತ. ಮನೆಗೆ ಬರ್ತಿದ್ದ ಹಾಗೆ ಆರೈಕೆನಾ ನಿಮ್ಮಿಬ್ಬರಿಗೂ? ಮೊದಲೇ ಪರಿಚಯನಾ? ಇಲ್ಲ ಮೇಡಮ್, ಈಗ ತಾನೇ ನೋಡಿದ್ದು. ಅವರು ತನ್ನ ರೂಮ್ಗೂ ಹೋಗ್ದೆ ಇಲ್ಲಿಗೆ ಬಂದಿದ್ದಾರೆ ಅಂದ್ಮೇಲೆ ನಿಮ್ಮಿಬ್ಬರಿಗೆ ಏನೋ ಸಂಬಂಧ ಇರ್ಬೇಕು. ಇಲ್ಲ ಮೇಡಮ್, ಇದ್ ನಿಮಗ್ ಬೇಕಾ? ಈ ಮನೇಲಿ ಏನೇ ನೋಡಿದ್ರು ನೋಡ್ದಂಗಿರ್ಬೇಕು ಅಂತ ಹೇಳ್ದೆ ತಾನೆ. ಈ ಮನೇಲಿ ಏನೇ ತಪ್ಪು ನೋಡಿದ್ರು ಅದು ನನ್ನ ಹತ್ರನೇ ಬರ್ಬೇಕು. ನೀವೇ ತಪ್ಪು ಮಾಡ್ಬಿಟ್ರೆ ಮೇಡಮ್ ನೋಡ್ಕೋತಾರೆ. ಸರಿ, ನಾನ್ ಮೇಡಮ್ ಹತ್ರ ಹೇಳ್ಕೊಳ್ತೀನಿ. ಸನ್ನಿ, ನೋಡಮ್ಮ, ಅವ್ರಿಗೆ ಏನೇನ್ ಬೇಕು ಎಲ್ಲ ರುಚಿ ರುಚಿಯಾಗಿರೋದು ಅಡುಗೆ ಮಾಡಿ ಹಾಕಮ್ಮ. ಇದು ಬುದ್ಧಿವಂತರ ಲಕ್ಷಣ. ಸರಿ, ನಾನು ಬರ್ತೀನಿ. ಸನ್ನಿ, ಅವರು ಏನ್ ಮಾಡ್ತಾ ಇದ್ದಾರೆ? ಅವನ್ಯಾಕ್ ನಾನ್ ನೋಡ್ಲಿ? ಒಂದ್ಸಲಿ ನೋಡೆ ಟೈಫಾಯ್ಡ್ ಹತ್ಕೊಂಡು ನಿದ್ದೆ ಬರ್ದಿರೋ ತರ ಆಗೈತೆ. ಹೋಗ್ ಅಲ್ಲಿ ಕಾರ್ಗಿರ್ ತೊಳಿತಾ ಇರ್ತಾನೆ, ಹೋಗ್ ನೋಡೋ. ಸನ್ನಿ ಅಲ್ಲ, ಗೋಪಿ. ಅವನಾರ್ ಗೋಪಿ? ನಮ್ ಗೋಪಾಲ್. ಓ, ಗೋಪಾಲ, ಅವನು ಒಂದ್ ಪೆಟ್ ನೇಮ್. ನಾನು ತುಂಬಾ ಕೇಳ್ದೆ ಅಂತ ಹೇಳಿ. ಆಯ್ತು, ನೀನ್ ಜಾಸ್ತಿ ನುನಿಬೇಡ. ಗೋಪಾಲು, ರೆಡಿ ಆಗು, ನಿನ್ಗೊಂದು ಕುದುರೆ ಜಾಪಾಳು. ಉಪ್ಪಿಟ್ಟು ಹೇಗಿದೆ? ಚೆನ್ನಾಗಿದ್ಯಾ? ಚೆನ್ನಾಗಿ ತಿನ್ನಿ ತಾತ. ರಮ್ಯಾ, ಕಾಫಿ ಕೊಡು. ಅಮ್ಮ, ಮಂಗಳಾರತಿ ತಗೊಳ್ಳಿ. ನೋಡಿ, ನೀವ್ ಬಂದಿರೋದು ನನ್ನ ತಮ್ಮಂಗೆ ಮೃದಂಗ ಹೇಳ್ಕೊಡಕ್ಕೆ. ಅಷ್ಟು ಮಾಡಿ ಸಾಕು. ನಿಮ್ಗಿಷ್ಟ ಇಲ್ಲ ಅಂದ್ರೆ ನಾಳೆಯಿಂದ ಮಾಡಲ್ಲ ಬಿಡಿ. ಆದ್ರೆ ದೇವ್ರ ಮನೆಯಲ್ಲಿ ದೇವರಿಟ್ಟು ಪೂಜೆ ಮಾಡದೆ ಇದ್ರೆ ತಪ್ಪಾಗುತ್ತೆ. ಇವತ್ತು ಒಳ್ಳೆ ದಿನ, ದೀಪ ಅಂಟಿಸಿ ಪೂಜೆ ಮಾಡಿ ತಗೊಂಡ್ಬಂದಿದ್ದೀನಿ, ತಗೊಳ್ಳಿ. ಸರಿ, ಇಷ್ಟೇನಾ? ಹುಟ್ಟಿದಬ್ಬದ ಶುಭಾಶಯಗಳು. ಇವತ್ ನನ್ ಹುಟ್ಟಿದ ದಿನ ಅಂತ ನಿಮ್ಗೆ
ಗೊತ್ತು? ಅದು ಎಲ್ಲಿ ಇನ್ನೊಂದ್ಸರಿ ಹೇಳಿ. ಥ್ಯಾಂಕ್ಸ್. ಯಾರ್ ಮಕ್ಳು ನೀವು? ಗುಡ್ ಮಾರ್ನಿಂಗ್ ದಾದಾ. ಹೇ ಆಶಾ, ಸರ್ಪ್ರೈಸ್. ಅದೇ ಅನ್ಕೊಂಡೆ, ನನ್ ಬರ್ತ್ಡೇ ಇವ್ರಿಗೆ ಹೇಗ್ ಗೊತ್ತಾಯ್ತು ಅಂತ. ನೀನ್ ನಮ್ಮಿಂದ ದೂರ ಆಗ್ಬಿಟ್ರೆ ನಾವ್ ಬಿಟ್ಬಿಡ್ತೀವಾ? ಪರಿಸ್ಥಿತಿ ಹಾಗಿತ್ತು ಕಣೆ. ಈಗ ಅದೆಲ್ಲ ಯಾಕೆ? ಅದ್ ಸರಿ, ಇವರೆಲ್ಲ ನಿಮ್ ಮಕ್ಳ? ಹೌದು ಕಣೆ, ಇವನು ಗೀತನ್ ಮಗ, ಅವ್ರಿಬ್ರು ರೂಪನ್ ಮಕ್ಳು, ಇದು ನನ್ ಮಗು. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಥ್ಯಾಂಕ್ಸ್. ಪರಿಮಳ ಮೇಡಮ್ ಬಂದೆ. ಹೌದು, ನನ್ ಬರ್ತ್ಡೇ ನಿಮ್ಗೆ ಹೇಗ್ ಗೊತ್ತಾಯ್ತು? ಅದೆಲ್ಲ ಸಸ್ಪೆನ್ಸ್ ಕಣಮ್ಮ. ವಿಶ್ ಮಾಡಕ್ ನಾವು ಇದೀವಿ. ವಿಶ್ ಯು ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಓಹೋ, ಎಲ್ರು ಸೇರ್ಕೊಂಡ್ಬಿಟ್ಟಿದ್ದೀರಾ? ಅಪ್ಪ, ಎಷ್ಟು ವರ್ಷ ಆಯ್ತು ನಿನ್ ಮುಖದಲ್ಲಿ ಇದರ ನಗು ನೋಡಿ. ಅಮ್ಮ ತಾಯಿ, ನಿನ್ ಸೋದ್ರ ಪ್ರೇಮನ ಯಾವಾಗ ಬೇಕಾದ್ರೂ ತೋರ್ಸ್ಕೋಬಹುದು, ಮೊದ್ಲು ನಮ್ನೆಲ್ಲ ಗಮನಿಸ್ಕೋ. ಸಾರಿ ಸಾರಿ ಸಾರಿ, ಬನ್ನಿ ಕೂತ್ಕೊಳ್ಳಿ ಪ್ಲೀಸ್. ಒಂದ್ ನಿಮಿಷ ಮಗುನ ಎತ್ಕೊಳ್ಳೆ. ಕಾಫಿನಾ ಟೀನಾ? ಏನಾದ್ರೂ ಸರಿ. ಶುರು ಮಾಡ್ದ್ಯಾ? ಕೊಡಿ ಇಲ್ಲಿ. ನಿನ್ ಲೈಫೇ ಬೆಸ್ಟ್ ಕಣೆ ರಾಧಾ. ಯಾವ ತಂಟೆ ತಾಪತ್ರೇನೂ ಇಲ್ಲ. ನನ್ಗೋ ಆ ಕಡೆ ಗಂಡನ್ ಕಾಟ, ಈ ಕಡೆ ಇದ್ರದು. ಬಂದೇ ಇರು. ಆಗಗಂಟ ಹೆಣ್ಣಿನ ಜನ್ಮ ಸಾಕಾಗಕ್ಕಿಲ್ಲ. ಮದುವೆ ಮಾಡ್ಕೊಂಡು ಒಂದ್ ಮಗ ಹೆಸರಿಗೆ ಹೆಣ್ಸು ಅನ್ಸ್ಕೊಳ್ಳೋದು. ಕಾಫಿ ತಗೊಳ್ಳಿ. ಇವ್ರು ಯಾರು? ನಿನ್ ತಮ್ಮನ್ ಹೆಂಡ್ತಿನ? ಇಲ್ಲ, ನಮ್ಮನೆ ಅಡ್ಗೆವಳು. ಮೇಕಪ್ ಮಾಡಿದ್ರೆ ಒಳ್ಳೆ ಹೀರೋಯಿನ್ ತರ ಇದಾರೆ. ಇವ್ರ ಅಡ್ಗೆವ್ರ? ಆಹಾ, ಹೊಸ್ದಾಗ್ ಸೇರ್ಕೊಂಡಿದ್ದಾಳೆ, ರಮ್ಯಾ ಅಂತ. ನಮಸ್ಕಾರ. ತಗೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ತಗೊಳ್ಳಿ. ನಮಸ್ಕಾರ. ಈ ಕಾಫಿ ಕುಡಿಯ ಲೇಟ್ ಆಗುತ್ತೆ, ಶಾಪಿಂಗ್ ಹೋಗ್ಬೇಕು. ಸ್ವಲ್ಪ ಇರಿ, ತಿಂಡಿ ರೆಡಿ ಮಾಡ್ತೀನಿ. ತಿಂಡಿ ತಿನ್ಕೊಂಡು ಹೋಗ್ಬೋದಿತ್ತಲ್ಲ? ಹೌದು ಕಣ್ರೆ. ಇಲ್ಲ ಕಣೆ, ಇನ್ನೊಂದ್ಸರಿ ಫ್ರೀ ಮಾಡ್ಕೊಂಡ್ ಬರ್ತೀವಿ. ಬರದಾ? ಥ್ಯಾಂಕ್ ಯು. ಸರಿ, ಬಾಯ್. ಬರ್ತೀವಿ. ಥ್ಯಾಂಕ್ಸ್ ಕಣ್ರೆ. ಬಾಯ್ 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 ರಾಧಾ. ಬಾಯ್. ಮೇಡಮ್, ನಿಮ್ಗೆ ಉಡುಗೊರೆ ಕೊಡೋಷ್ಟು ಯೋಗ್ಯತೆ ನಂಗಿಲ್ಲ, ಆದ್ರೂ ಕೊಡ್ಬೇಕು ಅನ್ಸ್ತು. ತಗೊಳ್ಳಿ. ನಾನು ಒಂಟಿ ಅಂತ ಯಾವಾಗ್ಲೂ ಅಂದ್ಕೊಂತಿದ್ದೆ. ಇಷ್ಟು ಜನ ನನ್ನ ಪ್ರೀತಿಸ್ತಾರೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ನಿಮ್ಗೆ ಉಡುಗೊರೆ ಕೊಡೋಷ್ಟು ಯೋಗ್ಯತೆ ನಂಗಿಲ್ಲ, ಆದ್ರೂ ಕೊಡ್ಬೇಕು ಅನ್ಸ್ತು. ಫೋನ್ ಬಾಸ್. ಹಲೋ ಹಲೋ. ಹಾ ಆಶಾ ಅವ್ರೆ, ಹೇಳಿ. ಯಾಗನ್ನಿಸ್ತು? ಎಷ್ಟೋ ದಿನಗಳಾದ್ಮೇಲೆ ನೋಡಿದ್ದು, ತುಂಬಾ ಸಂತೋಷ ಆಯ್ತು. ನೋಡದ್ನಾ? ಹಲೋ. ಮತ್ತೆ
ರಿಯಾಕ್ಷನ್ ಕೊಡ್ತೀಯಾ? ನಿನ್ನಿಂದ ನನಗೆ ಕೆಟ್ಟ ಹೆಸರು. ಹಲೋ, ಹಾ ಹೇಳಿ. ರಾಧನ ನಾವು ಮತ್ತೆ ಮೀಟ್ ಮಾಡ್ತೀವೋ ಇಲ್ವೋ ಅನ್ಕೊಂಡಿದ್ವಿ. ಅವಳನ್ನ ಮೀಟ್ ಮಾಡಿಸಿದಕ್ಕೆ ತುಂಬಾ ಥ್ಯಾಂಕ್ಸ್. ಮೈ ಪ್ಲೆಷರ್. ಹೇಳಿದ ತಕ್ಷಣ ನೀವು ಬಂದ್ರಲ್ಲ, ನಿಮ್ಗೂ ಥ್ಯಾಂಕ್ಸ್. ನೀವು ಅವಳಿಗೆ ಏನಾಗ್ಬೇಕೋ ಗೊತ್ತಿಲ್ಲ, ಇಷ್ಟೆಲ್ಲ ಮಾಡಿದೀರಾ. ಅವಳಿಗೊಂದು ಮದ್ವೆ ಮಾಡಿಸ್ಬಿಡಿ ಪ್ಲೀಸ್. ಹುಟ್ಟು ಅನ್ನೋದು ಸಹಜ, ಮದುವೆ ಅನ್ನೋದು ಋಣ. ನಾನು ಎಲ್ರಿಗೂ ಒಳ್ಳೆದನ್ನೇ ಬಯಸೋದು. ಬರ್ತಡೇನ ಯಾರು ಬೇಕಾದ್ರೆ ವರ್ಸ್ ಮಾಡ್ಬೋದು, ಮದುವೆನ ಅವರೇ ಮಾಡ್ಕೋಬೇಕು. ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ಸ್ ಒನ್ಸ್ ಅಗೈನ್. ಥ್ಯಾಂಕ್ ಯು. ಬಾಯ್. ಗುರು, ಗಾಳಿನ ಪ್ರೀತಿಸೋರು ಯಾರು? ಪ್ರೇಮಿಗಳು. ಮಳೆನ ಅಪ್ಕೊಳ್ಳೋರು ಪ್ರೇಮಿಗಳು. ಹಾಗಾದ್ರೆ ರಾಧಮ್ಮನವ್ರ ಲವಲ್ ಬಿದ್ದಿರೋದು ಕನ್ಫರ್ಮ್. ಸಾಧ್ಯನೇ ಇಲ್ಲ ಕಣ. ಯಾಕೆ ಸಾಧ್ಯ ಇಲ್ಲ? ಬಾ, ನನ್ನ ಜೊತೆಗೆ ತೋರಿಸ್ತೀನಿ. ಬಾ, ನಡಿ ನಡಿ. Madam? 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 Good morning. ಗುಡ್ ಮಾರ್ನಿಂಗ್. ಅಯ್ಯೋ madam, ನೀವು ಸೀನ್ತಿದ್ದೀರಾ? ಏ ರಮ್ಯಾ, ಕಾಫಿ. ಏಯ್, ಏನೇ ಕೇಳ್ತಾ ಇದ್ಯಾ? ಕಣ್ಣು ಕಾಣಿಸಲ್ವಾ? ಇದು ಮೊದಲು ಒಣಗಿದ ಎಳೆ ನಂಗೆ ಕಿತ್ತು ಬಿಸಾಕು. ನಾನು ಈ ಕಡೆ ಹೋದ್ರೆ ನಿನ್ ಕೆಲಸ ಬಿಟ್ಟು ಆ ಕಡೆ ಓಡೋಗ್ಬಿಡ್ತೀಯ. ಪರಿಮಳ ಅವರೇ, ಮೇಡಮ್ ಸೀನ್ತಿದ್ದಾರೆ. ಏನು? ಮೇಡಮ್ ಸೀನ್ತಾ ಇದಾರ? ನಡಿ ನಡಿ, ಬೇಗ ನಡಿ, ಬನ್ನಿ ನಡಿ ಬೇಗ. ಹಲೋ ಡಾಕ್ಟರ್, ಮೇಡಮ್ ಸೀನ್ತಾ ಇದಾರೆ, ಬೇಗ ಬನ್ನಿ. ನೋಡಿ, ಅದೆಲ್ಲ ನನಗೆ ಗೊತ್ತಿಲ್ಲ, ನೀವು ಬೇಗ ಬರ್ಲೇಬೇಕು. ನಡಿ. ಅಕ್ಕ ಸೀನ್ತಾಳಂತೆ. ಶೀತ ಆಗಿರ್ಬೇಕು, ಅದಕ್ಕೆ ಯಾಕೆ ಗಾಬರಿ ಆಗ್ತೀಯಾ? ಸ್ವಲ್ಪ ಸೀರಿಯಸ್ನೆಸ್ ಇಲ್ಲ ನಮ್ಗೆ. ನಿಂದು ಒಳ್ಳೆ ಕಾಟ ಆಯ್ತು. ಇದೇನ್ ಡಾಕ್ಟರ್, ನೀವು ಸೀನ್ತಾ ಇದ್ದೀರಾ? ಅಯ್ಯೋ, ಇದು ನಮ್ಮ ವಂಶ ಪಾರಂಪರ್ಯವಮ್ಮ. ಇದು ನಮ್ಮ ಅಪ್ಪ ಕೊಟ್ಟ ಬಳುವಳಿ. ಇದು ಹೋಗೋದಿಲ್ಲ. ಸರಿ ಬನ್ನಿ ಬನ್ನಿ, ನಮ್ಮ ಮೇಡಮ್ ಸೀನ್ತಾ ಇದ್ದಾರೆ. ಹಾರ್ಟ್ ಅಟ್ಯಾಕ್ ಆಗಿರೋ ಮನೇಲಿ ಇಷ್ಟೊಂದು ಟೆನ್ಷನ್ ಇರಲ್ಲ. ಈ ಮನೇಲಿ ಅಷ್ಟೊಂದು ಟೆನ್ಷನ್ ಐತೆ. ಕಬ್ನದ ಬೊಂಬೆ ತರ ಇದ್ಲು, ಆಗ ಯಾವ ರೋಗನೂ ಬರ್ತಿರ್ಲಿಲ್ಲ. ಈಗ ಮನುಷ್ಯಲಾಗಿದ್ದಾಳೆ, ಒಂದೊಂದಾಗ ಎಲ್ಲ ಅರ್ಥ ಆಗ್ತಿದೆ. ಏನು ಹಾಗೆಲ್ಲ ಪರೀಕ್ಷೆ ಮಾಡ್ತಾ ಇದ್ದೀರಲ್ಲ? ಹವಾಮಾನ ಬದಲಾವಣೆ ಆಗಿದೆ, ಅದಕ್ಕೆ ಹಾಗಾಗಿದೆ. ಅದಕ್ಕೆ ಮೆಣಸು, ಜೀರಿಗೆ, ಶುಂಠಿ ಚೆನ್ನಾಗಿ ಅರೆದು ಕಷಾಯ ಮಾಡಿ ತಂದಿದ್ದೀನಿ, ನೋಡಿ. ರೇ, ನಾನು ಮೆಡಿಸಿನ್ ಅಲ್ಲಿ MD, ಫಾರಿನ್ ರಿಟರ್ನ್ಡ್. ಯಾವ ಔಷಧಿ ಕೊಡಬೇಕಾದ್ರೆ ಮುಂದೇನು ಆಗಬಹುದು ಅಂತ ಯೋಚನೆ ಮಾಡಿ ಕೊಡಬೇಕು. ನಾಟಿ ವೈದ್ಯರ ತರ ಅಡ್ಡೇಟ್ ಮೇಲೆ ಗುಡ್ಡೇಟಿನ ಔಷಧಿ ಕೊಡ್ಲಿಕ್ಕೆ ಆಗುದಿಲ್ಲ. ಕ್ಷಮಿಸಿ, ಏನು ಹಾರ್ಲಿಲ್ವಲ್ಲ? ನೀವು ಇಂಗ್ಲಿಷ್ ಔಷಧಿನ ನೆಗಡಿಗೆ ಅಂತ ಕೊಡ್ತೀರಾ, ಅದು ಗ್ಯಾಸ್ ಆಗತ್ತೆ. ಗ್ಯಾಸ್ಗೆ ಅಂತ ಕೊಡ್ತೀರಾ, ಅದು ವಾಂತಿ ಆಗತ್ತೆ. ಇನ್ನೊಂದೇನೋ ಸುಡ್ಗಾಡು, ಅದೇನೋ ಆಂಟಿ ಬೈಕಪ್ಸ್ ಅಂತ ಹೇಳ್ಬಿಟ್ಟು ಇಷ್ಟು ದಪ್ಪ ಮಾತ್ರೆಗಳು ಕೊಡ್ತೀರಾ. ಹೇ ತಾತ, ಯು ಟೋಟಲಿ ಮಿಸ್ಟೇಕ್ ಅಣ್ಣ. ಇಟ್ ಇಸ್ ನಾಟ್ ಆಂಟಿಬಯೋಟಿಕ್ಸ್, ಇಟ್ ಇಸ್ ಆಂಟಿಬಯೋಟಿಕ್ಸ್. ಅದೇನಾದ್ರೂ ಹೇಳು. ಅದೇನೇನೋ ಕೊಡ್ತೀರಾ. ಪಾಪ ಮಗು ನೋಡು ಎಷ್ಟು ಒದ್ದಾಡ್ತಾ ಇದೆ. ನೋಡಮ್ಮ, ಮಾತ್ರೆ ನುಂಗುವಾಗ ಎಲ್ರು ಹೀಗೆ ಡಾಕ್ಟರ್ನ ಬೈಕೋತಾರೆ.
ಅದೇ ಗುಣ ಆದ ನಂತರ ಆಹಾ ಡಾಕ್ಟ್ರೆ ನಿಮ್ಮ ಕೈಗುಣ ಎಂಥದ್ದು ಅಂತಾರೆ. ಇದು ವೈರಲ್ ಫೀವರ್, 1-2 ಆಂಟಿಬಯೋಟಿಕ್ಸ್ ಹಾಗೆ ಒಂದು ಇಂಜೆಕ್ಷನ್ ಕೊಡ್ತೇನೆ, 3 ದಿವಸ ತಗೊಮ್ಮ, ಎಲ್ಲ ಸರಿ ಹೋಗ್ತದೆ. ನೋಡು ನೋಡು ಆಂಟಿನ ಬೈಕ್ ಹತ್ತಿಸ್ತಾ ಇದ್ದಾನೆ. ಇದಕ್ಕೆಲ್ಲ ಡಾಕ್ಟ್ರಿ ಹಾಕೋಬೇಕು. ಮಳೆಯಲ್ಲಿ ಅಂದ್ರೆ ನೆಗಡಿನೂ ಬರುತ್ತೆ ಜ್ವರನೂ ಬರುತ್ತೆ. ಹೇಳು. ಎರಡು ಬರುತ್ತೆ. ಅದ್ಯಾವ್ದು ಎರಡು? ಅಪ್ಪ ನೆಗಡಿನೂ ಜ್ವರ. ಬೇರೆನೇ ಹೇಳ್ದೆ ಅನ್ಕೊಂಡೆ. ಮೇಡಮ್ ಮನೇಲೆ ಇದ್ರಲ್ಲ, ಮಳೆಯಲ್ಲಿ ಯಾವಾಗ ನೆಂದ್ರಿ? ಮಳೆನೂ ಇಲ್ಲ ಗಿಳೆನೂ ಇಲ್ಲ. ನೀವ್ ಹೇಳಿದ್ಮೇಲೆ ಸರಿಯಾಗೇ ಇರುತ್ತೆ. ಇವಳು ಯಾಕೆ ಹಂಗ್ ನುಳಿತಾವಳೆ? ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಗ್ರು. ಇವಳ ಈ ಬಾಯಿ ಇಟ್ಕೊಂಡು ಸುಮ್ನೆ ಇರಲ್ಲ. ಎಕ್ಸಾಮ್ ಬರೀತಿದ್ದಾಳೆ, ರಿಸಲ್ಟ್ ನಾನೇ ಸಿಗೋದು. ನೀನು ಮೋದಿಗೆ ಇವಳು ಬೇರೆ. ಸರಿ ಅಡ್ಜಸ್ಟ್ ಮಾಡ್ಕೋ. ರಮ್ಯಾ ಬಿಸ್ತೀರ್ ತಗೊಂಬಮ್ಮ. ಬೇಗ ಹೋಗು. ನನಗೂ ಏನಾದ್ರೂ ಸ್ವಲ್ಪ ಹೇಳಿ. ಹೇಳ್ತೀನಿ, ಸ್ವಲ್ಪ ತಾಳು. ನನ್ ಮೇಲೆ ಏನೇನೋ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ನಾನು ಒಪ್ಪಲ್ಲ. ಏನು ಮಾಡುತ್ತೀರಿ ಮಿಸ್ಟರ್? ಆಲೋಪತಿ ಹೋಮಿಯೋಪತಿ ಎರಡೂ ಮಿಕ್ಸ್. ಸ್ವಲ್ಪ ತಡೀರಿ. ಬೇಗ ಬಾರೋ. ಬಂದೇ ಇರಪ್ಪ, ಅರ್ಜೆಂಟು. ಪರಿಮಳ ಅವ್ರೆ, ಪಪ್ಪ ನನ್ನ ಹೆಸರು ನಿಮ್ ಬಾಯಲ್ಲಿ ಎಷ್ಟು ಮುದ್ದಾಗಿ ಎಷ್ಟು ಚೆನ್ನಾಗಿ ಕೇಳಿಸುತ್ತೆ. ಏನೋ ಹೇಳು, ಟ್ರ್ಯಾಕ್ ಚೇಂಜ್ ಮಾಡ್ತಾವಳೆ. ನಿಮ್ ಮೇಡಮ್ ಮೂಗ್ ಸ್ವಲ್ಪ ಹಿಡೀರಿ. ಮೂಗ ಬಾ. ನೀವು ಹೊರಡಿ ಹೊರಡಿ, ನಿಮ್ ಕೆಲಸ ಆಯ್ತು. ಮೇಡಮ್ ಉಸಿರು ಕಟ್ಟೋವರೆಗೂ ಮೂಗ್ಸರಿಗಿಟ್ಕೋ. ಬಾಸ್ ಏನದು? ಬ್ರ್ಯಾಂಡಿ. ಏ ಮಿಸ್ಟರ್, ಈಗ ಅದೇನೋ ಕುಡಿಸ್ತಿಯಲ್ಲ, ನಂಗೆ ಇನ್ನೊಂದ್ ಸ್ವಲ್ಪ ಬೇಕು. ನಿನಗೀಗ ಕೊಟ್ಟಿದ್ದು ರೋಗವಾಸಿ ಆಗೋದಕ್ಕೆ, ಜೀವ ಹೋಗೋದಕ್ಕಲ್ಲ. ನಡಿಯೋ ಇಡೀ. ಡಾಕ್ಟರ್ ನನ್ ಕಾಂಪೌಂಡರ್ ಪಾಪ. ಅಕ್ಕ, ನಿನ್ ಫ್ರೆಂಡ್ಸ್ ಎಲ್ಲ ಗಿಫ್ಟ್ಸ್ ಕೊಟ್ಟಿದ್ದಾರೆ, ನೋಡ್ಲಾ ಇಲ್ಲ? ಓ ಮರ್ತೆ ಹೋಗಿದ್ದೆ, ನೀನೇ ತೆಗೆದ್ ನೋಡು. ಆಯ್ತು, ತೆಗೀರಿ ಬಸ್. ಇದು ಆಶಾ, ಗೌರಿ, ಇದು ಶ್ವೇತಾ. ಕೇಳೋದಕ್ಕೆ ನಾವು ಫೇಮಸ್ ಅಪ್ಪ. ಎಲ್ಲಾ ಫ್ರೆಂಡ್ಸು ಸೂಪರ್ ಆಗಿ ಸೆಟ್ಲ್ ಆಗಿರೋ ತರ ಅವ್ರೆ. ಬರೀ ಬೆಳ್ಳಿ ಐಟಮೇ ಗಿಫ್ಟ್ ಕೊಟ್ಟವ್ರೆ. ನಮಗೂ ಕೊಡ್ತಾರೆ ಸ್ಟೀಲ್ ಪಾತ್ರೆ ಸಾಮಾನು. ನಾನ್ ನಿನಗಿಂತ ಯಾವ್ದೊಳ್ಳೆ ಕಡಿಮೆ ಅಂತ ಆಡಂಬರ ತೋರ್ಸೋ ಗಿಫ್ಟ್ಗಿಂತ ಬಡವ್ರು ಕೊಡೋ ಗಿಫ್ಟ್ ನಲ್ಲೇ ಪ್ರೀತಿ ಜಾಸ್ತಿ. ಪರಿಮಳ, ಎಸ್ ಮೇಡಮ್, ನನ್ನ ರೂಮಲ್ಲಿ ಒಂದು ಗಿಫ್ಟ್ ಬಾಕ್ಸ್ ಇಟ್ಟಿದ್ದೀನಿ, ಹೋಗಿ ತಗೊಂಡ್ ಬಾ. ಓಕೆ ಮೇಡಮ್. ಮೇಡಮ್ ನೀನೇ ಓಪನ್ ಮಾಡು. ಸರಿ ಓಪನ್. ಅರೆ ರಾಧಾಕೃಷ್ಣ, ನಿಮ್ ಬಾಸ್ ಇದ್ದಾರಾ? ಚೇಂಬರ್ ಅಲ್ಲಿ ಇದ್ದಾರೆ ಮ್ಯಾಮ್. ಥ್ಯಾಂಕ್ಸ್, ವೆಲ್ಕಮ್. ಹಾಯ್ ಹ್ಯಾನ್ಸಮ್. ಬಂದಿದ್ ಸ್ಟೈಲ್ ನೋಡಿದ್ರೆ ಏನೋ ದೊಡ್ಡ ಸುದ್ದಿ ಇದ್ದಂಗಿದೆ. ನಾನ್ ಸುದ್ದಿ ತರದೇ ಇದ್ರೆ ನೀವ್ ಅದ್ರ ಬಗ್ಗೆ ಯೋಚನೆ ಮಾಡಲ್ವಲ್ಲ. ಯಾವ್ದ್ರ ಬಗ್ಗೆನೆ? ನನ್ಗೆ ಲೈಸೆನ್ಸ್ ಬೇಕು, ಅಪ್ಲಿಕೇಶನ್ ತಂದಿದ್ದೀನಿ. ಏನೇ ಡೇ ಟು ಟೈಮ್ ಎಲ್ಲ ನೀನೇ ಫಿಕ್ಸ್ ಮಾಡ್ಬಿಟ್ಟಿದ್ಯಾ? ನಿಮಗ್ ಬಿಟ್ರೆ ಅಷ್ಟೇ. ಡೆಫಿನೆಟ್ಲಿ ಈ ಜನ್ಮದಲ್ಲಿ ನಮ್ಮ ಮದ್ವೆ ಆಗಲ್ಲ. ನಿನ್ ಸೇರ್ಗು ಪ್ರತಿ ಸಾರಿ ಜಾರಿದ್ದು ನಮ್ಮಿಬ್ರನ್ನ ಒಂದ್ ಸೇರ್ಸಕ್ಕೆ ಕಣೆ. ನಾವಿಬ್ರು ಯಾವತ್ತೋ ಒಂದಾಗೋದು. ಸೋ ಸ್ವೀಟ್ ಕ್ರಿಶ್.
ಕ್ರಿಶ್, ನಿಮ್ ಜಸ್ಟ್ ಸ್ಟೈಲಿಂದ ಒಂದು ಉಪಯೋಗ ಆಯ್ತು. ಏನು? 24 hours ನಲ್ಲಿ ಈ ಇನ್ವಿಟೇಷನ್ ಕಾರ್ಡ್ ನನ್ನ ಕೈಗೆ ಸೇರೋ ಹಾಗೆ ಮಾಡಿದ್ರು. ವಾವ್ನಾ? ಓಕೆ ಓಕೆ, ಮದ್ವೆ ಶಾಪಿಂಗ್ ಹೋಗೋಣ. ನನಗೆ ಬೇರೆ ಕೆಲಸ ಇದೆ. ಚಲ್ ಚಲ್, ನಡಿ ಹೋಗಿ. ಹಾ ತಗೋ ಬಾ. ಇಷ್ಟಿನ ಆರಾಮಾಗಿದೆ, ಈಗ ತಗೊಳ್ಕೊಂಡೆ. ಹೌದಾ? ಓಕೆ ಬಾಯ್. ಒಳ್ಳೆ ಕೋತಿ ಸಾವಾಸ ಆಯ್ತು. ನಮಸ್ತೆ, ಬನ್ನಿ ಬನ್ನಿ. ಹೇಗಿದ್ದೀರಿ? ಎಲ್ಲಿ ಹೆಂಗಸರು ಮಕ್ಕಳೆಲ್ಲ? ಅವರೆಲ್ಲ ಊರಿಗೆ ಹೋಗಿದ್ದಾರೆ. ಪ್ಲೀಸ್ ಬನ್ನಿ. ನಮಸ್ಕಾರ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ನಮಸ್ತೆ ಅಂಕಲ್. ಎಲ್ಲಿ ನಿಮ್ಮ ಮಗಳು ಲಲಿತಾ ಬರ್ಲೇ ಇಲ್ಲ? ಕೂತ್ಕೊಳ್ಳಿ ಅಂಕಲ್. ಅವನ್ ಅದೇ ರೋಡಲ್ಲಿ ಚೌಟ್ರಿಗೆ ಬರೋದು. ಯಾವುದೇ ಕಾರಣಕ್ಕೂ ಮಿಸ್ ಆಗ್ಬಾರ್ದು. ಅವನ್ ಸತ್ರನೇ ಮದ್ವೆ ನಿಲ್ಲೋದು. ಹುಷಾರಾಗಿರಿ. ಆಯ್ತಣ್ಣ, ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ. ಮುಗಿಸ್ತೀವಿ. ಓಹೋ, ನವ ದಂಪತಿಗಳು. ಹೇಗಿದೀಮ್ಮ? ನಮಸ್ಕಾರ ಸರ್, ಚೆನ್ನಾಗಿದ್ದೀವಿ. ಚೆನ್ನಾಗಿದೆ. ಹೇಗಿದೆ ಡೈರಿ ಫಾರ್ಮ್ ಕೆಲಸ ಎಲ್ಲ? ಎಲ್ಲ ಚೆನ್ನಾಗಿ ನಡೀತಾ ಇದೆ. ನಡೀರಿ. ಮೇಡಮ್, ಇನ್ನೂ ಬರ್ಲೇ ಇಲ್ಲ ಮೇಡಮ್. ರಾಧಾ, ಪುರೋಹಿತರು ಮುಹೂರ್ತ ಮೀರಿ ಹೋಗ್ತಿದೆ ಅಂತಿದ್ದಾರೆ. ಎಲ್ಲಮ್ಮ ಗಂಡು? ಫೋನ್ ಕೊಡು. ಎಸ್ ಮ್ಯಾಮ್. ರಿಸೀವ್ ಮಾಡ್ತಾ ಇಲ್ಲ. ಏನಮ್ಮ, ಒಂದ್ ಟೈಮ್ ಸೆನ್ಸ್ ಬೇಡವಾ ನಿಮ್ ಯಜಮಾನ್ರಿಗೆ? ಸರಿ, ಒಂದ್ ಕೆಲಸ ಮಾಡು, ಹಸಮಣೆ ಮೇಲೆ ಬಂದು ಕೂತ್ಕೋ. ಕರ್ಕೊಂಡು ನಡೀರಿ. ನಡೀರಿ ಮ್ಯಾಮ್. ಒಂದ್ ನಿಮಿಷ. ನಡೀರಿ ಬೇಗ. ಹೇಳು ಅಣ್ಣ, ಕೆಲಸ ಮುಗಿಸ್ಬಿಟ್ಟು ಅಣ್ಣ. ಆದ್ರೆ ಅವ್ನ್ ಬಿದ್ದಿದಾಗ ಯಾರೋ ಕಾರಲ್ಲಿ ಬಂದು ಎತ್ತಾಕೊಂಡು ಹೋದ್ರಣ್ಣ. ಅವ್ನು ಹೋಗ್ಲಿ ಬಿಡ. ನೀವು ಮೊದಲಿಂದ ಜಾಗ ಖಾಲಿ ಮಾಡಿ. ಆಯ್ತಣ್ಣ. ಓಕೆ ಅಣ್ಣ, ನಡೀರೋ ಬೇಗ. ಇಂದ್ರಾಯ ಸ್ವಾಹ ಇಂದ್ರಾಯ ನೋಮ, ನೈಋತ್ಯ ಸ್ವಾಹ ನೈಋತ್ಯ ನೋಮ, ಅಗ್ನೇಯ ಸ್ವಾಹ ಅಗ್ನೇಯ ನೋಮ, ಯಮಾಯ ಸ್ವಾಹ ಯಮಾಯ ಸರಿಯಾಗಿ ಹೇಳಿ, ಎಲ್ಲದಕ್ಕೂ ಕೃಷ್ಣ ಅಂತ ಹೇಳ್ಬೇಡ. ಪರಾತ್ಪರಮಯಂ ಶ್ರೀ ಭಮ ವಿದ್ಯಾಂ ಭಜೆ. ಇನ್ನೊಂದ್ಸಲಿ ಫೋನ್ ಮಾಡು. ಯಜಮಾನ್ರೆ, ಮುಹೂರ್ತಕ್ಕೆ ತಡ ಆಗ್ತಿದೆ, ಇನ್ನೂ ಗಂಡೇ ಬಂದಿಲ್ವಲ್ಲ? ಇನ್ನೇನ್ ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾರೆ. ನೀವು ಪೂಜೆ ಮಾಡ್ತಾ ಇರಿ. ಬೇಗ ಕರೆಸಿ. ಭಗವತೆ ಸ್ವಾಹ ಪರಮೇಶ್ವರಾಯ ಸ್ವಾಹ. ಏನಾಕ ಮದ್ವೆ ಗಂಟೆ ಬಂದಿಲ್ಲ ಅಂತ ಮಾತಾಡ್ಕೊಳ್ತಾ ಇದಾರೆ? ಏನಿಲ್ಲ, ನೀವು ಕೂತ್ಕೊಳ್ಳಿ. ಯಜಮಾನ್ರೆ, ಈ ಮುಹೂರ್ತ ಮೀರಿದ್ರೆ ರಾಹುಕಾಲ ಬಂದ್ಬಿಡುತ್ತೆ. ರಾಹುಕಾಲದಲ್ಲಿ ಯಾವ ಕೆಲಸ ಮಾಡಿದ್ರು ಪ್ರಶಸ್ತ ಅಲ್ಲ. ಆದಷ್ಟು ಬೇಗ ಗಂಡನ್ನ ಕರೆಸ್ಬಿಡಿ. ರಾಧಾ, ಮತ್ತೊಂದ್ಸಲಿ ಟ್ರೈ ಮಾಡಿ ನೋಡಮ್ಮ. ಬೇಡ, ಅವ್ರೆಷ್ಟೊತ್ತಾದ್ರೂ ಬರ್ಲಿ. ಇನ್ನು ನಾನಿಲ್ಲಿದ್ದೇನೂ ಪ್ರಯೋಜನ ಇಲ್ಲ ಅಮ್ಮ. ನಾ ಹೊರಡ್ತೀನಿ. ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರ್ಲಿ. ಜನ ಎಲ್ಲ ಬೈಕೊಂಡು ಹೋಗ್ತಾ ಇದ್ದಾರೆ. ಇಷ್ಟು ಜನಗಳ ಮುಂದೆ ನಿನ್ನ ಮಾನ ಮರ್ಯಾದೆ ಹರಾಜ್ ಹಾಕ್ಬಿಟ್ಟ. ಏನಮ್ಮ, ಅವನ್ ಯಾರು, ಅವನ್ ಹಿಂದೆ ಮುಂದೆ ಏನು ಅಂತ ನೋಡ್ದೆ ತುಂಬಾ ದುಡುಕ್ಬಿಟ್ಟೆವ ನೀನು. ಒಬ್ಬ ಜವಾಬ್ದಾರಿ ಇರೋ ಗಂಡಸು ಮಾಡುವಂತ ಕೆಲಸನ ಇದು? ಅಲ್ಲಮ್ಮ,
ಒಂದು ಹೆಣ್ಣು ತನ್ನ ಜೀವನದಲ್ಲಿ ಏನೆಲ್ಲ ಅನುಭವಿಸಬಾರ್ದು ಅದನ್ನೆಲ್ಲ ಅನುಭವಿಸ್ತಾ ಇದೆಯಲ್ಲಮ್ಮ ನೀನು. ಛೇ ಬೇಡಮ್ಮ, ಆಗಿದ್ದಾಗೋಯ್ತು. ಹೋಗೋಣ, ನಡಿ ನಡಿ. ಇಲ್ಲ, ಅವ್ರು ಬರೋವರೆಗೂ ನಾನು ಇಲ್ಲಿಂದ ಕದ್ಲಲ್ಲ. ಅವ್ರು ಬಂದೇ ಬರ್ತಾರೆ. ಆ ಪುಣ್ಯಾತ್ಮ ಯಾವಾಗ ಬರ್ತಾನೋ? ನಾನು ಕೂತ್ಕೊಂಡು ಕಾಯ್ತೀನಿ. ಇವನೇನಾ? ಹಲೋ ಹಲೋ ಹಲೋ, ಮದ್ವೆ ಅಂದ್ರೇನು ಮಕ್ಕಳಾಟ ಅನ್ಕೊಂಡ್ಯಾ? ಈಗ ಯಾಕೆ ಬಂದಿದ್ದು? ಓಹೋ, ಊಟ ಆದ್ಮೇಲೆ ಊಟದ ಎಲ್ಲ ಎತ್ತಕ್ಕೆ. ನಿಂತ್ಕೊಳಯ್ಯ. ಸಾರಿ ರಾಧಾ, ಅದು ನೀವ್ ಮಾಡ್ ಬಂದಿರೋ ಘನ ಕಾರ್ಯಕ್ಕೆ ಹಾರ ಹಾಕಿ ಸನ್ಮಾನ ಮಾಡೋ ಸಮಯ ಅಲ್ಲ ಇದು. ನಿನಗೆ ಬೇಜಾರಾಗಿದೆ ಅಂತ ನನಗೆ ಗೊತ್ತು. ಆದ್ರೆ ಏನಾದ್ರೆ ಜನರೆಲ್ಲ ಮದ್ವೆ ನಿಂತೋಯ್ತು ಅಂತ ಹೊರಟೋದ್ರು. ಮದುವೆಯಲ್ಲಿ ನಿಂತೋಯ್ತು, ನಾನೀಗ ಬಂದಿದ್ದೀನಲ್ಲ. ಏನ್ ತಮಾಷೆ ಮಾಡ್ತಾ ಇದ್ದೀರಾ? ನನ್ ಜೊತೆಗಿದ್ದಾಗೆಲ್ಲ ಅವನಿಗೆ ಸಹಾಯ ಮಾಡ್ತೀನಿ, ಇವ್ರಿಗೆ ಸಹಾಯ ಮಾಡ್ತೀನಿ ಅಂತ ಎದ್ದೋಗ್ತಿದ್ರಿ. ಆಗೆಲ್ಲ ನಾನ್ ಸಹಿಸ್ಕೊಂಡಿದ್ದಾಯ್ತು. ಈ ದಿನಕ್ಕೆ ನಾನು ಎಷ್ಟೆಲ್ಲ ಕನ್ಸ್ಕೊಂಡಿದ್ದೆ. ಇವತ್ತು ನೀವ್ ಹೀಗ್ ಮಾಡ್ತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಏನ್ ನಡೀತು ಅಂತ ಏನಾದ್ರೂ ಕೇಳಿಸ್ಕೊರಾದ? ನೋ, ಸಾವಿರಾರು ಜನದ ಮುಂದೆ ನನಗೆ ಅವಮಾನ ಮಾಡಿದೀರಾ. ನಾನ್ ಏನ್ ಕೇಳ್ಕೋ ರೆಡಿ ಇಲ್ಲ. ಯಾವ ಜನರ ಬಗ್ಗೆ ಮಾತಾಡ್ತಾ ಇದ್ದಾರದ? ಮದುವೆ ನಮ್ಮಿಬ್ಬರ ಮಧ್ಯೆ ನಡೀತಿರೋದು. ಅದಕ್ಕೆ ಯಾವ ಗಳಿಗೆ ಮುಹೂರ್ತನ ಬೇಕಾಗಿಲ್ಲ. ನಿಮ್ ಉಪದೇಶ ನನಗೆ ಬೇಕಾಗಿಲ್ಲ. ನಾನ್ ನಿಮ್ಮನ್ನ ಲವ್ ಮಾಡಿ ತಪ್ಪು ಮಾಡ್ದೆ. ಪ್ರೀತಿಸಿ ತಪ್ಪು ಮಾಡಿಲ್ಲ, ಈಗ ತಪ್ಪು ಮಾಡ್ತಿದ್ಯಾ. ನಿಮ್ಮನ್ನ ಮದ್ವೆ ಮಾಡ್ಕೊಳ್ಳೋದ್ಕಿಂತ ಮರ್ತು ಬದುಕೋದು ಒಳ್ಳೇದು. ನನ್ನ ಮರ್ತು ನೀನ್ ಒಂದು ಕ್ಷಣನೂ ಬದುಕಕ್ಕಾಗೋದಿಲ್ಲ. ನೀನ್ ಮಲಗಿದ್ರೆ ಕನ್ಸಲ್ ಕಾಣ್ತೀನಿ, ನೀನ್ ಎದ್ರೆ ನೆನಪಲ್ಲಿ ಕಾಡ್ತೀನಿ. ಗಂಡಸ್ರ ನೇಳೆ ನನ್ ಮೇಲೆ ಬೀಳ್ಬಾರ್ದು. ನಂದೇ ಲೋಕನ್ ಸೃಷ್ಟಿ ಮಾಡ್ಕೋತೀನಿ. ಪ್ರೀತಿಸವ್ರು ಯಾರೇ ನೀನ್ ಎದುರಿಗೆ ಬಂದ್ರು ಅವರಲ್ಲಿ ನಾನಿರ್ತೀನಿ. ಪ್ರೀತಿ ಪ್ರೇಮ ಅನ್ನೋರು ನಾನ್ ಎದುರುಗೆ ಇರಬಾರ್ದು, ಹಾಗ್ ಬದುಕ್ತೀನಿ. ನೀನ್ ಅಹಂಕಾರ ಪ್ರೀತಿಗೆ ಶರಣ ಆಗ್ಲೇಬೇಕು ಕಣೆ. ಒಂದು ದಿನ ನೀನನ್ನ ಮರೆತು ಬದುಕಿದ್ದೆ ಆದ್ರೆ ನೀನೇ ಗೆದ್ದೆ ಕಣೆ.
ಎಲೆಕ್ಟ್ರಿಕ್ ಬಿಲ್. ಓಕೆ ಮೇಡಮ್. ಹಲೋ, ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ನಾನು ಸ್ಟೆಲ್ಲಾ ಮೇರಿ ಸ್ಕೂಲಿಂದ ಮಾತಾಡ್ತಿದ್ದೀನಿ ಮೇಡಮ್. ಓಹ್, ಹೇಳಿ ಹೇಳಿ. ನಾಳೆ ನಮ್ಮ ಸ್ಕೂಲ್ ಫಂಕ್ಷನ್ಗೆ ತಾವು ಚೀಫ್ ಗೆಸ್ಟ್ ಆಗಿ ಬರಬೇಕು ಅಂತ ಕೇಳ್ಕೊಂಡಿದ್ವಿ. ಹಾ ಹೌದು, ಎಷ್ಟು ಗಂಟೆಗೆ? 12 ಗಂಟೆಗೆ ಮೇಡಮ್. ನಾವೆಲ್ಲ ನಿಮ್ಗೋಸ್ಕರ ಕಾಯ್ತಾ ಇರ್ತೀವಿ ಮೇಡಮ್. ನಾನು ಖಂಡಿತ ಬರ್ತೀನಿ. ಥ್ಯಾಂಕ್ ಯು ಮೇಡಮ್. ವೆಲ್ಕಮ್. ಥ್ಯಾಂಕ್ ಯು ಮೇಡಮ್. ನಾನು ಗಾಡಿ ಪಾರ್ಕ್ ಮಾಡಿ ಬರ್ತೀನಿ. ಹಾ ಸರಿ. ನಮಸ್ಕಾರ ಮೇಡಮ್. ನಮಸ್ಕಾರ. ನಮಸ್ಕಾರ. ಸ್ಟೆಲ್ಲಾ ಮೇರಿ ಸ್ಕೂಲ್ ವತಿಯಿಂದ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಶಾಲೆಗೆ ಹಲವಾರು ವರ್ಷಗಳಿಂದಲೂ ಬೆನ್ನೆಲುಬಂತಿರುವ ಕುಮಾರಿ ರಾಧಾರವರಿಗೆ ಆತ್ಮೀಯವಾದ ಸ್ವಾಗತ. ಈ ದಿನ ಒಬ್ಬ ಮಹಾನ್ ವ್ಯಕ್ತಿಗೆ ಸನ್ಮಾನ ಸಮಾರಂಭವನ್ನ ಏರ್ಪಡಿಸಿಕೊಂಡಿದ್ದೇವೆ. ಈ ಸನ್ಮಾನ ಸಮಾರಂಭವನ್ನ ಕುಮಾರಿ ರಾಧಾರವರು ನಡೆಸಿಕೊಡಬೇಕೆಂದು ಕೋರುತ್ತೇವೆ. ನಮ್ಮ ಶಾಲೆಯ ವಿದ್ಯಾರ್ಥಿನಿಯಾದಂತಹ ಶಾರದಾಗೆ ಓಪನ್ ಹಾರ್ಟ್ ಸರ್ಜರಿ ಆಗಬೇಕಿತ್ತು. ಆಕೆಯ ತಂದೆ ತಾಯಿ ತುಂಬಾನೇ ಬಡವರು. ಆದ್ರಿಂದ ಆಸ್ಪತ್ರೆಯ ಪೂರ್ತಿ ಖರ್ಚನ್ನು ತಾವೇ ಸ್ವತಃ ವಹಿಸಿಕೊಂಡಂತ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಶ್ರೀ ಕೃಷ್ಣರವರು ದಯವಿಟ್ಟು ವೇದಿಕೆಗೆ ಬರಬೇಕೆಂದು ನಮ್ಮ ಶಾಲೆಯ ಪರವಾಗಿ ಕೇಳಿಕೊಳ್ಳುತ್ತೇವೆ. ಆಪರೇಷನ್ಗೆ ತಾವು ಹೆಲ್ಪ್ ಮಾಡಿದ್ದು ಇವರವ್ರ ತಂದೆ ತಾಯಿ. ಬನ್ನಿ ಸರ್. ನಮಸ್ಕಾರ. ಬನ್ನಿ. ಸ್ಟೆಲ್ಲಾ ಮೇರಿ ಸ್ಕೂಲ್ ವತಿಯಿಂದ ಶ್ರೀ ಕೃಷ್ಣರವರಿಗೆ ಆತ್ಮೀಯವಾದ ಸ್ವಾಗತ. ಈಗ ಕುಮಾರಿ ರಾಧಾರವರು ಶ್ರೀ ಕೃಷ್ಣರವರಿಗೆ ಮಾಲಾರ್ಪಣೆ ಮಾಡಿ ಫಲತಾಂಬೂಲವನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಫಂಕ್ಷನ್ ತುಂಬಾ ಚೆನ್ನಾಗಾಯ್ತು. ಥ್ಯಾಂಕ್ ಯು.
ನಿಮಿಷ ನಿಂತ್ಕೊಳ್ಳಿ. ಸರ್ 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 ವಿಜಯ್, ಸರ್ ಸರ್ ಅಂತ ಯಾರನ್ನ ಕರಿತಾ ಇದ್ಯಾ? ನನ್ ಜೀವನನೇ ಹಾಳು ಮಾಡಿದ ಮನುಷ್ಯ ಅವನು. ಅವನ ಹತ್ರ ಏನ್ ಕೆಲ್ಸ ನಿಂಗೆ? ಏನ್ ಹೇಳ್ತಾ ಇದ್ಯಾ? ನಿನ್ ಸ್ಥಿತಿಗೆ ಅವ್ರ ಕಾರಣನಾ? ನಾನ್ ನಂಬಲ್ಲ. ಇವತ್ ನಿನ್ ತಮ್ಮ ಜೀವಂತವಾಗಿದ್ದಾನೆ ಅಂದ್ರೆ ಅದಕ್ಕೆ ಅವರೇ ಕಾರಣ. ಏನ್ ಹೇಳ್ತಾ ಇದ್ಯಾ ನೀನು? ನಿನ್ ಮದುವೆ ದಿವಸ ನನಗೊಂದು ಆಕ್ಸಿಡೆಂಟ್ ಆಯ್ತು, ನನ್ನ ಒಬ್ರು ಕಾಪಾಡಿದ್ರು ಅಂತ ಹೇಳದ್ನಲ್ಲ, ಅದು ಬೇರೆ ಯಾರು ಅಲ್ಲ, ಅವರೇ. ಯಾವ ಜನರ ಬಗ್ಗೆ ಮಾತಾಡ್ತಾ ಇದೆಯಾ ನೀನು? ಮದುವೆ ನಮ್ಮಿಬ್ಬರ ಮಧ್ಯೆ ನಡೀತಿರೋದು. ಅದಕ್ಕೆ ಯಾವ ಗಳಿಗೆ ಮುಹೂರ್ತನೂ ಬೇಕಾಗಿಲ್ಲ. ನಿಮ್ ಉದ್ದೇಶ ನಂಗೆ ಬೇಕಾಗಿಲ್ಲ. ನಿಮ್ಮನ್ನ ಲವ್ ಮಾಡಿ ನಾನು ತಪ್ಪು ಮಾಡ್ಬಿಟ್ಟೆ. ಪ್ರೀತಿ ತಪ್ಪು ಮಾಡ್ಲಿಲ್ಲ, ಈಗ ತಪ್ಪು ಮಾಡ್ತಿದ್ಯಾ. ನಿಮ್ಮನ್ನ ಮದುವೆ ಮಾಡ್ಕೊಳ್ಳೋದ್ಕಿಂತ ಮರ್ತು ಬದುಕಿರೋದು ಒಳ್ಳೇದು. ನನ್ನ ಮರೆತು ನೀನು ಒಂದು ಕ್ಷಣ ಬದುಕಕ್ಕಾಗೋದಿಲ್ಲ. ನೀನು ಮಲಗಿದ್ರೆ ಕಣ್ಸಲ್ಲಿ ಕಾಣ್ತೀನಿ, ನೀನು ಎದ್ರೆ ನೆನಪಲ್ಲಿ ಕಾಡ್ತೀನಿ. ಪ್ರೀತಿ ಪ್ರೇಮ ಅನ್ನೋರು ನನ್ನ ಎದುರಿಗೆ ಇರಬಾರ್ದು. ಹಾಗೆ ಬದುಕ್ತೀನಿ. ನಿನ್ನ ಅಹಂಕಾರ ಪ್ರೀತಿಗೆ ಶರಣ ಆಗ್ಲೇಬೇಕು ಕಣೆ. ಒಂದು ದಿನ ನಿನ್ನ ಮರೆತು ಬದುಕಿದ್ದೆ ಆದ್ರೆ ನೀನ್ ಗೆದ್ದೆ ಕಣೆ. ಏನಿದೆಲ್ಲ ನನ್ ಕಾಲ ಯಾಕೆ ಹಿಡಿತಿದ್ದೀರಾ? ಗೋಪಾಲ್, ನಂಗೊಂದು ಹೆಲ್ಪ್ ಮಾಡ್ತೀರಾ ಪ್ಲೀಸ್? ನಾನೇನ್ ಮಾಡ್ಬೇಕು? ನನ್ಗೆ ಕೃಷ್ಣ ಬೇಕು. ದಯವಿಟ್ಟು ನನ್ನನ್ನು ಅವ್ರಿಗೆ ಒಪ್ಪಿಸ್ಬಿಡಿ. ನನ್ಗೆ ಈ ಮನೆ ಆಸ್ತಿ ಯಾವ್ದು ನನಗೆ ಬೇಡ. ನಾನ್ ಮಾಡಿದ ತಪ್ಪು ಅಂತ ನನ್ಗೆ ಈಗ ಅರ್ಥ ಆಗ್ತಾ ಇದೆ. ಪ್ಲೀಸ್ ನನಗ್ ಸಹಾಯ ಮಾಡಿ ಗೋಪಾಲ್, ಪ್ಲೀಸ್. ಇದೇ ಮಾತನ್ನ ನೀವು ಕೃಷ್ಣನ್ ಹತ್ರ ಹೇಳ್ಬೋದಲ್ಲ? ಅವ್ರಿಗೆ ಮುಖ ತೋರ್ಸಕ್ಕೂ ನನಗ್ ಯೋಗ್ಯತೆ ಇಲ್ಲ. ಅವ್ರ ಅಕಸ್ಮಾತ್ ಒಪ್ಪದೇ ಇದ್ರೆ ನಾನ್ ಜೀವಂತವಾಗೇ ಇರಲ್ಲ. ಅವ್ರನ್ನ ಮರ್ತು ಬದುಕ್ತೀನಿ ಅಂದೆ, ಆದ್ರೆ ಒಂದು ಕ್ಷಣನೂ ಮರೆಯಕ್ಕಾಗ್ತಿಲ್ಲ. ನಾನ್ ಹಾಕಿ ಚಾಲೆಂಜ್ ನಲ್ಲಿ ನಾನ್ ಸೋಲ್ತೀನಿ ಅಂತ ಅನ್ನಿಸ್ತಾನೆ ಇತ್ತು. ಅಹಂಕಾರದಲ್ಲಿ ಪ್ರೀತಿನ ಮುಚ್ಚಕ್ ನೋಡ್ದೆ, ಆಗ್ಲಿಲ್ಲ. ಪ್ರೀತಿನ ಗೆದ್ಬಿಡ್ತು ಗೋಪಾಲ್, ಪ್ರೀತಿನ ಗೆದ್ಬಿಡ್ತು. ಅಕಸ್ಮಾತ್ ಅವ್ನು ಇನ್ನೊಂದು ಮದುವೆ ಮಾಡ್ಕೊಂಡಿದ್ರೆ? ಸಾಧ್ಯನೇ ಇಲ್ಲ. ನನ್ ಕೃಷ್ಣ ಯಾವತ್ತೂ ಆತರ ಮಾಡೋನಲ್ಲ. ಅವ್ರು ನನ್ನಿಂದ ದೂರ ಆಗಿರಬಹುದು, ಆದ್ರೆ ನನ್ ಮೇಲಿರೋ ಪ್ರೀತಿನ ದೂರ ಮಾಡಲ್ಲ. ನಾನಲ್ದೆ ಬೇರೆ ಯಾವ ಹುಡುಗಿಗೂ ಅವ್ರ ಹೃದಯದ ಸ್ಥಾನ ಇಲ್ಲ. ಹೀಗಾದ್ರೂ ಮಾಡಿ ನನ್ ಕೃಷ್ಣ ನನಗ್ ಸಿಗೋ ಹಾಗೆ ಮಾಡಿ ಪ್ಲೀಸ್. ನನಗೆ ಕೃಷ್ಣ ಬೇಕು. ಈ ಗೋಪಾಲನೆ ನೀನು ಕೃಷ್ಣ ಕಡೆ. ಚೀಟಾ, ಚೀಟಾ, I hate you. ನಿಮ್ ಮಾತ್ ಮಾತ್ರ ಅರ್ಥ ಆಗ್ತಾ ಇರಲಿಲ್ಲ ಅಂತ ಅನ್ಕೊಂಡಿದ್ದೆ. ಈಗ ನಿಮ್ ವೇಷನೂ ಅರ್ಥ ಆಗ್ಲಿಲ್ಲ. ಏನೋ ಬಿಡಿ,
ನೀವಿಬ್ರು ಒಂದಾದ್ರಲ್ಲ ಇದೇ ಖುಷಿಲಿ ನಮ್ಮ ಅಪ್ಲಿಕೇಶನ್ ಅಕ್ಕನ ಹತ್ರ ಪೋಸ್ಟ್ ಮಾಡ್ಬಿಟ್ರೆ ನಿನ್ನ ಸ್ಟೋರಿಗೆ ಎದ್ರಕೊಂಡು ಇಲ್ಲೊಂದು ಲವ್ ಸ್ಟೋರಿ ನಾನು ಹೇಳ್ತಾ ಇದ್ದೆ. ನಮ್ಮನೆಲ್ಲ ರಮ್ಯಾ ನೀನ್ ಅನ್ಕೊಂಡಾಗೆ ಕೆಲಸದವಳಲ್ಲ, ಅವರು ಮೃದಂಗ ಮೇಷ್ಟ್ರು ಅಲ್ಲ, ತಾತ ಮೊಮ್ಮಗಳು. ನಿನ್ ತಮ್ಮ ರಮ್ಯನ್ ಲವ್ ಮಾಡ್ತಿದ್ದಾನೆ. ಇದ್ರ ಹಿಂದೆ ತಾವು ಇರ್ಬೇಕಲ್ಲ. ಪರವಾಗಿಲ್ಲ, ಚೆನ್ನಾಗ್ ಪ್ಲಾನ್ ಮಾಡಿದ್ದೀರಾ. ರಮ್ಯಾ ತುಂಬಾ ಒಳ್ಳೆ ಹುಡುಗಿ, ಒಳ್ಳೆ ಜೋಡಿ. ಬಾಸ್ ನೀವೆಲ್ಲ ಸೆಟ್ಲ್ ಆಗ್ಬಿಟ್ರಿ ಬಾಸ್. ನನ್ ಕೇಸ್ ಏನ್ ಬಾಸ್? ನಿನ್ ಕೇಸ್ ತುಂಬಾ ಕಾಂಪ್ಲಿಕೇಶನ್ ಕಣ, ಸಾಲ್ವ್ ಮಾಡೋದೇ ಕಷ್ಟ. ತುಂಬಾ ಈಸಿ ಬಾಸ್. 100 ಮಾರ್ಕ್ಸ್ ಬರೆದ್ರೆ ಜಸ್ಟ್ ಪಾಸ್ ಆದ್ರೂ ಆಗ್ಬೋದಂತ ಸೂರ್ಯ ಹೇಳಿದ್ರು. ಯಾವನ ಅವ್ನು ಸೂರಿ? ಇವ್ರೆ ಈ ಕಾರ್ಪೊರೇಷನ್ ನಾನೆಲ್ಲ ದುನಿಯಾ ಡೈರೆಕ್ಟರ್ ಸೂರಿ ಅನ್ಕೊಂಡೆ. ನಡೀರಿ ಹೋಗೋಣ, ಟೈಮ್ ಆಯ್ತು. ನಮಸ್ತೆಸ್ತು ಮಹಾಮಾಯಿ ಶ್ರೀಪೀಠ ಸುರಪೂಜಿತೆ ಶಂಖ ಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ರಾಧಾ ಹುಟ್ಟಿರೋದು ನನಗೋಸ್ಕರ. ಅವಳು ಕುತ್ತಿಗೆಗೆ ನಾನೇ ತಾಳಿ ಕಟ್ಟಬೇಕು. ಅವತ್ತೇ ವಿಜಯನ ಮುಗಿಸಿ ಮದುವೆ ನಿಲ್ಸಕ್ ಹೋದೆ. ವರ್ಕೌಟ್ ಆಗ್ಲಿಲ್ಲ. ಅವನ ಅದೃಷ್ಟ ಚೆನ್ನಾಗಿತ್ತು, ಬದುಕೊಂಬಿಟ್ಟ. ಆದ್ರೆ ಇವತ್ತು ಮಾಡ್ತೀನಿ. ಅವಳು ಎತ್ತಾಕೊಂಬನ್ರು. ಸ್ವಲ್ಪ ತಡ್ಕೊಡ್ರ. ವಿಜಯ್, ನಂದು ಹಳೆ ಲವ್ ಸ್ಟೋರಿ, ನಿಂದು ಹೊಸ ಲವ್ ಸ್ಟೋರಿ. ನಾನ್ ತಡ್ಕೊಳಕಾಲ ಮದುವೆ ಮಾಡ್ಕೋತೀನಿ. ನೀನೋಗ ಅವನೊಂದ್ ಕೈ ನೋಡ್ಕೊ. ನೀವು ಸೂರಜ್ಕೊಳ್ಳಿ, ಟೈಮ್ ಆಯ್ತು. ಗಟ್ಟಿ ಬೇಡ ಅಕ್ಷತೆ ಹಾಕಿ ಶತಮಾನಂ ಭವತಿ ಜಟಾಯು ಪುರುಷೇಂದ್ರ ಆಯುಷ್ಯೇವೆ. ಮುಹೂರ್ತ ಮೀರ್ತಾ ಬೇಗ ಒಂದು ತಾಳಿ ಕಟ್ಟು. ಓಕೆ ಬಾಸ್. ನಾರಾಯಣಿ ನಮಸ್ತುತೆ, ಶಂಕರಿ ನಮಸ್ತುತೆ. ಚಾಮುಂಡೆ ಮಹಿಷಾಸುರ ಬೇಗ ಮುಗಿಸ್ರಿ. ಸ್ವಲ್ಪ ತಡ್ರಿ, ಅಲ್ಲಿ ನೋಡ್ರಿ. ನನ್ಗೆ ಮದುವೆ ಬೇಡ. ನಿಮಗಲ್ರಿ, ಅವರಿಗೆ ಬೇಗ ತಾಳಿ ಕಟ್ಸ್ರಿ. ಕಟ್ಸಿ.
ಸೋಮ. ಮೀಸೆ ತಿರುತ್ತೀಯ ಏನ್ ಮಾಡ್ತಾ ಇದ್ಯಾ? ಏನ್ ಮಾಡ್ತಿದ್ರು? ನೀನೆಲ್ವ ನನ್ ಕಣ್ಚುಚ್ಚಿದ್ದು? ಯಾರು ಗೊತ್ತಾ? ಮೀಸೆ ಸೋಮ. ಇಡ್ಲಿ ಸೋಮ ನಾನು ಏನೋ ಹುಡುಕ್ತಾ ಇದ್ಯಾ? ಇನ್ನೊಂದ್ಸಲ ಈ ಕೆಲಸ ಮಾಡ್ತೀಯಾ? ಸೋಮ ಆಯ್ತು ಬೈಲಿ. ಬಸ್ ಬನ್ನಿ ಹೆಣ್ಮನ್ಗೆ ಹೋಗೋಣ. ಬಸ್ ಬನ್ನಿ ಬಸ್ ಮದುವೆ ಮಾಡ್ಕೊಂಡು. ಮತ್ತೆ ಮದುವೆ ಮಾಡ್ಕೊಳಕ್ಕಾಗತ್ತೇನಾ? ನೀನ ಬಸ್ ನಮ್ಮಿಬ್ರದು ಬಸ್. ನೀನ್ ಮದುವೆ ಮಾಡ್ಕೊಂಡ್ರೆ ಬಿಟ್ರೆ ನಮ್ಮನ್ ಬೇಡ ಸಾಕು ಟೈಮ್ ಆಗಿ